ಎಲ್ಲರಿಗೂ ಶರಣಾರ್ಥಿಗಳು. ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು, ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಾವು ಈ ಅಂತಾರಾಷ್ಟ್ರೀಯ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭ ಮಾಡಿದ್ದೆವು. ಇಂದಿನ ಕಾರ್ಯಕ್ರಮ 184ನೆಯ ಕಾರ್ಯಕ್ರಮ. ಈ ಹಿಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ವಚನ ಸಾಹಿತ್ಯ ಲೋಕವನ್ನ ಹಾಗೂ ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆಯನ್ನ ಶ್ರೀಮಂತಗೊಳಿಸಿದಂಥ ಎಲ್ಲ ಉಪನ್ಯಾಸಕರುಗಳಿಗೂ ವಿದ್ವಾಂಸರುಗಳಿಗೂ ಈ ಮೂಲಕ ನಾವು ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೇನೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿದ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ನಾವು ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮವನ್ನ ಶ್ರೀಮತಿ ಅನುಪಮ್ ಪಾಟೀಲ್ ಅವರು ನಿರ್ವಹಣೆ ಮಾಡಬೇಕಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಅವರು ಇವತ್ತು ಕಾರ್ಯಕ್ರಮವನ್ನ ಅಟೆಂಡ್ ಮಾಡೋಕ್ಕಾಗಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಾನು ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಲಿದ್ದೇನೆ. ಈ ಕಾರ್ಯಕ್ರಮದ ರೂಪುರೇಷೆಯನ್ನು ನೋಡೋದಾದ್ರೆ ಮೊದಲಿಗೆ ಪ್ರಾರ್ಥನೆ ಕುಮಾರಿ ಐಸಿರಿ ಐಶಾನಿ ಕಿರಣ್ ಕುಮಾರ್ ಭದ್ರಾವತಿ ಅವರಿಂದ ಪ್ರಾರ್ಥನೆ, ತದನಂತರ ಅತಿಥಿಗಳ ಪರಿಚಯ, ಆಮೇಲೆ ಅತಿಥಿಗಳ ಉಪನ್ಯಾಸ, ತದನಂತರ ಸಂವಾದ ಕಾರ್ಯಕ್ರಮ, ಅದಾದ್ಮೇಲೆ ಶರಣು ಸಮರ್ಪಣೆಯನ್ನ ಮಾಡಲಾಗ್ತದೆ. ಇದಿಷ್ಟು ಈ ಕಾರ್ಯಕ್ರಮದ ರೂಪುರೇಷೆಯನ್ನ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ನಮ್ಮ ಪುಟಾಣಿಗಳಾದ ಭದ್ರಾವತಿಯ ಕುಮಾರಿ ಐಸಿರಿ ಮತ್ತು ಐಶಾನಿ ನಮ್ಮ ವಚನ ಸಾಹಿತ್ಯ ಮಂದಾರದ ಸ್ಟಾರ್ ಸಿಂಗರ್ಸ್ ಅಂತ ನಾವೇನು ಹೇಳ್ತೀವಿ, ಅವರಿಂದ ಈಗ ವಚನ ಪ್ರಾರ್ಥನೆಯನ್ನ ಮಾಡಿಸೋಣ. ಹೇಳಕಂದ UKG ಓದ್ತಾ ಇದ್ದೀವಿ ಭದ್ರಾವತಿಯಿಂದ. ಶರಣ ನಿತ್ಯ ಗೈದರೆ ಜಪ ಕಾಣಿರೋ, ಶರಣ ನಿತ್ಯ ಕುಲಿಸರೆ ಶಿವರಾತ್ರಿ ಕಾಣಿರೋ, ಶರಣ ನಡೆದು ಮೊಬೈಲ್ ಸ್ವಲ್ಪ ಮುಂದೆ ತಗೊಳ್ಳಿ. ಹಾ, ಮೊಬೈಲ್ ಸ್ವಲ್ಪ ಮುಂದೆ ತಗೊಳ್ಳಿ, ಕೇಳಿಸ್ತಾ ಇಲ್ಲ. ಹಾ, ಓಕೆ. ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ಲಮ್ಮ. ಕೇಳ್ತಿದ್ಯಾ ಸರ್? ಬಹಳ ಫೀಬಲ್ ಆಗಿ ಕೇಳಿಸ್ತಾ ಇದೆ. ಬೆಟ್ಟದ ಹಾ, ಈಗ ಮಾಡಿ ಸರ್ ಕೇಳಿಸ್ತಾ ಇಲ್ಲ ಸರ್. ಅದೇ ಅದು ಮೊಬೈಲ್ ಬಹಳ ದೂರ ಇದೆ ಸ್ವಲ್ಪ. ಮುಂದುವರಿಸಿ ಸರ್ ಕಾರ್ಯಕ್ರಮ ಪಾಪ. ಓಕೆ.
ನಾರ್ಮಲಿ ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ರು ಅವರು, ಈ ಸರಿ ಮೊಬೈಲ್ ಇದೆ. ಕೇಳಿಸ್ತಾ ಇಲ್ಲ ಕಂದ, ಆ ಮಧ್ಯದಲ್ಲೇ ಆಡಿವ್ರಂತೆ ಪ್ರೀತಿ ಮೇಡಮ್. ಓಕೆ ಸರ್. ಕೇಳಿಸ್ತಾ ಇಲ್ಲ ಏನು. ಓಕೆ, ಸಮ್ ಟೆಕ್ನಿಕಲ್ ಸ್ನ್ಯಾಗ್, ನೆಟ್ವರ್ಕ್ ಏನೋ ಬರ್ತಿಲ್ಲ ಅಲ್ಲಿ, ಹಾಗಾಗಿ ಕಾರ್ಯಕ್ರಮವನ್ನ ಮುಂದುವರ್ಸೋಣ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಇಬ್ಬರು ಕುಮಾರಿಯರು ಐಶಾನಿ ಮತ್ತು ಐಸಿರಿ ಕಿರಣ್ ಅವರಿಗೆ ಸ್ವಾಗತವನ್ನ ಕೋರ್ತಾ, ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದಂಥ ಶ್ರೀ ಜಿ ಬಿ ಮಂಜುನಾಥ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಸ್ವಾಗತವನ್ನು ಕೋರ್ತಾ, ಇಂದಿನ ಕಾರ್ಯಕ್ರಮದ ಪ್ರಮುಖ ಘಟ್ಟ ಉಪನ್ಯಾಸ ಕಾರ್ಯಕ್ರಮ. ಅದಕ್ಕಿಂತಲೂ ಮುಂಚಿತವಾಗಿ ನಮ್ಮ ಉಪನ್ಯಾಸಕರ ಒಂದು ಕಿರು ಪರಿಚಯವನ್ನ ನಾನು ಮಾಡಿಕೊಡಲಿದ್ದೇನೆ. ಡಾಕ್ಟರ್ ಜಿ ವಿ ಮಂಜುನಾಥ್ ಇವರು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹಾಲೇಕಲ್ಲು ಗ್ರಾಮದವರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಹುಟ್ಟೂರಾದ ಹಾಲೇಕಲ್ಲು, ನಂತರ ಮೈಸೂರು ವಿಶ್ವವಿದ್ಯಾಲಯದ ಮಹಾರಾಜ ಕಾಲೇಜಿನಲ್ಲಿ BA ಪದವಿಯನ್ನ ಪಡೆದಿದ್ದಾರೆ. ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ MA ಪದವಿಯನ್ನ ಪಡೆದಿದ್ದಾರೆ. ಡಾಕ್ಟರ್ ಆರ್ ರಾಜಣ್ಣ ಅವರ ಮಾರ್ಗದರ್ಶನದಲ್ಲಿ ದಾವಣಗೆರೆ ಜಿಲ್ಲೆಯ ದೇವಾಲಯಗಳು ಒಂದು ಸಾಂಸ್ಕೃತಿಕ ಅಧ್ಯಯನ ಎಂಬ ಪ್ರಬಂಧಕ್ಕೆ PhD ಪದವಿಯನ್ನು ಕೂಡ ಪಡೆದಿರ್ತಾರೆ. ಮೈಸೂರಿನ ಸುತ್ತೂರು ಮಠದ JSS ಕಾಲೇಜಿನಲ್ಲಿ 2004ರಲ್ಲಿ ಇತಿಹಾಸ ಉಪನ್ಯಾಸಕರಾಗಿ ವೃತ್ತಿ ಜೀವನವನ್ನ ಆರಂಭಿಸ್ತಾರೆ. ಊಟಿ ರಸ್ತೆಯ JSS ಕಾಲೇಜು ಮತ್ತು ಗುಂಡ್ಲುಪೇಟೆಯ JSS ಕಾಲೇಜಿನಲ್ಲಿ ಇವರು ಸೇವೆಯನ್ನ ಸಲ್ಲಿಸ್ತಾರೆ. 2007ರಿಂದ ಚಿತ್ರದುರ್ಗ ಜಿಲ್ಲೆ ಸಿರಿಗೆರೆಯ ಶ್ರೀ ತರಳಬಾಳು ಜಗದ್ಗುರು ಬೃಹನ್ ಮಠದ ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಇದರ ಅಡಿಯಲ್ಲಿ ನಡೆಯುತ್ತಿರುವ ದಾವಣಗೆರೆ ಜಿಲ್ಲೆಯ ಆನಗೋಡು, ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಿಂಗಟಗೆರೆಯಲ್ಲಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಪ್ರಸ್ತುತ 2025ರಿಂದ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯ ಕೊಟ್ರೇನಂಜಪ್ಪ ಪದವಿ ಪೂರ್ವ ಕಾಲೇಜಿನಲ್ಲಿ ಇತಿಹಾಸ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ವೃತ್ತಿಯಲ್ಲಿ ಇತಿಹಾಸ ಉಪನ್ಯಾಸಕರು ಆಗಿದ್ರೂ ಕೂಡ ಶರಣ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾಡಿನ ಹಲವಾರು ವಿರಕ್ತ ಮಠಗಳಲ್ಲಿ ಮತ್ತು ಅನೇಕ ಸಂಘ ಸಂಸ್ಥೆಗಳು ಅವರುಗಳ ಆಹ್ವಾನದ ಮೇರೆಗೆ ನೂರಾರು ಗೋಷ್ಠಿಗಳಲ್ಲಿ ಶರಣ ಸಾಹಿತ್ಯ ಮತ್ತು ಕನ್ನಡ ನಾಡು ನುಡಿಯ ಮೇಲೆ ಉಪನ್ಯಾಸಗಳನ್ನ ನೀಡಿರುತ್ತಾರೆ. ಇಂಥ ಪ್ರತಿಭಾನ್ವಿತ ಉಪನ್ಯಾಸಕರಾದಂಥ ಶ್ರೀ ಜಿ ಬಿ ಮಂಜುನಾಥ್ ಹೊಳಲ್ಕೆರೆ ಅವರಿಗೆ ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆಗೆ ಹೃತ್ಪೂರ್ವಕ ಸ್ವಾಗತದೊಂದಿಗೆ ತಮ್ಮ ಉಪನ್ಯಾಸಕ್ಕೆ ಅನುವು ಮಾಡಿಕೊಡುತ್ತಿದ್ದೇನೆ. ಸರ್, ತಮ್ಮ ವೇದಿಕೆ ತಮ್ಮದು, ಉಪನ್ಯಾಸವನ್ನ ಆರಂಭಿಸಿ. ಈ ಆನ್ಲೈನ್ ಉಪನ್ಯಾಸ ಮಾಲಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶರಣ ಬಂಧುಗಳಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ವಾಯ್ಸ್ ಎಲ್ಲರಿಗೂ ಕೇಳ್ತಾ ಇದೆ ಅನ್ಕೊಂಡಿದೀನಿ. ಕೇಳ್ತಾ ಇದೆ ಸರ್, ಲೌಡ್ ಅಂಡ್ ಕ್ಲಿಯರ್. ಓಕೆ ಸರ್, ಥ್ಯಾಂಕ್ ಯು. ಭಾರತದ ಆಧ್ಯಾತ್ಮಿಕ ಚರಿತ್ರೆಯಲ್ಲಿ ಅನೇಕ ಧಾರ್ಮಿಕ ಚಳುವಳಿಗಳು ನಡೆದಿರೋದನ್ನ ನಾವು ಗಮನಿಸ್ತೀವಿ. ಆದರೆ ಅವುಗಳಲ್ಲಿ ಮಾನವನ ಆತ್ಮವನ್ನ ಕೇಂದ್ರವಾಗಿರಿಸಿಕೊಂಡು ನಡೆದಂತಹ ಚಳುವಳಿ ಪ್ರಾಯಶಃ ಒಂದೇ ಒಂದು, ಅದೇ ಶರಣ ಚಳುವಳಿ. 12ನೆಯ ಶತಮಾನದಲ್ಲಿ ಕಲ್ಯಾಣದ ಪವಿತ್ರ ಭೂಮಿಯಲ್ಲಿ ರೂಪುಗೊಂಡಂತಹ ಅನುಭವ ಮಂಟಪವೇ ಈ ಕ್ರಾಂತಿಯ ಕಣಿವೆ. ಅದು ಕೇವಲ ಒಂದು ಧಾರ್ಮಿಕ ಸಭೆಯಾಗಿರಲಿಲ್ಲ, ಬದಲಾಗಿ ಅನುಭವದ ಸಂವಾದದಿಂದ ರೂಪುಗೊಂಡಂತಹ ಮಾನವ ಧರ್ಮದ ವಿಶ್ವ ಮಂಟಪವಾಗಿತ್ತು. ಈ ಮಂಟಪದಲ್ಲಿ ಶರಣರು ಧರ್ಮವನ್ನ ಗ್ರಂಥಗಳಿಂದ ಹುಡುಕ್ಲಿಲ್ಲ. ಹಾಗಾದ್ರೆ ಎಲ್ಲಿಂದ ಹುಡುಕಿದ್ರು ಅಂತಕ್ಕಂತಹ ಪ್ರಶ್ನೆ ಬರ್ಬೋದು. ಶರಣರು ಧರ್ಮವನ್ನ
ತಮ್ಮ ಹೃದಯದ ನಾಡಿಯಿಂದ ಹುಡುಕಿದ್ರು, ಬದುಕಿನ ಅನುಭವದಿಂದ ಹುಡುಕಿದ್ರು ಮತ್ತು ಕಾಯಕದ ಪವಿತ್ರತೆಯಿಂದ ಹುಡುಕಿದ್ರು. ಅವರ ಮಾತುಗಳಲ್ಲೇ ದೇವರ ಧ್ವನಿ ಇದ್ದಿದ್ದನ್ನ ನಾವು ಕಾಣ್ತೀವಿ. ಅವರ ಬದುಕಿನಲ್ಲಿ ಭಕ್ತಿಯ ದೃಷ್ಟಾಂತ ಇತ್ತು ಮತ್ತು ಅವರ ವಚನಗಳಲ್ಲಿ ತತ್ವದ ಪ್ರತ್ಯಕ್ಷ ಅನುಭವ ವ್ಯಕ್ತವಾಯಿತು. ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಜೀವಂತ ಮಾದರಿಯನ್ನ ಪರಿಚಯಿಸಿದಂತಹ ಮಹಾನುಭಾವರು. ವರ್ಗಭೇದ, ವರ್ಣಭೇದ ಮತ್ತು ಲಿಂಗಭೇದವಿಲ್ಲದೆ ಎಲ್ಲರಿಗೂ ಮಾತಿನ ಹಕ್ಕು ಹಾಗೂ ಮುಕ್ತ ಚಿಂತನೆಯ ಸ್ವಾತಂತ್ರ್ಯ ನೀಡಿದ ಈ ಅನುಭವ ಮಂಟಪ ಮಾನವ ಜಗತ್ತಿನ ಇತಿಹಾಸದಲ್ಲೇ ಮೊಟ್ಟ ಮೊದಲನೆಯ ಸಮಾನತೆಯ ಸಭಾಂಗಣ ಆಗಿತ್ತು. ಈ ಅನುಭವ ಮಂಟಪದ ಮೊದಲ ಅಧ್ಯಕ್ಷರಾಗಿ ವಿರಾಜಿಸಿದವರು ಅಂದ್ರೆ ಅಲ್ಲಮ ಪ್ರಭುದೇವರು. ಬಸವಣ್ಣನವರು ಅನುಭವ ಮಂಟಪವನ್ನ ಸ್ಥಾಪಿಸಿದ ಬಳಿಕ ಪ್ರಭುದೇವರ ಆಗಮನಕ್ಕಾಗಿ 12 ವರ್ಷಗಳ ಕಾಲ ನಿರೀಕ್ಷೆಯಿಂದ ಕಾಯ್ತಾರೆ. ಅಂತಿಮವಾಗಿ ಸೊಲ್ಲಾಪುರದ ಶಿವಯೋಗಿ ಸಿದ್ದರಾಮೇಶ್ವರರೊಂದಿಗೆ ಕಲ್ಯಾಣಕ್ಕೆ ಆಗಮಿಸಿದಂತಹ ಅಲ್ಲಮ ಪ್ರಭುದೇವರು ಕಲ್ಯಾಣದ ನೋಟ ಸಿಕ್ಕ ತಕ್ಷಣ ಕಲ್ಯಾಣದಲ್ಲಿ ಅವರು ಶಿರಬಾಗಿ ನಮಿಸ್ತಾರೆ. ಪ್ರಭುದೇವರ ಈ ನಮಸ್ಕಾರ ಕಲ್ಯಾಣದಲ್ಲಿರ್ತಕ್ಕಂತಹ ಆ ಕಲ್ಲು ಮಣ್ಣುಗಳಿಗಲ್ಲ, ಬದಲಾಗಿ ಆ ಕಲ್ಯಾಣದಲ್ಲಿ ವಿಶ್ವಗುರು ಬಸವಣ್ಣನವರು ನೆಲೆಸಿದ್ರು ಎನ್ನುವ ಕಾರಣಕ್ಕಾಗಿ ಸಲ್ಲಿಸಿದಂತಹ ಭಕ್ತಿಪೂರ್ವಕ ವಂದನೆ ಅದಾಗಿತ್ತು. ಇಂತಹ ಅನುಭವ ಮಂಟಪದ ಕೀರ್ತಿ ವಾರ್ತೆಗಳನ್ನ ಕೇಳಿದಂತಹ ಶರಣರು ತಂಡೋಪತಂಡವಾಗಿ ಈ ಉಪಖಂಡದ ವ್ಯಾಪ್ತಿಯ ಮೂಲೆ ಮೂಲೆಗಳಿಂದ ಕಲ್ಯಾಣಕ್ಕೆ ಬರ್ತಾರೆ. ಅಂತವರಲ್ಲಿ ಪ್ರಮುಖವಾಗಿ ಇವತ್ತಿನ ಅಫ್ಘಾನಿಸ್ತಾನ ಅಂತ ಕರೆಯಲ್ಪಡ್ತಕ್ಕಂತಹ ದೇಶದಿಂದ ಮರುಳ ಶಂಕರ ದೇವರು ಬರ್ತಾರೆ. ಕಾಶ್ಮೀರದಿಂದ ಅಲ್ಲಿನ ಮಾಂಡವ್ಯಪುರದ ರಾಜನಾಗಿದ್ದಂತಹ ಮಹದೇವ ಭೂಪಾಲ ಬಂದು ಕಲ್ಯಾಣದಲ್ಲಿ ಕಟ್ಟಿಗೆ ಹೊಡಿತಕ್ಕಂತಹ ಕಾಯಕವನ್ನ ಮಾಡಿ, ಕಟ್ಟಿಗೆಯನ್ನ ಮಾರಿ ಕಾಯಕ ದಾಸೋಹ ಜೀವಿಯಾಗಿ ತಮ್ಮ ಜೀವನವನ್ನ ನಡೆಸ್ತಾರೆ. ಆ ಮೋಳಿಗೆ ಮಾರಯ್ಯ ತನ್ನ ಮನಸ್ಸಿನಲ್ಲಿ ಅನ್ಕೊಳ್ತಾರೆ, ನಾನು ಕಟ್ಟಿದಂತಹ ಸಾಮ್ರಾಜ್ಯ ಎಂದಾದ್ರೂ ಒಂದು ದಿನ ನಾಶ ಆಗ್ಬಹುದು, ಆದ್ರೆ ಬಸವಣ್ಣನವರು ಕಟ್ಟಿದಂತಹ ಈ ಭಕ್ತಿಯ ಸಾಮ್ರಾಜ್ಯ, ಈ ಮಾನವೀಯತೆಯ ಮಹಾ ಸಾಮ್ರಾಜ್ಯ ಎಂದೆಂದಿಗೂ ನಾಶವಾಗದು ಎಂಬ ಅಚಲವಾದಂತಹ ವಿಶ್ವಾಸವನ್ನ ಹೊಂದಿದ್ರು. 2015 ನವೆಂಬರ್ 14 ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತು ಬ್ರಿಟನ್ ಸಂಸತ್ತಿನ ಸ್ಪೀಕರ್ ಜಾನ್ ಬಾರ್ಕೋರ್ ಅವರು ಜಂಟಿಯಾಗಿ ವಿಶ್ವಗುರು ಬಸವಣ್ಣನವರ ಪ್ರತಿಮೆಯನ್ನ ಅನಾವರಣ ಮಾಡಿದ್ರು. ಎಲ್ಲಿ ಈ ಪ್ರತಿಮೆಯನ್ನ ಅನಾವರಣ ಮಾಡಿದ್ರು ಅಂದ್ರೆ ಲಂಡನ್ನಿನ ಲ್ಯಾಂಬತ್ ನಗರದ ಥೇಮ್ಸ್ ನದಿಯ ದಡದ ಮೇಲೆ ಈ ಪ್ರತಿಮೆಯನ್ನ ಅನಾವರಣ ಮಾಡಿದ್ರು. ಬ್ರಿಟನ್ನಿನ ಸಚಿವ ಸಂಪುಟದ ಅನುಮತಿಯೊಂದಿಗೆ ಸ್ಥಾಪಿತವಾದಂತಹ ಮೊದಲ ಪ್ರತಿಮೆ ಇದಾಗಿತ್ತು. ಅಷ್ಟೇ ಅಲ್ಲ, ಬ್ರಿಟನ್ನಿನಲ್ಲಿ ಭಾರತದ ಪ್ರಧಾನಿಯೊಬ್ಬರು ಅನಾವರಣ ಮಾಡಿದಂತಹ ಮೊದಲ ಪ್ರತಿಮೆ ಎಂಬ ಹೆಗ್ಗಳಿಕೆಯು ವಿಶ್ವಗುರು ಬಸವಣ್ಣನವರ ಪುತ್ಥಳಿಗೆ ಇದೆ. ಈ ಸಮಾರಂಭದಲ್ಲಿ ಮಾತನಾಡ್ತಕ್ಕಂತಹ ಸಮಯದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಇದು ನನ್ನ ಜೀವನದ ಅಪೂರ್ವ ಕ್ಷಣವಾಗಿದೆ. ವಿಶ್ವಗುರು ಬಸವಣ್ಣನವರ ಪ್ರತಿಮೆ ಅನಾವರಣ ಮಾಡುವ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ. ಜಾತಿಯ ಅಸಮಾನತೆ ಹೋಗಲಾಡಿಸುವಲ್ಲಿ ಬಸವಣ್ಣನವರ ಪಾತ್ರ ಮಹತ್ತರವಾದದ್ದು.
ಅನುಭವ ಮಂಟಪದ ಕಲ್ಪನೆ ನೀಡಿದ್ದ ಬಸವಣ್ಣ ಒಬ್ಬ ದೊಡ್ಡ ಮಹಾನ್ ಮಾನವತಾವಾದಿಯಾಗಿದ್ರು ಅಂತ ಬಣ್ಣಿಸ್ತಾರೆ. ಈ ಸಮಯದಲ್ಲಿ ಇಡೀ ಜಗತ್ತು ಕುತೂಹಲದಿಂದ ನೋಡ್ತಾ ಇರುತ್ತೆ. ಕಾರಣ ಇಂಗ್ಲೆಂಡ್ನವರಿಗೆ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನ ನಾವು ಕಟ್ಟಿದ್ವಿ ಅಂತಕ್ಕಂತಹ ಒಂದು ಅಹಂ ಭಾವನೆ ಇತ್ತು. ಇಂತಹ ಬ್ರಿಟಿಷರು ಒಬ್ಬ ಕನ್ನಡಿಗನ ಪ್ರತಿಮೆಯನ್ನ ಯಾಕೆ ಇಂಗ್ಲೆಂಡ್ನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಕೊಟ್ರು ಎಂಬ ಕುತೂಹಲದಲ್ಲಿ ಇಡೀ ವಿಶ್ವ ಇದ್ದಂತಹ ಸಮಯದಲ್ಲಿ ಅಲ್ಲಿನ ಲ್ಯಾಂಬೆತ್ ನಗರದ ಒಬ್ಬ ರಾಜಕೀಯ ಮುತ್ಸದ್ದಿ ಹೇಳ್ತಾರೆ, ವಿ ಆರ್ ದಿ ಮದರ್ ಆಫ್ ಡೆಮಾಕ್ರಸಿ. ವಿ ಆರ್ ದಿ ಮದರ್ ಆಫ್ ಡೆಮಾಕ್ರಸಿ ಅಂದ್ರೆ ನಾವು ಅಂದ್ರೆ ಇಂಗ್ಲೆಂಡ್ನವರು ಪ್ರಜಾಪ್ರಭುತ್ವದ ತಾಯಿ ಸ್ಥಾನದಲ್ಲಿರ್ತಕ್ಕಂಥವ್ರು ಅಂತಕ್ಕಂತಹ ಮಾತೇಳಿ, ಬಟ್ ಬಸವೇಶ್ವರ ಆಫ್ ಇಂಡಿಯಾ ಈಸ್ ದಿ ಫಾದರ್ ಆಫ್ ಡೆಮಾಕ್ರಸಿ ಅಂತಕ್ಕಂತಹ ಮಾತು ಹೇಳ್ತಾರೆ. ಇಲ್ಲಿ ಫಾದರ್ ಆಫ್ ಡೆಮಾಕ್ರಸಿ ಅಂದ್ರೆ ಪ್ರಜಾಪ್ರಭುತ್ವ ಯಾರಿಂದ ಹುಟ್ಟುತ್ತೋ ಅವರನ್ನ ಫಾದರ್ ಆಫ್ ಡೆಮಾಕ್ರಸಿ ಅಂತ ಕರೀತಾರೆ. ಒಂದು ಮಗುವನ್ನ ಹೆರುವಲ್ಲಿ ತಾಯಿಯ ಪಾತ್ರ ಹೆಚ್ಚಾಗಿದ್ರು ಕೂಡ ಆ ಮಗುವಿನ ಹುಟ್ಟಿಗೆ ಕಾರಣರಾದವರು ತಂದೆ ಅಂತಕ್ಕಂತಹ ಮಾತು ಹೇಗಿರುತ್ತೋ, ಯಾವುದೇ ಒಂದು ವಿಷಯವನ್ನ ಜಗತ್ತಿನಲ್ಲಿ ಪರಿಚಯಿಸಿದಂತಹ ವ್ಯಕ್ತಿಯನ್ನ, ಈಗ ನಾನೊಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ಇತಿಹಾಸವನ್ನ ಪರಿಚಯಿಸಿದಂತಹ ವ್ಯಕ್ತಿಯನ್ನ ಫಾದರ್ ಆಫ್ ಹಿಸ್ಟ್ರಿ ಅಂತ ಕರಿತೇನೆ ವಿನಃ ಮದರ್ ಆಫ್ ಹಿಸ್ಟ್ರಿ ಅಂತ ಕರೆಯಲ್ಲ. ಹಾಗಾಗಿ ಆ ಸ್ಟೇಟ್ಸ್ಮೆನ್, ರಾಜಕೀಯ ನಿಪುಣ ಹೇಳ್ತಕ್ಕಂತಹ ಮಾತನ್ನ ನಾವು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ವಿ ಆರ್ ದಿ ಮದರ್ ಆಫ್ ಡೆಮಾಕ್ರಸಿ, ಬಟ್ ಬಸವೇಶ್ವರ ಆಫ್ ಇಂಡಿಯಾ ಈಸ್ ದಿ ಫಾದರ್ ಆಫ್ ಡೆಮಾಕ್ರಸಿ ಅಂತಕ್ಕಂತಹ ಮಾತಿದೆಯಲ್ಲ, ಇಂತಹ ಅಪರೂಪದ ಮಾತುಗಳನ್ನಾಡಿದಂತಹ ಇಂಗ್ಲೆಂಡಿನವರ ಮಾತನ್ನ ಕೇಳಿ ಪ್ರಪಂಚದ ಭಾಗ್ಯ ವಿಧಾತರೆನಿಸಿಕೊಂಡಂತಹ ಮಹಾನ್ ಮಾನವತಾವಾದಿ ಬಸವಣ್ಣನವರನ್ನ ಪಡೆದಂತಹ ಈ ಕನ್ನಡ ನಾಡಿನ ನಾವೇ ಭಾಗ್ಯಶಾಲಿಗಳು ಅಂತಕ್ಕಂತಹ ಅಭಿಮಾನ ನನ್ನಲ್ಲಿ ಮೂಡ್ತಾ ಇದೆ. ಮುಂದುವರೆದು ದಿನಾಂಕ 28/5/2023 ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿ ನೂತನ ಸಂಸತ್ ಭವನವನ್ನ ಉದ್ಘಾಟಿಸಿದ್ರು. ಈ ಸಮಾರಂಭದಲ್ಲೂ ಕೂಡ ಅವರು ಉದ್ಘಾಟನಾ ಭಾಷಣದಲ್ಲಿ ಮಾತನಾಡತಕ್ಕಂತಹ ಸಮಯದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಅನುಭವ ಮಂಟಪವನ್ನ ಸ್ಥಾಪಿಸುವ ಮೂಲಕ ಸಂಸತ್ ವ್ಯವಸ್ಥೆಯ ಅಸ್ತಿತ್ವಕ್ಕೆ ಬಂತು ಅಂತಕ್ಕಂತಹ ಮಾತನ್ನ ಹೇಳ್ತಾರೆ. ಹಾಗಾದ್ರೆ ಏನಿದು ಅನುಭವ ಮಂಟಪ ಅಂತಕ್ಕಂತಹ ಪ್ರಶ್ನೆ ಬಹಳಷ್ಟು ಜನರಿಗೆ ಮೂಡಬಹುದು. ಮಂಡೆ ಮಾಸಿದಡೆ ಮಹಾ ಮಜ್ಜನವ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳಂಗಿಕ್ಕುವುದು, ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚನ್ನಸಂಗನ ಶರಣರ ಅನುಭವ ಮಾಡುವುದು ಅಂತಕ್ಕಂತಹ ವಚನದ ಮೂಲಕ ಅವಿರಳ ಜ್ಞಾನಿ, ಚಿನ್ಮಯ ಜ್ಞಾನಿ ಎನಿಸಿಕೊಂಡಂತಹ ಚನ್ನಬಸವಣ್ಣನವರು ಹೇಳ್ತಾರೆ, ತಲೆಯಲ್ಲಿ ಕೊಳೆಯಾದ್ರೆ ತಲೆಗೆ ಶಾಂಪು ಹಚ್ಕೊಂಡು ಸ್ನಾನ ಮಾಡ್ತೀವಿ, ಬಟ್ಟೆ ಕೊಳೆಯಾದ್ರೆ ತೊಳೆಯಲಿಕ್ಕೆ ಮಡಿವಾಳ್ರಿ ಕೊಡ್ತೀವಿ. ಹಾಗೆಯೇ ಮನಸ್ಸಿಗೆ ಕೊಳೆಯಾದ್ರೆ ಶರಣರ ಅನುಭವ ಗೋಷ್ಠಿಯನ್ನ ಮಾಡಬೇಕು ಅಂತಕ್ಕಂತಹ ಮಾತು ಹೇಳ್ತಾರೆ. ಹಾಗೆಯೇ ವಿಶ್ವಗುರು ಬಸವಣ್ಣನವರು ಹೇಳ್ತಾರೆ ತಮ್ಮ ವಚನದಲ್ಲಿ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ ಎಂಬ ವಚನದ ಮೂಲಕ ಜ್ಞಾನವೆಂಬ ಬೆಳಕಿನ ಬಲದಿಂದ ಅಜ್ಞಾನವೆಂಬ ಕತ್ತಲು ಮಾಯವಾಗುತ್ತದೆ. ಹಾಗೆಯೇ
ಸತ್ಯದ ಬಲದಿಂದ ಅಸತ್ಯ ಅಳಿಯುತ್ತದೆ. ಅಮೂಲ್ಯವಾದಂತಹ ಸ್ಪರ್ಶಮಣಿಯ ಸೋಂಕಿನ ಬಲದಿಂದ ಕಬ್ಬಿಣದಂತಹ ವಸ್ತುಗಳು ಕೂಡ ಅವಲೋಹಗಳಾಗಿ ರೂಪಾಂತರ ಪಡೆಯುತ್ತವೆ. ನೀರಿನ ತಾಗುವಿಕೆಯಿಂದ ಕಬ್ಬಿಣವು ಬಹಳ ಬೇಗ ತುಕ್ಕು ಹಿಡಿದು ಅಪ್ರಯೋಜಕವಾದಂತಹ ವಸ್ತು ಆಗುತ್ತದೆ. ಅಂತಹ ಕಬ್ಬಿಣವು ಪರುಷಮಣಿಯ ಸ್ಪರ್ಶದಿಂದ ಭಿನ್ನ ರೂಪ ತಾಳುತ್ತದೆ. ಹಾಗೆಯೇ ಶರಣರ ಅನುಭಾವದಿಂದ, ಶರಣರ ಸತ್ಸಂಗದಿಂದ ಅಜ್ಞಾನ ಅಡಗಿ ಜ್ಞಾನ ನಮಗೆ ಉಂಟಾಗುತ್ತದೆ ಅಂತಕ್ಕಂತಹ ಮಾತನ್ನ ಆ ವಚನದ ಮೂಲಕ ವಿಶ್ವಗುರು ಬಸವಣ್ಣನವರು ನಮಗೆಲ್ಲ ತಿಳಿಸ್ಕೊಡ್ತಾರೆ. ಇಂತಹ ಅನುಭವ ಮಂಟಪದಲ್ಲಿ ಸುದೀರ್ಘವಾದಂತಹ ಚರ್ಚೆಗಳು ನಡೀತಾ ಇದ್ವು. ಇಡೀ ಜಗತ್ತಿನಲ್ಲಿ ನಾವು ಇವತ್ತು ಮಾನವ ಹಕ್ಕುಗಳಿರ್ಬಹುದು, ಪ್ರಪಂಚದ ಬಹಳಷ್ಟು ದೇಶಗಳ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂತಹ ಬಹುತೇಕ ಅಂಶಗಳಿರ್ಬಹುದು. ಇಂತಹ ಅಂಶಗಳಿಗೆ 12ನೇ ಶತಮಾನದಲ್ಲಿಯೇ ನಮ್ಮ ಶರಣರು ಸೂಕ್ತವಾದಂತಹ ದಾಖಲೆಗಳನ್ನ ನೀಡುವುದರ ಮೂಲಕ, ಸೂಕ್ತವಾದಂತಹ ವಚನಗಳನ್ನ ಉಲ್ಲೇಖಿಸುವುದರ ಮೂಲಕ ಇವತ್ತಿನ ಎಲ್ಲ ದೇಶಗಳ ಸಂವಿಧಾನಕ್ಕೆ ಮಾತೃ ಸ್ವರೂಪಿಯಾದಂತಹ ಸ್ಥಾನದಲ್ಲಿದ್ದಿದ್ದು 12ನೇ ಶತಮಾನದ ಈ ಅನುಭವ ಮಂಟಪ. ಅಂತಹ ಕೆಲವು ವಚನಗಳನ್ನ ನಾವು ಕೆಲವೊಂದು ಉಲ್ಲೇಖಿಸುವುದಾದ್ರೆ 1948 ಡಿಸೆಂಬರ್ 10 ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನ ಘೋಷಣೆ ಮಾಡುತ್ತೆ. ಅದರ ಪ್ರಕಾರ ಭಾರತ ದೇಶವೂ ಸಹ 1993 ಮಾನವ ಹಕ್ಕುಗಳ ರಕ್ಷಣೆಯ ಆಯೋಗವನ್ನ ರಚಿಸಿಕೊಳ್ತು. ಇದನ್ನ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತ ಕರೀತಾರೆ. ಹಾಗೆಯೇ ನಮ್ಮ ರಾಜ್ಯ ಸರ್ಕಾರವು ಕೂಡ 2005 ಮಾನವ ಹಕ್ಕುಗಳ ರಕ್ಷಣೆಗೆ ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನ ರಚಿಸಿಕೊಂಡಿದೆ. ಈ ಮಾನವ ಹಕ್ಕುಗಳ ಆಯೋಗದ ಕೆಲಸ ಏನು ಅಂದ್ರೆ ಮಾನವನ ಹಕ್ಕುಗಳನ್ನ ರಕ್ಷಣೆ ಮಾಡೋದು. ಈ ಮಾನವನ ಹಕ್ಕುಗಳನ್ನ ಬಸವಾದಿ ಶರಣರು 12ನೇ ಶತಮಾನದಲ್ಲಿಯೇ ಸಾರಿದ್ರು. ಆದ್ರೆ ಅವುಗಳಿಗೆ ಸೂಕ್ತವಾದಂತಹ ಪ್ರಚಾರ ಇಲ್ಲದಿದ್ದರಿಂದಾಗಿ ಅವುಗಳ ಹೆಸರು ಹೊರಗೆ ಬರಲಿಲ್ಲ. ವಿಶ್ವಸಂಸ್ಥೆ ಘೋಷಿಸಿದಂತಹ ಮಾನವ ಹಕ್ಕುಗಳಲ್ಲಿನ ಬಹುತೇಕ ಅಂಶಗಳು ಶರಣರ ವಚನಗಳಲ್ಲಿರೋದನ್ನ ನಾವು ಕಾಣ್ತೀವಿ. ಬಸವಣ್ಣನವರು 12ನೇ ಶತಮಾನದಲ್ಲೇ ಮಾನವ ಹಕ್ಕುಗಳ ಪ್ರತಿಪಾದನೆ ಮಾಡುವುದರ ಮೂಲಕ ಸರ್ವೋದಯದ ಕಲ್ಪನೆಯನ್ನ ಅವತ್ತೇ ನಮಗೆ ಕೊಟ್ಟಿದ್ರು. ವಿಶ್ವಸಂಸ್ಥೆ ಹೇಳ್ತಕ್ಕಂತಹ ಮಾನವ ಹಕ್ಕುಗಳ ಪ್ರಕಾರ ನೈಜ ದಾಂಪತ್ಯದಿಂದ ಹುಟ್ಟಿದಂತಹ ಮಗುವಿಗೂ ಮತ್ತು ವಿವಾಹೇತರ ಸಂಬಂಧದಿಂದ ಜನಿಸಿದ ಮಗುವಿನ ಹಕ್ಕಿನಲ್ಲೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಈ ಮಾನವ ಹಕ್ಕುಗಳ ಆಯೋಗಗಳು ಮತ್ತು ವಿಶ್ವಸಂಸ್ಥೆ ಘೋಷಿಸಿರ್ತಕ್ಕಂತಹ ಮಾನವ ಹಕ್ಕುಗಳ ಒಂದು ಸಮಿತಿ ಹೇಳುತ್ತೆ. ಆದ್ರೆ ಇದೇ ವಿಚಾರವನ್ನ ಬಸವಣ್ಣವರ 12ನೇ ಶತಮಾನದಲ್ಲಿ ದಾಸಿ ಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ ಲಿಂಗ ದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದ ಕೊಂಬುದೇ ಯೋಗ್ಯ. ಈಗಲ್ಲದೆ ಉದಾಸೀನವ ಮಾಡಿಬಿಡುವವರಿಗೆ ಪಂಚ ಮಹಾಪಾತಕ ನರಕ ಕಾಣ ಕೂಡಲ ಸಂಗಮ ದೇವ ಎನ್ನುವ ವಚನದ ಮೂಲಕ ವೇಶ್ಯೆಯ ಮಗ ಇರಬಹುದು, ದೇವದಾಸಿಯರ ಮಕ್ಕಳಿರ್ಬಹುದು, ಇಂಥವ್ರುಗಳನ್ನೆಲ್ಲ ಸಮಾಜದ ಮುಖ್ಯ ವಾಹಿನಿಗೆ ತರಲಿಕ್ಕೆ ಮತ್ತು ಅಂಥವರಿಗೆ ನೈತಿಕ ಸ್ಥೈರ್ಯವನ್ನ ತುಂಬಲಿಕ್ಕೆ ದಾಸಿಯರ ಮಕ್ಕಳಾಗ್ಲಿ ಅಥವಾ ವೇಶ್ಯೆಯರ ಮಕ್ಕಳಾಗ್ಲಿ ಅವರು ಲಿಂಗ ದೀಕ್ಷೆಯನ್ನ ಪಡೆದುಕೊಂಡ್ರೆ ಸಾಕ್ಷಾತ್ ಶಿವನ ಸ್ವರೂಪ ಅಂತಕ್ಕಂತಹ ಮಾತನ್ನ ಹೇಳ್ತಾರೆ. ಇಲ್ಲಿ ನಾವು ಗಮನಿಸ್ಬೇಕು ಇದನ್ನ. ಒಂದು ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ
ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿಯೇ ಪ್ರಯತ್ನ ಪಟ್ಟಿದ್ರು. ಅಷ್ಟೇ ಅಲ್ಲ, ಮುಂದುವರೆದು ಹೇಳ್ತಾರ ಅವರು, ಚೆನ್ನಯ್ಯನ ಮನೆಯ ದಾಸನ ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಇವರಿಬ್ಬರು ಹೊಲದಲ್ಲಿ ಬೆರಣಿಗೆ ಹೋಗಿ ಸಂಗವ ಮಾಡಿದರು. ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು, ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಅಂತಕ್ಕಂತಹ ವಚನದ ಮೂಲಕ ಹಿಂದೂ ಧರ್ಮದ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಗಮನಿಸೋದು ಪ್ರಮುಖವಾಗಿ ಚಾತುರ್ವರ್ಣ ಪದ್ಧತಿಯನ್ನ ಗಮನಿಸ್ತೀವಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂತಹ 4 ವರ್ಗಗಳನ್ನ ಗಮನಿಸ್ತೀವಿ. ಇದರಲ್ಲಿ 4ನೆಯದು ಶೂದ್ರನ ಸ್ಥಿತಿ. ಅತ್ಯಂತ ಕೆಳಗಿನವನಾದಂತವನು ಶೂದ್ರ. ಆದ್ರೆ ಈ ವಚನದಲ್ಲಿ ಬಸವಣ್ಣನವರು ಪ್ರಸ್ತಾಪಿಸ್ತಕ್ಕಂತಹ ಮಾದಾರ ಚೆನ್ನಯ್ಯ ಮತ್ತು ಡೋಹಾರ ಕಕ್ಕಯ್ಯ 4ನೇ ಸ್ತರದವರು, ಅಂದರೆ ಶೂದ್ರರು. ಆದ್ರೆ ಇಲ್ಲಿ ಸಂಘವನ್ನ ಮಾಡಿದವರು 4ನೇ ಸ್ತರದವರಲ್ಲ. ಸಂಘವನ್ನ ಮಾಡಿದವರು ಮಾದಾರ ಚೆನ್ನಯ್ಯನ ಮನೆಯ ದಾಸ ಮತ್ತು ಡೋಹಾರ ಕಕ್ಕಯ್ಯನ ಮನೆಯ ದಾಸಿ. ಅಂದರೆ 4ನೇ ಸ್ತರದವರಿಗಿಂತ ಕೆಳಗಿನವರು. ಈ ದಾಸನ ಮಗ ಮತ್ತು ದಾಸಿಯ ಮಗಳು ಸಗಣಿಯನ್ನ ಹಿಡಿಯಲಿಕ್ಕೆ ಅಡವಿಗೆ ಹೋಗಿದ್ದಾಗ ಇವರಿಬ್ಬರು ಮದುವೆಯಾಗದೆ ಬಯಲಿನಲ್ಲಿ ಸಂಘವನ್ನ ಮಾಡ್ತಾರೆ. ಇದೊಂದು ರೀತಿಯ ಅನೈತಿಕ ಸಂಬಂಧ. ಬಸವಣ್ಣನವರು ತಾನು ಇಂತಹ ಅನೈತಿಕ ಸಂಬಂಧದ ಕೂಸು, ಶೂದ್ರರಲ್ಲಿ ಅತಿ ಶೂದ್ರರಿಗೆ ತಾನು ಹುಟ್ಟಿದವನು ಎಂದು ಬಸವಣ್ಣನವರು ಹೇಳಿ ಕೆಳವರ್ಗಕ್ಕೆ ದೂಡಲ್ಪಟ್ಟಂತಹ ಜನರಿಗೆ ಮಾನಸಿಕ ಸ್ಥೈರ್ಯವನ್ನ ಕೊಡ್ತಾರೆ. ಇದು ಬಸವಣ್ಣನವರು ಶೋಷಿತ ಸಮುದಾಯವನ್ನ ಮೇಲಕ್ಕೆ ತರಲಿಕ್ಕೆ ಹಾಕಿಕೊಟ್ಟಂತಹ ಒಂದು ಮಾನಸಿಕ ಭದ್ರ ಬುನಾದಿ. ಇಂತಹ ವ್ಯಕ್ತಿತ್ವವನ್ನ ನಾವು ಜಾಗತಿಕ ಮಟ್ಟದಲ್ಲಿ ಯಾರಲ್ಲೂ ಕಾಣ್ಲಿಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ ವಿಶೇಷವಾಗಿ ಇನ್ನೂ ಪ್ರಮುಖವಾಗಿ ನಾವು ಹೇಳ್ಬೇಕು ಅಂದ್ರೆ 12ನೇ ಶತಮಾನಕ್ಕಿಂತ ಮೊದಲು ಬಲಿ ಕೊಡೋದೇ ಧರ್ಮದ ಮೂಲ ಅಂತಕ್ಕಂತಹ ಒಂದು ಮಾತಿತ್ತು. ಬಲಿ ಧರ್ಮಸ್ಯ ಮೂಲ ಅಂತಕ್ಕಂತಹ ಮಾತು. ಆದ್ರೆ ಅದಕ್ಕೆ ವಿರುದ್ಧವಾಗಿ ಬಸವಣ್ಣನವರು ದಯವಿಲ್ಲದ ಧರ್ಮವದೇವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನಂತ ಅಲ್ಲ ದೊಲ್ಲನಯ್ಯ ಎನ್ನುವ ವಚನದಲ್ಲಿ ಬಸವಣ್ಣವರು ಬಳಸಿರ್ತಕ್ಕಂತಹ ಈ ಪದ ಇದೆಯಲ್ಲ, ದಯೆ ಧರ್ಮದ ಮೂಲ ಅಂತಕ್ಕಂತಹ ಮಾತು ಹೇಳ್ತಾರಲ್ಲ, ಮರ್ಸಿ ಈಸ್ ದಿ ರೂಟ್ ಆಫ್ ದ ರಿಲಿಜಿಯನ್ ಅಂತಕ್ಕಂತಹ ಶಬ್ದ. ಈ ಪದಕ್ಕೆ ಪ್ರಾಯಶಃ ಪ್ರಪಂಚದ ಬೇರಾವ ಧರ್ಮದ ಬೇರಾವ ಭಾಷೆಗಳಲ್ಲಿಯೂ ಕೂಡ ಧರ್ಮದ ಸಾರವನ್ನ ಇಷ್ಟು ಸರಳವಾಗಿ ಮತ್ತು ಇಷ್ಟು ಪರಿಣಾಮಕಾರಿಯಾಗಿ ಅರ್ಥೈಸಿರ್ತಕ್ಕಂತಹ ವಿವರಣೆಯನ್ನ ನಾವು ನೋಡೋದು ಕಷ್ಟ. ಅಷ್ಟು ಸರಳವಾಗಿ ಬಸವಣ್ಣವರು ಧರ್ಮವನ್ನ ವ್ಯಾಖ್ಯಾನಿಸ್ತಾರೆ. ಮಾತಿನ ಮಾತಿಂಗೆ ನಿನ್ನ ಕೊಂದರೆಂದು ಎಲೆ ಓತ ಅಳು ಕಂಡ, ವೇದವ ನೋದಿದವರ ಮುಂದೆ ಅಳು ಕಂಡ, ಶಾಸ್ತ್ರವ ಕೇಳಿದವರ ಮುಂದೆ ಅಳು ಕಂಡ, ನೀನತ್ತುದಕ್ಕೆ ತಕ್ಕದ ಶಾಸ್ತ್ರಿ ಮಾಡುವ ನಮ್ಮ ಕೂಡಲ ಸಂಗಮ ದೇವ ಅಂತಕ್ಕಂತಹ ವಚನಗಳ ಮೂಲಕ ರೂಢಿಯೊಳಗಿದ್ದಂತಹ ಅನೇಕ ಆಚರಣೆಗಳನ್ನ ಬಸವಣ್ಣವರು ಪ್ರಶ್ನಿಸ್ತಾರೆ. ಓತವನ್ನ ಸಾಂತ್ವನಗೊಳಿಸಲು ಪ್ರಯತ್ನಿಸಿದ್ದನ್ನ ನಾವು ಈ ವಚನದಲ್ಲಿ ಕಾಣ್ತೀವಿ. ಎಲೆ ಓತ, ನೀನು ಅಳು ಮತ್ತು ಪ್ರತಿಭಟನೆಯನ್ನ ಮಾಡು. ನಿನ್ನ ಆಕ್ರಂದನ ಕೂಡಲ ಸಂಗಮ ದೇವರಿಗೆ ಮುಟ್ಟಿದರೆ ನಿನ್ನ ಕೊಂದವರಿಗೆ ಕೂಡಲ ಸಂಗಮ ದೇವ ತಕ್ಕವಾದಂತಹ ಪಾಠವನ್ನ ಕಲಿಸ್ತಾನೆ ಅಂತ ಮಮ್ಮಲ ಮರುಗ್ತಾರೆ. ಈ ಅನುಭವ ಮಂಟಪದ ಚರ್ಚೆಯಲ್ಲಿ ಪ್ರಮುಖವಾಗಿ 2 ಮನೆಗಳು ಕಾರ್ಯನಿರ್ವಹಿಸ್ತಾ ಇದ್ವು. ಇವತ್ತಿನ ನಮ್ಮ ಸಂಸತ್ತಿನಲ್ಲೂ ಕೂಡ ಪ್ರಾಯಶಃ ನಾವು 2 ಮನೆಗಳು ಕಾರ್ಯನಿರ್ವಹಿಸ್ತನ್ನು ಕಾಣ್ತೀವಿ. ಒಂದು ಮೇಲ್ಮನೆ, ಮತ್ತೊಂದು ಕೆಳಮನೆ ಅಂತ. ಇದೇ ಮಾದರಿಯಲ್ಲಿ ಅನುಭವ ಮಂಟಪದ ಚರ್ಚೆಯಲ್ಲೂ ಕೂಡ 2 ಮನೆಗಳು ಕಾರ್ಯನಿರ್ವಹಿಸುತ್ತಿದ್ದದ್ದನ್ನ ನಾವು ಗಮನಿಸ್ತೀವಿ. ಅವುಗಳೆಂದರೆ
ಮನುಷ್ಯನ ಒಳ ಜಗತ್ತಿಗೆ ಸಂಬಂಧಿಸಿದಂತೆ ಅರಿವಿನ ಮನೆ ಕಾರ್ಯನಿರ್ವಹಿಸ್ತಾ ಇತ್ತು. ಹೊರ ಜಗತ್ತಿಗೆ ಸಂಬಂಧಿಸಿದಂತೆ ಮಹಾಮನೆ ಕಾರ್ಯನಿರ್ವಹಿಸ್ತಾ ಇತ್ತು. ಅರಿವಿನ ಮನೆ ಮತ್ತು ಮಹಾಮನೆ ಇವೇ ಆ 12ನೇ ಶತಮಾನದ ಅನುಭವ ಮಂಟಪದ 2 ಮನೆಗಳು. ಅರಿವಿನ ಮನೆ ಇಷ್ಟಲಿಂಗದ ಮೂಲಕ ದೃಷ್ಟಿಯೋಗಕ್ಕೆ ಸಂಬಂಧಿಸಿತ್ತು. ಬಸವಣ್ಣನವರು ಸಮಾಜವನ್ನ ಕಟ್ಟಲಿಕ್ಕೆ ಇಷ್ಟಲಿಂಗವೆಂಬ ವಿನೂತನ ದೇವತತ್ವಕ್ಕೆ ತಂದೆ ತಾಯಿ ಆಗ್ತಾರೆ. ಈ ಇಷ್ಟಲಿಂಗ ತನುವನ್ನ ವೇದಿಸಿ ಇಷ್ಟಲಿಂಗ, ಮನವನ್ನ ವೇದಿಸಿ ಪ್ರಾಣಲಿಂಗ, ಭಾವವನ್ನ ವೇದಿಸಿ ಭಾವಲಿಂಗ ಸ್ವರೂಪವನ್ನ ಪಡಿತೈತಿ. ಇಷ್ಟಲಿಂಗ ಅರಿವಿನ ಕುರುಹು, ಆಚಾರದ ಪ್ರತೀಕ, ಅನುಭವದ ನೆಲೆ. ಇಷ್ಟಲಿಂಗವೆಂತಕ್ಕಂಥದ್ದು ಸಮಾಜದಲ್ಲಿನ ಏರಿಳಿತಗಳನ್ನ ಅಥವಾ ಉಬ್ಬು ತಗ್ಗುಗಳನ್ನ ಸಮ ಮಾಡ್ತಕ್ಕಂತಹ ಯಂತ್ರ ಅಥವಾ ವಸ್ತು. ಇಂಗ್ಲಿಷ್ ನಲ್ಲಿ ನಾವು ಇಷ್ಟಲಿಂಗ ಈಸ್ ಎ ಬುಲ್ಡೋಜರ್ ಆರ್ ಡಿವೈಸ್ ವಿಚ್ ಈಕ್ವಲ್ಸ್ ಅಪ್ಸ್ ಅಂಡ್ ಡೌನ್ಸ್ ಆಫ್ ದಿ ಸೊಸೈಟಿ ಅಂತ ಕರಿತೀವಿ. ಪೂಜಾರಿ ಅಥವಾ ಪುರೋಹಿತರನ್ನ ತಿರಸ್ಕರಿಸಿದ ಜಗತ್ತಿನ ಅತಿಶ್ರೇಷ್ಠ ವೈಜ್ಞಾನಿಕ ಪೂಜಾ ವಿಧಾನ ಈ ಇಷ್ಟಲಿಂಗ ಪೂಜಾ ವಿಧಾನ. ಇಷ್ಟಲಿಂಗ ಪೂಜಾ ಈಸ್ ದಿ ವರ್ಲ್ಡ್ಸ್ ಮೋಸ್ಟ್ ಸೈಂಟಿಫಿಕ್ ವೇ ಆಫ್ ವರ್ಷಿಪಿಂಗ್ ದಿ ಗಾಡ್, ವೇರ್ ವಿ ಡಿನೇ ದಿ ಮೀಡಿಯೇಟರ್ ಬಿಟ್ವೀನ್ ಗಾಡ್ ಅಂಡ್ ಡಿವೋಟಿ. ಇದು ಅರಿವಿನ ಮನೆ ಆದ್ರೆ, ಮಹಾಮನೆ ಹೊರ ಜಗತ್ತಿಗೆ ಸಂಬಂಧಿಸಿದಂತೆ ಕಾರ್ಯನಿರ್ವಹಿಸ್ತಾ ಇತ್ತು. ಈ ಮಹಾಮನೆಯ ಮೂಲಕ ಪ್ರಜಾಪ್ರಭುತ್ವದ ಜೀವಾಳ ಸಂಸತ್ತು, ಸಂಸತ್ತಿನ ಜೀವಾಳ ಆಚಾರ, ವಿಚಾರ, ವಾಕ್ ಸ್ವಾತಂತ್ರ್ಯ ಮತ್ತು ಸಾಮುದಾಯಿಕ ಚಿಂತನೆಯಾಗಿತ್ತು. ಈ ಅಂಶಗಳಲ್ಲಿ 12ನೇ ಶತಮಾನದ ಅನುಭವ ಮಂಟಪ ನಮ್ಮ ಇವತ್ತಿನ ಸಂಸತ್ತನ್ನ ಹೋಲುತ್ತದೆ. ಅನುಭವ ಮಂಟಪದ ಪ್ರತಿಯೊಬ್ಬ ಶರಣನಿಗೂ ಕೂಡ ವಿಚಾರ ಸ್ವಾತಂತ್ರ್ಯ ಇತ್ತು, ವಾಕ್ ಸ್ವಾತಂತ್ರ್ಯ ಇತ್ತು, ಸದಸ್ಯನಿಗೆ ಸರಿ ಎನಿಸುವ ವಾಕ್ ಸ್ವಾತಂತ್ರ್ಯ ಮತ್ತು ವಿಚಾರ ಸ್ವಾತಂತ್ರ್ಯವನ್ನ ಅಳವಡಿಸಿಕೊಳ್ಳಿಕ್ಕೆ ಅವಕಾಶ ಇತ್ತು. ಅಂದಿನ ಅನುಭವ ಮಂಟಪದ ಸದಸ್ಯತ್ವವನ್ನ ಹೊಂದಿದ್ದಂತಹ ಶರಣರು ಇಂದಿನ ಸಂಸತ್ತಿನ ಸದಸ್ಯರಿಗಿಂತಲೂ ಬಹಳಷ್ಟು ಭಿನ್ನವಾಗಿ ತಾವು ನಂಬಿದ್ದನ್ನ, ಆಡಿದ್ದನ್ನ ಅಕ್ಷರಶಃ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ರು. ಇಲ್ಲಿ ಗೌರವ ಇದ್ದಿದ್ದು ಕಾಯಕಶೀಲರಿಗೆ, ಅರಿವು ಆಚಾರ ಒಂದಾದಂತವರಿಗೆ. ಅರಿವು ಆಚಾರವೇ ಪ್ರಜಾಪ್ರಭುತ್ವದ ಮತ್ತು ಅನುಭವ ಮಂಟಪದ ಪ್ರಮುಖ ಅಂಶ ಆಗಿತ್ತು ಅಂತಕ್ಕಂಥದ್ದನ್ನ ಚನ್ನಬಸವಣ್ಣವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ. ಕ್ರಿಯೆಯೇ ಜ್ಞಾನ, ಆ ಜ್ಞಾನವೇ ಕ್ರಿಯೆ. ಜ್ಞಾನವೆಂದಡೆ ತಿಳಿಯುವುದು, ಕ್ರಿಯೆ ಎಂದಡೆ ತಿಳಿದಂತೆ ಮಾಡುವುದು. ಪರಸ್ತ್ರೀ ಭೋಗಿಸಬಾರದೆಂಬುದೇ ಜ್ಞಾನ, ಅದರಂತೆ ಆಚರಿಸುವುದೇ ಕ್ರಿಯೆ. ಅರಿತು ಆಚರಿಸದಿದ್ದಡೆ ಅದೇ ಅಜ್ಞಾನ ನೋಡ ಕೂಡಲ ಚನ್ನ ಸಂಗಮ ದೇವ ಅಂತಕ್ಕಂತಹ ವಚನದ ಮೂಲಕ ಹೇಳ್ತಾರೆ ಚನ್ನಬಸವಣ್ಣವರು. ಜ್ಞಾನ ಅಂದ್ರೆ ತಿಳುವಳಿಕೆ, ಕ್ರಿಯೆಯೇ ಜ್ಞಾನ. ಜ್ಞಾನ ಅಂದರೆ ತಿಳುವಳಿಕೆ ಮತ್ತು ಕ್ರಿಯೆ ಎಂದರೆ ಆಚರಣೆ. ಎರಡು ಒಂದೇ. ಆದರೆ ನಾವು ತಿಳಿದುಕೊಂಡಿರುವುದನ್ನ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡರೆ ಮಾತ್ರ ಆ ಜ್ಞಾನ ಪೂರ್ಣವಾಗಿ ಕ್ರಿಯೆಯಾಗುತ್ತದೆ ಅಂತಕ್ಕಂಥದ್ದು ಇದರ ಅರ್ಥ. ಪರಸ್ತ್ರೀಯನ್ನ ನಾವು ಭೋಗಿಸಬಾರದು ಅಂತಕ್ಕಂಥದ್ದು ನಮಗೆ ಗೊತ್ತಿರ್ತಕ್ಕಂತಹ ಜ್ಞಾನ. ನಮ್ಮ ನಿಜ ಜೀವನದಲ್ಲೂ ಕೂಡ ಅದನ್ನ ಅಕ್ಷರಶಃವಾಗಿ ಅಳವಡಿಸಿಕೊಂಡ್ರೆ ಅದೇ ಕ್ರಿಯೆ ಅಂತಕ್ಕಂಥದ್ದು ಈ ಅನುಭವ ಮಂಟಪದ ಪ್ರಮುಖವಾದಂತಹ ಜೀವಾಳವಾಗಿತ್ತು. ಇಂತಹ ಅನುಭವ ಮಂಟಪ ಹಲವಾರು ವರ್ಷಗಳ ಕಾಲ ಸಮೃದ್ಧವಾದಂತಹ ಕಾಲಘಟ್ಟವಾಗಿತ್ತು. ಇಂತಹ ಅನುಭವ ಮಂಟಪವನ್ನ ಕಟ್ಟುವುದರ ಮೂಲಕ ಬಸವಣ್ಣ ಮರ್ತ್ಯಲೋಕಕ್ಕೆ ಬಂದು ಮಹಾಮನೆಯ ಕಟ್ಟಿ
ಭಕ್ತಿ ಜ್ಞಾನವೆಂಬ ಜ್ಯೋತಿಯನ್ನೆತ್ತಿ ತೋರಲು ಸುಜ್ಞಾನವೆಂಬ ಪ್ರಭೆ ಪ್ರಸರಿಸುತ್ತಯ್ಯ ಜಗದೊಳಗೆ. ಬೆಳಗಿನೊಳು ತಿಳಿದು ನೋಡಿ ಹರೆದಿದ್ದ ಶಿವಂಗಣಗಳೆಲ್ಲ ನೆರೆದು ಕೂಡಿತಯ್ಯ. ಕೂಡಲ ಚನ್ನ ಸಂಗಮ ದೇವ, ನಿಮ್ಮ ಶರಣ ಬಸವಣ್ಣನ ಕೃಪೆಯಿಂದ ಪ್ರಭುದೇವರ ನಿಜವ ನರಿದು ನಿಶ್ಚಿಂತರಾದರಯ್ಯ ಶಿವಗಣಗಳೆಲ್ಲರೂ ಅಂತಕ್ಕಂತಹ ವಚನದ ಮೂಲಕ ಚನ್ನಬಸವಣ್ಣವ್ರು ಹೇಳ್ತಾರೆ, ಬಸವಣ್ಣನವರು ಮಾನವ ಲೋಕಕ್ಕೆ ಹುಟ್ಟಿ ಬಂದಾಗ ಕೇವಲ ಒಂದು ಮನೆಯನ್ನ ಮಾತ್ರ ಕಟ್ಟಲಿಲ್ಲ, ಅದರ ಬದಲಾಗಿ ಸರ್ವ ಜನಾಂಗದ ಮಾನವರಿಗೂ ಸಮಾನವಾದ ಅನುಭವ ಮಂಟಪ ಎನ್ನುವ ಮಹಾ ಆಧ್ಯಾತ್ಮಿಕ ಮನೆಯನ್ನ ಅವರು ಕಟ್ಟಿದ್ರು. ಈ ಮಹಾಮನೆಯಲ್ಲಿ ಜಾತಿ, ಲಿಂಗ ಮತ್ತು ಧರ್ಮ ಭೇದವಿಲ್ಲದೆ ಎಲ್ಲರೂ ಸಮಾನರಾಗಿದ್ದರು. ಇಲ್ಲಿಗೆ ಬರುವ ಶರಣರಿಗೆ ಬಸವಣ್ಣನವರು ಭಕ್ತಿ ಮತ್ತು ಜ್ಞಾನದ ದೀಪವನ್ನ ಹಚ್ಚಿದರು. ಆ ದೀಪದಿಂದ ಜಗತ್ತಿನೊಳಗೆ ಸುಜ್ಞಾನ ಅಂದರೆ ಒಳ್ಳೆಯ ಅರಿವು, ನಿಜವಾದ ಮಾನವೀಯತೆ ಮತ್ತು ಶರಣ ಜೀವನದ ಸತ್ಯದ ಬೆಳಕಾಯಿತು. ಅನುಭವ ಮಂಟಪದಲ್ಲಿ ಬಸವಣ್ಣನವರ ಭಕ್ತಿ ಮತ್ತು ಜ್ಞಾನ ಜ್ಯೋತಿಯನ್ನ ನೋಡಿದ ಶಿವಗಣಗಳು ಅಂದರೆ ಶರಣರು ಮುಂಜಾನೆಯ ಬೆಳಕನ್ನ ಕಂಡು ಎಲ್ಲ ಹಕ್ಕಿಗಳು ಹೇಗೆ ಗುಂಪಾಗಿ ಸೇರುತ್ತವೆಯೋ ಹಾಗೆ ಸೇರಿಕೊಂಡರು. ಚನ್ನಬಸವಣ್ಣನವರು ಮುಂದೆ ಹೇಳುವ ವಿಚಾರ, ಕೂಡಲ ಚನ್ನ ಸಂಗಮ ದೇವ, ನಿಮ್ಮ ಶರಣನಾದ ಬಸವಣ್ಣನ ಕೃಪೆಯಿಂದ ಶರಣರಾದ ಪ್ರಭುದೇವರು ಸತ್ಯವನ್ನ ಅರಿತು ಆತಂಕ ಭಯವಿಲ್ಲದೆ ನಿಶ್ಚಿಂತ ಜೀವನ ನಡೆಸಿದರು ಅಂತಕ್ಕಂತಹ ಮಾತು ಹೇಳ್ತಾರೆ. ಅನುಭವ ಮಂಟಪ ಅಂತಕ್ಕಂತಹ ಈ ಒಂದು ಸಂಸತ್ನ ಮಾದರಿಯ ಸಂಸ್ಥೆಯಲ್ಲಿ ಇದೊಂದು ಕೇವಲ ಪ್ರಜಾಪ್ರಭುತ್ವದ ಸಂಸತ್ ಅಷ್ಟೇ ಆಗಿರ್ಲಿಲ್ಲ, ಇದೊಂದು ವಚನ ಭಂಡಾರ ಆಗಿತ್ತು. ಇದೊಂದು ಜಗತ್ತಿನ ಮೊಟ್ಟ ಮೊದಲ ಸಾರ್ವಜನಿಕ ಗ್ರಂಥಾಲಯವೂ ಕೂಡ ಆಗಿತ್ತು. ವಚನ ಭಂಡಾರದಲ್ಲಿ ಸಂಗ್ರಹವಾಗ್ತಾ ಇದ್ದಂತಹ ವಚನದ ಕಟ್ಟುಗಳು ಅಥವಾ ವಚನದ ತಾಡೋಲೆಗಳು ವಚನ ಭಂಡಾರಕ್ಕೆ ಹೇಗೆ ಕಳಿಸ್ತಿದ್ವು ಅನ್ನೋದ್ರ ಬಗ್ಗೆ ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರಿಗೆ ಸಿಕ್ಕಂತಹ ಪ್ರಭುದೇವರ ಸೃಷ್ಟಿಯ ವಚನದ ಟೀಕೆ ಅಂತಕ್ಕಂತಹ ಗ್ರಂಥದಲ್ಲಿ ಒಂದು ನಿರೂಪಣೆಯನ್ನ ಕೊಡ್ತಾರೆ ಅವರು. ವಚನ ಭಂಡಾರದ ಶಾಂತಯ್ಯಂಗಳು ವಚನಾಮೃತವ ಲೇಖನಂಗೈದು ಬಸವರಾಜ ದೇವರಿಗೆ ಕೊಡಲು ಅವರು ಅದನ್ನೋದಿಕೊಂಡು ಷಟ್ಸ್ಥಲ ಜ್ಞಾನ ಸಾರೋದ್ಧಾರ ಲಿಂಗೋದ್ಧಾರಣ ವಿಮಳ ವೀಕ್ಷಣರಾದ ಚನ್ನಬಸವೇಶ್ವರ ದೇವರು ಷಟ್ಸ್ಥಲ ಬ್ರಹ್ಮಿಗಳೊಳಗೊಂಡಿರುವಂತೆ ಅನುಭವ ಮಂಟಪಕ್ಕೆ ಬಸವರಾಜ ದೇವರು ಸುಪ್ರಭಾತ ಸಮಯದೋಳು ಈಶ್ವರಾರ್ಚನೆಯಂಗೈದು ಅಸಂಖ್ಯಾತರೊಡಗೊಂಡು ಬಂದು ಚನ್ನಬಸವೇಶ್ವರ ದೇವರಿಗೆ ಅಷ್ಟಾಂಗ ಪ್ರಣೀತರಾಗಿ ಮೂರ್ತವ ಮಾಡಿಕೊಂಡಿರಲು ಬಸವರಾಜ ದೇವರು ಅದನ್ನೋದಿಕೊಂಡು ಚನ್ನಬಸವರಾಜ ದೇವರಿಗೆ ಕೊಡಲು ಅವರು ತ್ರಿವಿಧ ಲಿಂಗಾನುಭಾವವಂ ಮಾಡಲು ಎಲ್ಲ ಅಸಂಖ್ಯಾತ ಮಹಾಗಣಗಳು ಒಂದು ಜಾವ ಒತ್ತು ಕೇಳಿ ತಮ್ಮ ದಿವ್ಯ ಧ್ಯಾನವ ಸಾರಿಕೊಂಡು ಬಳಿಕ ತಮ್ಮ ಗೃಹಕ್ಕೆ ಹೋಗಿ ಕಾಯಕ ವೃತ್ತಿಯಂ ಕೈಗೊಂಡು ಗುರುಭಕ್ತಿ ಲಿಂಗ ಪೂಜೆ ಜಂಗಮ ದಾಸೋಹದಳು ಪರಿಣತರಾಗುತ್ತಿದ್ದರು ಅಂತಕ್ಕಂತಹ ಈ ಒಂದು ವಚನದಲ್ಲಿ, ಇದ್ರ ಟೀಕಿನ ವಚನದಲ್ಲಿ ಹೇಗೆ ಅಲ್ಲಿ ವಚನಗಳು ಸಂಗ್ರಹವಾಗ್ತಾ ಇದ್ವು ಅನ್ನೋದನ್ನ ಇದರ ಮೂಲಕ ಅವ್ರು ಹೇಳ್ತಾರೆ. ಅದ್ರ ವಿವರಣೆಯನ್ನ ನಾವು ನೋಡೋದಾದ್ರೆ, ಶರಣರು ತಮ್ಮ ನಿತ್ಯ ಜೀವನದ ಅನುಭವಗಳನ್ನ, ಪ್ರೀತಿಯನ್ನ, ಕಷ್ಟಗಳನ್ನ, ಭಕ್ತಿಯ ಉತ್ಸಾಹವನ್ನ, ಆತ್ಮ ಸಾಕ್ಷಾತ್ಕಾರವನ್ನ ವಚನ ರೂಪದಲ್ಲಿ ಪ್ರಕಟಿಸ್ತಾ ಇದ್ರು. ಈ ವಚನಗಳು ಸರಳವಾಗಿ, ಹೃದಯ ಸ್ಪರ್ಶಿಯಾಗಿ ಮತ್ತು ನೇರ ಭಾಷೆಯಲ್ಲಿ ಬಂದಂತವುಗಳು. ಅವು ಕೇವಲ ಮಾತುಗಳಲ್ಲ, ಅವು ಜೀವಂತ
ಅನುಭವ ಜೀವನದ ಪಾಠಗಳಾಗಿದ್ವು. ದೇವರೊಂದಿಗೆ ನೇರ ಸಂಬಂಧದ ದೃಶ್ಯಗಳಾಗಿದ್ದವು. ಅನುಭವ ಮಂಟಪದಲ್ಲಿ ಅಕ್ಷರ ಜ್ಞಾನವಿದ್ದಂತಹ ಶರಣರು ಸ್ವತಃ ತಮ್ಮ ಹೃದಯದ ನಾದವನ್ನ, ಆತ್ಮ ಸಾಕ್ಷಾತ್ಕಾರದ ಅನುಭವವನ್ನ ತಾವೇ ಬರಿತಾ ಇದ್ರು. ತಮ್ಮ ಶಕ್ತಿಯಿಂದಲೇ ವಚನಗಳನ್ನ ಸೃಷ್ಟಿಸ್ತಾ ಇದ್ರು. ಆದ್ರೆ ಅಕ್ಷರ ಜ್ಞಾನವಿಲ್ಲದ ಶರಣರು ತಮ್ಮ ಹೃದಯದ ನಾದವನ್ನ, ಉತ್ಸಾಹವನ್ನ, ಭಕ್ತಿಯ ತೀವ್ರತೆಯನ್ನ ಶಾಂತರಸರ ಮುಂದೆ ಶ್ರವಣವಾಗಿ ಹಂಚ್ತಾ ಇದ್ರು. ಶಾಂತರಸರು ಶಿವಾನುಭವಿಗಳ ಶ್ರವಣವನ್ನ ತಾಳ್ಮೆಯಿಂದ ಕೇಳ್ತಾ ಇದ್ರು, ಶ್ರದ್ಧೆಯಿಂದ ಗಮನಿಸ್ತಾ ಇದ್ರು. ನಂತರ ಆ ನಾದವನ್ನ ಅಕ್ಷರಗಳಲ್ಲಿ ಅಮೃತಮಯ ವಚನ ರೂಪದಲ್ಲಿ ಬರಿತಾ ಇದ್ರು. ಶರಣರ ವಚನಗಳು ಕೇವಲ ಅಕ್ಷರಗಳ ಸಂಕಲನಗಳಷ್ಟೇ ಆಗಿರ್ಲಿಲ್ಲ. ಅದು ಜೀವಂತ ಭಕ್ತಿ, ಆತ್ಮದ ಪ್ರತಿಧ್ವನಿ, ಶರಣರ ಅನುಭವದ ಶಾಶ್ವತ ದಾಖಲೆಗಳಾಗಿದ್ವು. ಶಾಂತರಸರು ಅಥವಾ ಅವರ ಅಧೀನದ ಕರಣಿಕ ತಂಡದವರು ಬರೆದ ವಚನಗಳನ್ನ ಬಸವಣ್ಣನವರಿಗೆ ಸಲ್ಲಿಸ್ತಾ ಇದ್ರು. ಅವರು ವಚನಗಳನ್ನ ಓದಿ ಅದರ ಅರ್ಥ, ತತ್ವ ಮತ್ತು ಭಕ್ತಿಯ ಶುದ್ಧತೆಯನ್ನ ಪರಿಶೀಲಿಸುತ್ತಿದ್ರು. ಹಾಗಾಗಿ ಬಸವಣ್ಣನವರು ವಚನಗಳ ಪರೀಕ್ಷಕ ಮತ್ತು ಪ್ರಧಾನ ಮಾರ್ಗದರ್ಶಕರಾಗಿದ್ರು. ವಚನಗಳಲ್ಲಿ ಆಧ್ಯಾತ್ಮಿಕ ಮೌಲ್ಯ ಇದ್ದರೆ ಷಟ್ಸ್ಥಲ ಜ್ಞಾನಿ ಮತ್ತು ಶುದ್ಧ ಮನಸ್ಸಿನಿಂದ ಲಿಂಗವನ್ನ ಏಕಾಗ್ರವಾಗಿ ಅನುಭವಿಸುವ ಸ್ಥಿತಿಯನ್ನ ತಲುಪಿದ್ದಂತಹ ಚನ್ನಬಸವಣ್ಣನವರಿಗೆ ಆ ವಚನಗಳನ್ನ ಹಸ್ತಾಂತರಿಸ್ತಾ ಇದ್ರು. ಷಟ್ಸ್ಥಲ ಅಂತಕ್ಕಂಥದ್ದು ಒಂದು ಆಳವಾದ ಜ್ಞಾನವಾಗಿತ್ತು. ಇಂತಹ ಜ್ಞಾನವನ್ನ ಹೊಂದಿದ್ದರಿಂದಲೇ ಚನ್ನಬಸವಣ್ಣನವರಿಗೆ ಷಟ್ಸ್ಥಲ ಜ್ಞಾನಿ ಎಂಬ ಬಿರುದು ಬಂದಿತ್ತು. ಚನ್ನಬಸವಣ್ಣನವರು ವಚನಗಳಲ್ಲಿ ಆಧ್ಯಾತ್ಮಿಕ ಮೌಲ್ಯ ಮತ್ತು ಸಾಮಾಜಿಕ ಮೌಲ್ಯವಿದ್ದರೆ ಅದನ್ನ ಷಟ್ಸ್ಥಲ ಜ್ಞಾನ ಹೊಂದಿರತಕ್ಕಂತಹ ಇತರ ಶರಣರೊಂದಿಗೆ ಹಂಚುವಂತೆ ಮಾಡ್ತಾ ಇದ್ರು. ಈ ಹಂತವು ವಚನದ ಗುಣಮಾಪನ, ಪರಿಶೀಲನೆ ಮತ್ತು ಶುದ್ಧೀಕರಣದ ಘಟ್ಟ ಎನ್ನಬಹುದು. ಚನ್ನಬಸವಣ್ಣನವರು ಅನುಭವ ಮಂಟಪದಲ್ಲಿ ವಚನಗಳನ್ನ ತ್ರಿವಿಧ ಲಿಂಗಾನುಭವದ ಮೂಲಕ ವಿವರಿಸ್ತಾ ಇದ್ರು. ತ್ರಿವಿಧ ಲಿಂಗಾನುಭವ ಅಂದ್ರೆ ಇಷ್ಟಲಿಂಗ. ಇದು ದೇವರನ್ನ ಹೃದಯದೊಳಗೆ ಕಾಣುವಂತಹ ದಾರಿ. ಎರಡನೇದು ಪ್ರಾಣಲಿಂಗ, ಉಸಿರಿನ ಪ್ರತಿಯೊಂದು ಹರುವಿನಲ್ಲೂ ಶಿವನಿರುವ ಅರಿವು. ಮೂರನೇದು ಭಾವಲಿಂಗ, ಮನಸ್ಸಿನ ಪ್ರತಿಯೊಂದು ಭಾವನೆ ಶಿವನಿಗೆ ಸಮರ್ಪಿತವಾಗಿರುವ ಸ್ಥಿತಿ. ಬೆಳಗಿನ ಸುಪ್ರಭಾತದ ಸಮಯದಲ್ಲಿ ಅನುಭವ ಮಂಟಪ ಸಂಪೂರ್ಣವಾಗಿ ಮೌನವಾಗಿರ್ತಾ ಇತ್ತು. ಬಸವಣ್ಣನವರು ತಮ್ಮ ದಿನನಿತ್ಯದ ಇಷ್ಟಲಿಂಗ ಪೂಜೆಯನ್ನ ಮುಗಿಸಿ ಶರಣರೊಂದಿಗೆ ಇಲ್ಲಿಗೆ ಬರ್ತಾ ಇದ್ರು. ಅಲ್ಲಮ ಪ್ರಭು ತಮ್ಮ ಮೌನದ ಅಳತೆಯಿಂದ ಬೆಳಕನ್ನ ಹರಡ್ತಾ ಇದ್ರು. ಸಿದ್ದರಾಮೇಶ್ವರರು, ಅಡಪದ ಅಪ್ಪಣ್ಣ, ಆದಯ್ಯ, ಮಾಚಿದೇವ, ನುಲಿಯ ಚಂದಯ್ಯ, ಅಂಬಿಗರ ಚೌಡಯ್ಯರಾದಿಯಾಗಿ ಎಲ್ಲ ಶಿವಾನುಭವಿಗಳು ವಚನದ ಸವಿಯನ್ನ, ಅನುಭವದ ನುಡಿಗಳನ್ನ ಕೇಳುತ್ತಾ ಅನುಭವ ಮಂಟಪವನ್ನೇ ಒಂದು ಶಿವಲೋಕದ ರೀತಿಯಲ್ಲಿ ಅನುಭವಿಸ್ತಾ ಇದ್ರು. ನಂತರ ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಗುರುಲಿಂಗ ಜಂಗಮ ಸೇವೆ, ಕಾಯಕವೇ ಕೈಲಾಸ ಎಂಬ ತತ್ವದ ಅನುಸರಣೆ ಮತ್ತು ದಾಸೋಹ ಎಂಬ ದಿವ್ಯ ಸೇವೆಯನ್ನ ನಿಷ್ಠೆಯಿಂದ ಮುಂದುವರಿಸ್ತಾ ಇದ್ರು. ಈ ರೀತಿಯಾಗಿ ಅನುಭವ ಮಂಟಪದ ಈ ವಚನ ಭಂಡಾರ ಅಂತಕ್ಕಂಥದ್ದು ಇದು ಒಂದು ಗ್ರಂಥಾಲಯವಾಗಿಯೂ ಕೂಡ ಕೆಲಸ ಮಾಡ್ತಾ ಇತ್ತು ಅಂತಕ್ಕಂಥದ್ದನ್ನ ನಾವು ಗಮನಿಸ್ಬೇಕು. ಇಲ್ಲಿ ಶಾಂತರಸ ಮತ್ತು ಅವರ ಅಧೀನದ ತಂಡದ ಸದಸ್ಯರು ರಾಮಯ್ಯ ಅಂತಕ್ಕಂಥವ್ರು, ಶಾಂತಯ್ಯ ಅಂತಕ್ಕಂಥವ್ರು, ಅವರಿಗೆ ಶಾಂತರಸರಿಗೆ ಸಹಾಯವನ್ನ ಮಾಡ್ತಾ ಇದ್ರು. ಅವರೆಲ್ಲರ ಕೆಲಸ ಏನು ಅಂದ್ರೆ, ಯಾರಿಗೆ ವಚನಗಳನ್ನ ಬರೆಯಕ್ಕೆ ಬರ್ತಿರ್ಲಿಲ್ವೋ ಅಂತವರು ಶ್ರವಣವಾಗಿ ಹಂಚ್ತಾ ಇದ್ದಂತಹ ತಮ್ಮ ಹೃದಯದ ನಾಡಿಗಳನ್ನ ದಾಖಲೆ ಮಾಡಿ ಆ ವಚನ ಭಂಡಾರಕ್ಕೆ ಸೇರಿಸ್ತಾ ಇದ್ದಂತಹ ಕೆಲಸವನ್ನ ಅವ್ರು ಮಾಡ್ತಾ ಇದ್ರು.
ಅದರಲ್ಲಿ ಒಂದು ತ್ರಿಪದಿ ನಮಗೆ ಸಿಗುತ್ತೆ. ರಾಮಯ್ಯ, ಓಲೆಯ ರಾಮಯ್ಯ, ಏಕಾಂತ ರಾಮಯ್ಯ, ಸಿದ್ದರಾಮಯ್ಯ, ಮೈದುನ ರಾಮಯ್ಯ ನನಗೆ ಕೃಪೆಯಾಗು, ಶಾಂತಯ್ಯ, ಓಲೆಯ ಶಾಂತಯ್ಯ, ಗೀರುಗಟ್ಟಿ ಶಾಂತಯ್ಯ, ಕೋಲ ಶಾಂತಯ್ಯ ಅಂತಕ್ಕಂತಹ ಈ ತ್ರಿಪದಿಯ ಅನುಸಾರ ಶಾಂತರಸ ವಚನಗಳ ಭಂಡಾರದ ಮುಖ್ಯಸ್ಥರಾದರೆ ಈ ಓಲೆಯ ರಾಮಯ್ಯ ಅಂತಕ್ಕಂಥವರು ಅವರಿಗೆ ಒಬ್ಬ ಸಹಾಯಕನಾಗಿರ್ಬಹುದು. ಈ ನಿಟ್ಟಿನಲ್ಲಿ ಅನುಭವ ಮಂಟಪದ ವಚನ ಭಂಡಾರ ಇಡೀ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಒಂದು ಸಾರ್ವಜನಿಕ ಗ್ರಂಥಾಲಯ ಆಗಿತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕು. ಇಲ್ಲಿ ಮತ್ತೊಂದು ನಾವು ಗಮನಿಸಬೇಕಾದಂತಹ ಅಂಶ ಏನು ಅಂದ್ರೆ, ಇವತ್ತು ನಾನು ತೆಗೆದುಕೊಂಡಿರ್ತಕ್ಕಂತಹ ವಿಷಯದ ಜೊತೆಗೆ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಮೊದಲ ಮಾದರಿ ಅಂತಕ್ಕಂತಹ ವಿಷಯವನ್ನ ತಗೊಂಡಿದ್ದೀನಿ. ಪ್ರಜಾಪ್ರಭುತ್ವದ ಇತಿಹಾಸವನ್ನ ವಿವರಿಸುವಾಗ ನಾವು ಅದರ ಮೂಲವನ್ನ ಸಾಮಾನ್ಯವಾಗಿ ಕ್ರಿಸ್ತಪೂರ್ವ 5ನೇ ಶತಮಾನಕ್ಕೆ ನಾವು ಹೋಗ್ತೀವಿ. ಅಂದ್ರೆ 2500 ವರ್ಷಗಳ ಹಿಂದೆ ಗ್ರೀಸ್ ದೇಶದ ಅಥೆನ್ಸ್ ನಲ್ಲಿ ಮತ್ತು ಅದರ ಬೆಳವಣಿಗೆಯ ಒಂದು ಪ್ರಮುಖ ಹಂತವನ್ನ ಕ್ರಿಸ್ತಶಕ 1215 ಮ್ಯಾಗ್ನಾ ಕಾರ್ಟದಲ್ಲಿ ಗುರುತಿಸ್ತೀವಿ. ಆದರೆ ಈ ಎರಡನ್ನು ಪ್ರಜಾಪ್ರಭುತ್ವದ ಪರಿಪೂರ್ಣ ಮಾದರಿಗಳೆಂದು ಹೇಳಲು ನಾವು ಸಾಧ್ಯ ಇಲ್ಲ. ಕಾರಣ, ಅಥೆನ್ಸ್ ನಲ್ಲಿ ಜನರ ಆಡಳಿತದ ಕಲ್ಪನೆ ಉದಯಗೊಂಡಿದ್ರೂ ಕೂಡ ಮಹಿಳೆಯರು, ಗುಲಾಮರು, ವಿದೇಶಿಯರು ಮತ್ತು ಸಮಾಜದ ಬಹುಪಾಲು ಜನರಿಗೆ ಆಡಳಿತದಲ್ಲಿ ಪಾಲ್ಗೊಳ್ಳುವ ಹಕ್ಕು ಇರಲಿಲ್ಲ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು. ಅದೇ ರೀತಿ ಮ್ಯಾಗ್ನಾ ಕಾರ್ಟ ಕೂಡ ಎಲ್ಲ ಜನರ ಹಕ್ಕುಗಳನ್ನ ರಕ್ಷಿಸಲು ರೂಪುಗೊಂಡಂತಹ ದಾಖಲೆ ಏನಲ್ಲ. ಅದು ರಾಜನ ಅಧಿಕಾರವನ್ನ ನಿಯಂತ್ರಿಸುವ ಉದ್ದೇಶದಿಂದ ರೂಪುಗೊಂಡಂತಹ ಒಂದು ಒಪ್ಪಂದವಾಗಿತ್ತು. ಹೀಗೆ ಈ ಎರಡೂ ವ್ಯವಸ್ಥೆಗಳು ಕೂಡ ಪ್ರಜಾಪ್ರಭುತ್ವದ ಬೆಳವಣಿಗೆಯಲ್ಲಿ ಮಹತ್ವದ ಹಂತಗಳಾಗಿದ್ರೂ ಕೂಡ ಸಮಾನ ಹಕ್ಕುಗಳು ಮತ್ತು ಸಾರ್ವತ್ರಿಕ ಭಾಗವಹಿಸುವಿಕೆಯನ್ನ ಒಳಗೊಂಡಂತಹ ಪೂರ್ಣ ಪ್ರಜಾಪ್ರಭುತ್ವದ ರೂಪಗಳು ಅವಾಗಿರ್ಲಿಲ್ಲ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು. ಪ್ರಜಾಪ್ರಭುತ್ವದ ನಿಜವಾದ ಆತ್ಮ ಕೇವಲ ಆಡಳಿತದ ಅಧಿಕಾರದಲ್ಲಿರ್ಲಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾನ ಗೌರವ, ಸಮಾನ ಅವಕಾಶ ಮತ್ತು ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ಸ್ವಾತಂತ್ರ್ಯ ದೊರೆಯುವುದರಲ್ಲಿ ಅಡಗಿದೆ. ಈ ದೃಷ್ಟಿಯಿಂದ 12ನೆಯ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ರೂಪುಗೊಂಡಂತಹ ಅನುಭವ ಮಂಟಪ ವಿಶಿಷ್ಟ ಸ್ಥಾನವನ್ನ ಪಡ್ಕೊಳ್ಳುತ್ತೆ. ಇಲ್ಲಿ ಜಾತಿ, ವರ್ಣ, ಲಿಂಗ, ವೃತ್ತಿ, ಸಾಮಾಜಿಕ ಸ್ಥಾನಮಾನದ ಎಲ್ಲ ಗೋಡೆಗಳನ್ನ ಮೀರಿ ಸಮಾಜದ ಎಲ್ಲ ವರ್ಗಗಳ ಜನರು ಒಂದೇ ವೇದಿಕೆಯಲ್ಲಿ ಸೇರಿ ತಮ್ಮ ಅನುಭವಗಳನ್ನ ಹಂಚಿಕೊಳ್ತಾ ಇದ್ರು. ಮಹಿಳೆಯರು, ಶ್ರಮಜೀವಿಗಳು, ದಲಿತರು ಮತ್ತು ಅಧಿಕಾರಸ್ಥರು ಸಮಾನ ಗೌರವದಿಂದ ಒಂದೇ ವೇದಿಕೆಯಲ್ಲಿ ಸೇರಿ ತಮ್ಮ ಅನುಭವಗಳನ್ನ ಹಂಚಿಕೊಳ್ತಾ ಇದ್ರು. ವ್ಯಕ್ತಿಯ ಮೌಲ್ಯವನ್ನ ಅವನ ಜನ್ಮದಿಂದ ಅಲ್ಲ, ಅವನ ಚಿಂತನೆ, ಅನುಭವ ಮತ್ತು ಜೀವನದ ನಡವಳಿಕೆಯಿಂದ ಅಳೆಯಲಾಗ್ತಾ ಇತ್ತು. ಆದ್ದರಿಂದ ಅನೇಕ ವಿದ್ವಾಂಸರು ಮತ್ತು ಬಸವ ಚಿಂತಕರು ಅನುಭವ ಮಂಟಪವನ್ನ ಕೇವಲ ಆಧ್ಯಾತ್ಮಿಕ ಕೇಂದ್ರವಾಗಿ ಮಾತ್ರವಲ್ಲ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಭಾಗವಹಿಸುವಿಕೆಯ ತತ್ವಗಳನ್ನ ಜೀವಂತಗೊಳಿಸಿದ ವಿಶ್ವದ ಮೊದಲ ಸಾಮಾಜಿಕ, ಆಧ್ಯಾತ್ಮಿಕ ಪ್ರಜಾಪ್ರಭುತ್ವದ ಮಾದರಿ ಎಂದು ಪರಿಗಣಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವದ ಇತಿಹಾಸವನ್ನು ಅಥೆನ್ಸ್ ಮತ್ತು ಮ್ಯಾಗ್ನಾ ಕಾರ್ಟಾಗಳಿಗೆ ಮಾತ್ರ ಸೀಮಿತಗೊಳಿಸದೆ
ಅನುಭವ ಮಂಟಪದಂತಹ ಮಾನವೀಯ ಮತ್ತು ಸಮಾನತೆಯ ಪ್ರಯೋಗಗಳ ಬೆಳಕಿನಲ್ಲಿಯೂ ಅರ್ಥೈಸುವುದು ಇಂದಿನ ಅಗತ್ಯವಾಗಿದೆ ಅಂತಕ್ಕಂತಹ ಮಾತನ್ನ ನಾವು ಗಮನಿಸಬೇಕು. ಇದರ ಜೊತೆಗೆ ಇನ್ನೂ ನಾವು ಮುಂದುವರೆದು ಹೇಳೋದಾದ್ರೆ, ಈ ಎಲ್ಲ ಅನುಭವ ಮಂಟಪದ ವಿಚಾರಗಳಿಗೆ, ಅನುಭವ ಮಂಟಪದ ಬಸವಣ್ಣನವರ ಸಮಾಜೋಧಾರ್ಮಿಕ ಆಂದೋಲನ ನೈತಿಕ ನೆಲೆಗಟ್ಟಿನ ಮೇಲೆ ನಡೆಯಲಿಕ್ಕೆ ಬಹುಮಟ್ಟಿಗೆ ಕಾರಣರಾದಂಥವ್ರು ಅಂದ್ರೆ ಆ ಅನುಭವ ಮಂಟಪದ ಶೂನ್ಯ ಪೀಠದ ಅಧ್ಯಕ್ಷರಾಗಿದ್ದಂತಹ ಅಲ್ಲಮ ಪ್ರಭುದೇವರು ಅಂತಕ್ಕಂತಹ ವಿಚಾರ ಅತ್ಯಂತ ಪ್ರಮುಖವಾದಂತಹ ವಿಚಾರ. ಅಲ್ಲಮ ಪ್ರಭುಗಳು ಆ ಶೂನ್ಯ ಪೀಠದ ಅಧ್ಯಕ್ಷತೆಯನ್ನ ವಹಿಸಿದ್ರು ಅಂತಕ್ಕಂಥದ್ದೇ ಆ ಅನುಭವ ಮಂಟಪದ ಸೊಬಗು. ಅಲ್ಲಮ ಪ್ರಭುಗಳ ನಂತರ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಆ ಶೂನ್ಯ ಪೀಠದ ಅಧ್ಯಕ್ಷತೆಯನ್ನ ಕೆಲ ಕಾಲ ವಹಿಸ್ತಾರೆ. ನಂತರ ಶಿವಯೋಗಿ ಸಿದ್ದರಾಮೇಶ್ವರರು ಕೆಲ ಕಾಲ ಆ ಶೂನ್ಯ ಸಿಂಹಾಸನದ ಅಧ್ಯಕ್ಷತೆಯನ್ನ ವಹಿಸ್ತಾರೆ. ಇಷ್ಟೊತ್ತಿಗಾಗ್ಲೇ ಕಲ್ಯಾಣ ಕ್ರಾಂತಿ ಆಗುತ್ತೆ. ಕಲ್ಯಾಣ ಕ್ರಾಂತಿಯ ನಂತರ ಅನುಭವ ಮಂಟಪದ ಚೇತನ ಸಂಪೂರ್ಣವಾಗಿ ನಾಶವಾಗಲಿಲ್ಲವಾದರೂ ಅದರ ಜೀವಂತ ಸಂವಾದ ಪರಂಪರೆ ದೀರ್ಘಕಾಲ ನಿರ್ಜೀವ ಸ್ಥಿತಿಗೆ ತಲುಪಿತು. ಅಲ್ಲಮ ಪ್ರಭುಗಳಂತಹ ತಾತ್ವಿಕ ಗಂಭೀರತೆ, ಬಸವಣ್ಣನವರಂತಹ ಸಂಘಟನಾ ಶಕ್ತಿ, ಚನ್ನಬಸವಣ್ಣ ಮತ್ತು ಶಿವಯೋಗಿ ಸಿದ್ದರಾಮೇಶ್ವರರಂತಹ ಅನುಭಾವಿ ಸಮುದಾಯ ಪುನಃ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳಿಲ್ಲ. ಈ ಶೂನ್ಯತೆಯನ್ನ ತುಂಬಿದಂತಹ ಮಹತ್ವದ ವ್ಯಕ್ತಿತ್ವವೇ ಎಡೆಯೂರು ಸಿದ್ಧಲಿಂಗೇಶ್ವರರು. ಇವರ ಶಿಷ್ಯರು ಇವರನ್ನ ತೋಂಟದ ಅಲ್ಲಮ ಅಥವಾ ದ್ವಿತೀಯ ಅಲ್ಲಮ ಅಂತ ಕರೀತಾರೆ. ಈ ಹೆಸರು ಕೇವಲ ಗೌರವ ಸೂಚಕವಾದಂತಹ ಪದವಿ ಅಲ್ಲ, ಬದಲಾಗಿ ಅದು ಅನುಭವ ಮಂಟಪದ ಮರುಜನ್ಮಕ್ಕೆ ತೋಂಟದ ಸಿದ್ಧಲಿಂಗೇಶ್ವರರು ನೀಡಿದಂತಹ ಕೊಡುಗೆಯ ಗುರುತು. ಅಲ್ಲಮ ಪ್ರಭುಗಳ ನಂತರ ಮಂಕಾಗಿದ್ದಂತಹ ಅನುಭವ ಮಂಟಪದ ಆತ್ಮವನ್ನ ಸಿದ್ಧಲಿಂಗ ಯತಿಗಳು ಮತ್ತೆ ಜನಜೀವನದ ಮಧ್ಯೆ ತಂದು ನಿಲ್ಲಿಸಿದ್ರು. ಬಸವ ಯುಗದಲ್ಲಿ ಕೇವಲ ಕಲ್ಯಾಣ, ಸೊಲ್ಲಾಪುರ ಮತ್ತು ಉಳುವಿಗೆ ಸೀಮಿತವಾಗಿದ್ದಂತಹ ತಾತ್ವಿಕ ಸಂವಾದವನ್ನ ತೋಂಟದ ಸಿದ್ಧಲಿಂಗೇಶ್ವರರು ಎಡೆಯೂರು, ಹಂಪಿ, ಕಲ್ಯಾಣ, ಉಳವಿ, ಚನ್ನಪಟ್ಟಣ, ಕಗ್ಗೆರೆ, ಉಲಿಯೂರು, ಹೆಬ್ಬೂರು, ತುಮಕೂರು, ದೇವರಾಯಪಟ್ಟಣ, ಒಳಲುಗುಂದ, ಚಿತ್ರಕಾಯಪುರ, ಮಹಾಬಳೇಶ್ವರ, ಕಂಗೆರೆ ಸೇರಿದಂತೆ ಕನಿಷ್ಠ 35 ಸ್ಥಳಗಳಿಗೆ ಕೊಂಡೊಯ್ದು ಅನುಭವ ಮಂಟಪವನ್ನ ಒಂದು ಜೀವಂತ ಸಂಚಾರಿ ಚಳುವಳಿಯನ್ನಾಗಿ ರೂಪಿಸಿದ್ರು. ಹೀಗೆ ಅನುಭವ ಮಂಟಪವು ಕೇವಲ ಅದೊಂದು ಕಟ್ಟಡವಲ್ಲ, ಬದುಕಿನೊಳಗೆ ಚಲಿಸುವ ಸಮಾನತೆಯ ಚೈತನ್ಯವೆಂಬ ಅರ್ಥವನ್ನ ಅವರು ಪುನಃ ಸ್ಥಾಪಿಸಿದ್ರು. ತೋಂಟದ ಸಿದ್ಧಲಿಂಗ ಯತಿಗಳ ಮಹತ್ವ ಕೇವಲ ಉಪನ್ಯಾಸಗಳಲ್ಲಿ ಅಥವಾ ವೈಯಕ್ತಿಕ ಅನುಭವದಲ್ಲಿ ಮಾತ್ರ ಸೀಮಿತವಾಗಿರಲಿಲ್ಲ. ಅವರು ಅನುಭವ ಮಂಟಪದ ಪರಿಕಲ್ಪನೆಯನ್ನ ಒಂದು ಸಂಘಟಿತ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಚಳುವಳಿಯನ್ನಾಗಿ ರೂಪಿಸಿದ್ರು. ಅನುಭವ ಮಂಟಪದ ವ್ಯಕ್ತಿ ರೂಪಗಳೆಂದು ಕಾಣಬಹುದಾದಂತಹ ಸುಮಾರು 701 ಜನ ವಿರಕ್ತರನ್ನ ಸಿದ್ಧಗೊಳಿಸಿ ಅವರನ್ನ ನಾಡಿನ ವಿವಿಧ ಭಾಗಗಳಿಗೆ, ಹಳ್ಳಿಗೆ ಏಕರಾತ್ರಿಯಂತೆ, ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಕಳುಹಿಸಿದ್ರು. ಈ ವಿರಕ್ತರು ಕೇವಲ ಧಾರ್ಮಿಕ ಉಪದೇಶಕರಾಗಿರದೆ ಬಸವ ತತ್ವದ ಜೀವಂತ ಪ್ರತಿನಿಧಿಗಳಾಗಿ ಕಾರ್ಯನಿರ್ವಹಿಸಿದ್ರು. ಕಾಯಕವೇ ಕೈಲಾಸ, ದಾಸೋಹವೇ ಧರ್ಮ, ಸಮಾನತೆಯೇ ಶಿವತ್ವ ಎಂಬ ಬಸವ ಚಿಂತನೆಗಳನ್ನ ಜನಮನಗಳಿಗೆ ತಲುಪಿಸುವ ಮೂಲಕ ಅವರು ಸಮಾಜದ ಅಂತರಾಳದಲ್ಲಿ ಒಂದು ಹೊಸ ಜಾಗೃತಿಯನ್ನ ಉಂಟು ಮಾಡಿದ್ರು.
ಇದರ ಪರಿಣಾಮವಾಗಿ ಶರಣ ಚಳುವಳಿ ಅಂತಕ್ಕಂಥದ್ದು ಮತ್ತೆ ಜನಸಾಮಾನ್ಯರ ಚಳುವಳಿಯ ಸ್ವರೂಪವನ್ನ ಪಡೆದುಕೊಳ್ತು. ಅನುಭವ ಮಂಟಪದ ಚಿಂತನೆ ಒಂದು ಸ್ಥಳಕ್ಕೆ ಸೀಮಿತವಾಗದೆ ಜನಮನಗಳಲ್ಲಿ ನೆಲೆಗೊಂಡ ಸಂಸ್ಕೃತಿಯಾಗಿ ರೂಪುಗೊಳ್ತು. ಈ ಅರ್ಥದಲ್ಲಿ ಸಿದ್ಧಲಿಂಗ ಯತಿಗಳು ಅನುಭವ ಮಂಟಪವನ್ನ ಕೇವಲ ಪುನರ್ ನಿರ್ಮಿಸಿದವರಷ್ಟೇ ಅಲ್ಲ, ಅದನ್ನ ಕಾಲಾತೀತ ಸಾಮಾಜಿಕ ಶಕ್ತಿಯಾಗಿ ಪರಿವರ್ತಿಸಿದ ಮಹಾನ್ ಚಿಂತಕರು ಕೂಡ ಆಗಿದ್ರು. ಅನುಭವ ಮಂಟಪದ ಚೈತನ್ಯ ಶಾಶ್ವತವಾಗಿ ಉಳಿಯಬೇಕೆಂಬ ಉದ್ದೇಶದಿಂದ ಈ ಸಿದ್ಧಲಿಂಗ ಯತಿಗಳು ಸಾಹಿತ್ಯವನ್ನ ಅತ್ಯಂತ ಪ್ರಭಾವಿ ಸಾಧನವಾಗಿ ಬಳಸಿಕೊಂಡ್ರು. ವಚನ ಪರಂಪರೆಯ ಸಂವಾದಾತ್ಮಕ ಸ್ವರೂಪವನ್ನ ಮುಂದುವರಿಸಿಕೊಂಡು ಅನುಭವ ಮಂಟಪದ ತಾತ್ವಿಕ ಲೋಕವನ್ನ ಗ್ರಂಥ ರೂಪದಲ್ಲಿ ಶಾಶ್ವತಗೊಳಿಸಿದ ಕೃತಿಗಳೇ ಶೂನ್ಯ ಸಂಪಾದನೆಗಳು. ತಾವೆಲ್ಲ ಕೇಳಿರಬಹುದು ಶೂನ್ಯ ಸಂಪಾದನೆಗಳು ಅಂತಕ್ಕಂತಹ ಹೆಸರನ್ನ ಬಹಳಷ್ಟು ಜನ ವಿಚಾರವಾದಿಗಳಿದ್ದೀರಿ, ತಾವೆಲ್ಲ ಗಮನಿಸಿರ್ಬಹುದು. ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂತಹ ಶೂನ್ಯ ಸಂಪಾದನೆಗಳಲ್ಲಿ 4 ಶೂನ್ಯ ಸಂಪಾದನೆಗಳನ್ನ ಕಂಡು ಬರ್ತಾವ ನಮಗೆ. ಈ 4 ಶೂನ್ಯ ಸಂಪಾದನೆಗಳು ಈ ಪರಂಪರೆಯಲ್ಲಿ ಶಿವಗಣ ಪ್ರಸಾದಿ ಮಹದೇವಯ್ಯನ ಶೂನ್ಯ ಸಂಪಾದನೆ, ಹಲಗೆಯಾರ್ಯರ ಶೂನ್ಯ ಸಂಪಾದನೆ, ಗುಮ್ಮಳಾಪುರದ ಸಿದ್ಧಲಿಂಗರ ಶೂನ್ಯ ಸಂಪಾದನೆ ಮತ್ತು ಗೋಳೂರು ಸಿದ್ಧವೀರಣ್ಣೊಡೆಯರ ಶೂನ್ಯ ಸಂಪಾದನೆ ಎಂಬ 4 ಸಂಪಾದನೆಗಳಲ್ಲಿ 3 ಈ ಶೂನ್ಯ ಸಂಪಾದನೆಗಳ ಕರ್ತೃಗಳೇ ಸಿದ್ಧಲಿಂಗ ಯತಿಗಳ ಶಿಷ್ಯರು ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದಂತಹ ಅಂಶ. ಪ್ರಾಯಶಃ ಆ ಒಂದು ಶೂನ್ಯ ಸಂಪಾದನೆಯಂತಹ ಗ್ರಂಥಗಳು ನಮಗೆ ಇವತ್ತು ಸಿಗದೆ ಹೋಗಿದ್ದಿದ್ರೆ ನಾವು ಅನುಭವ ಮಂಟಪ ಇತ್ತು ಅಂತಕ್ಕಂತಹ ಮಾತನ್ನ ನಾವು ಧೈರ್ಯವಾಗಿ ಹೇಳಕ್ ಆಗ್ತಾನೆ ಇರ್ಲಿಲ್ಲ. ಅದು ಕಷ್ಟದ ಕೆಲಸವಾಗಿತ್ತು. ಅಂತಹ ಕಷ್ಟದ ಸಂದರ್ಭದಲ್ಲಿ ಅನುಭವ ಮಂಟಪವನ್ನ ಇವತ್ತು ಜೀವಂತವಾಗಿ ನಾವು ಎದೆ ತಟ್ಕೊಂಡು ಹೇಳ್ತಾ ಇದೀವಿ ಇತ್ತು ಅಂತಕ್ಕಂಥದ್ದು ಅನ್ನೋದಕ್ಕೆ ಸಾಕ್ಷಿ ಈ ಶೂನ್ಯ ಸಂಪಾದನೆಗಳು ಅಂತಕ್ಕಂತಹ ಗ್ರಂಥ. ಇಂತಹ ಅನುಭವ ಮಂಟಪದ ಐತಿಹಾಸಿಕತೆಯನ್ನ ಕುರಿತುಬಿಟ್ಟು 1932ರಲ್ಲಿ ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ಅನುಭವ ಮಂಟಪ ದಿ ಆರ್ಟ್ ಆಫ್ ಲಿಂಗಾಯತ್ ರಿಲಿಜಿಯನ್ ಅಂತಕ್ಕಂತಹ ಒಂದು ಪುಟ್ಟ ಪುಸ್ತಕವನ್ನ ಆಂಗ್ಲ ಭಾಷೆಯಲ್ಲಿ ಬರೆದು ಪ್ರಕಟಿಸಿದ್ರು. ಈ ಗ್ರಂಥದಲ್ಲಿ ಉತ್ತಂಗಿ ಚೆನ್ನಪ್ಪನವ್ರು ಹೇಳ್ತಾರೆ, ಅನುಭವ ಮಂಟಪ ಮತ್ತು ಅದನ್ನು ಸ್ಥಾಪಿಸಿದಂತಹ ಬಸವಣ್ಣನವರು, ಅಧ್ಯಕ್ಷ ಪದವಿಯನ್ನ ಯಶಸ್ವಿಯಾಗಿ ನಿರ್ವಹಿಸಿದ ಅಲ್ಲಮ ಪ್ರಭುದೇವರು, ಚರ್ಚೆಯಲ್ಲಿ ಭಾಗವಹಿಸಿದಂತಹ ಚನ್ನಬಸವಣ್ಣ, ಅಕ್ಕ ಮಹಾದೇವಿ, ನುಲಿಯ ಚಂದಯ್ಯ, ಇವರ ಆದಿಯಾಗಿ 770 ಜನ ಅಮರ ಗಣಗಳೆಂದು ಕರೆಯಲ್ಪಡುವಂತಹ ಶರಣರು ಭಾಗವಹಿಸಿ ಸಂವಾದ ರೂಪದಲ್ಲಿ ವಚನ ರಚಿಸಿದ ವಿಷಯಗಳನ್ನ ಅದರಲ್ಲಿ ಹೇಳಿದ್ದಾರೆ. ಈ ಅನುಭವ ಮಂಟಪದಲ್ಲಿ ಚರ್ಚೆಯಾಗಿ ಆಚಾರಕ್ಕೆ ಬಂದಂತಹ 14 ಮಹತ್ವದ ಸುಧಾರಣೆಗಳನ್ನ ವಿವರಿಸಿದ್ದಾರೆ. ಈ ಗ್ರಂಥದ ಕೊನೆಯಲ್ಲಿ ಅನುಭವ ಮಂಟಪದ ಒಂದು ತಿರುಳಾದಂತಹ, ನಾನು ಆಗ್ಲೇ ಉಲ್ಲೇಖಿಸಿದೆ ಆ ವಚನವನ್ನ, ಜ್ಞಾನವೇ ಕ್ರಿಯೆ, ಆ ಕ್ರಿಯೆಯೇ ಜ್ಞಾನ ಅಂತಕ್ಕಂತಹ ವಚನ ಏನಿದೆಯಲ್ಲ ಚನ್ನಬಸವಣ್ಣವರು, ಆ ವಚನವನ್ನ ಉಲ್ಲೇಖಿಸಿ ಈ ಸೂತ್ರವನ್ನ ಆಚರಣೆಯಲ್ಲಿ ತಂದಂತಹ ಅನುಭವ ಮಂಟಪವು ಭಾರತದಲ್ಲೇ ಅಪರೂಪವಾದ ಮತ್ತು ವಿಶಿಷ್ಟವಾದ ಸಂಸ್ಥೆಯಾಗಿದೆ ಅಂತ ಪ್ರಶಂಸೆ ಮಾಡಿದ್ದಾರೆ ಆ ಗ್ರಂಥದಲ್ಲಿ. ಈ ಗ್ರಂಥ ಪ್ರಕಟಣೆಯಾಗಿ ಕೆಲವು ವರ್ಷಗಳ ನಂತರ ಈ ಗ್ರಂಥವನ್ನ ಓದಿದಂತಹ ಕಲಬುರ್ಗಿಯ ಕಪಟರಾಳ ಕೃಷ್ಣರಾಯರು ಅನುಭವ ಮಂಟಪದ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಕಪಟರಾಳ ಕೃಷ್ಣರಾಯರು ಯಾರು ಅಂದ್ರೆ, ಅವರು ಕಲಬುರ್ಗಿ ಜಿಲ್ಲೆ ಜೀವರ್ಗಿ ತಾಲೂಕಿನ ಹಾಲಗಡಲಿ ಎಂಬ ಗ್ರಾಮದವರು, ಕಾನೂನು ಪದವೀಧರರು, ನ್ಯಾಯವಾದಿಯಾಗಿ ಆ ಭಾಗದಲ್ಲಿ ಕನ್ನಡವನ್ನ ಉಳಿಸಿ ಬೆಳೆಸಿದಂತಹ ಮಹನೀಯರು, ಸ್ವತಂತ್ರ ಹೋರಾಟಗಾರರು, ಮಹಾತ್ಮ ಗಾಂಧೀಜಿಯವರ ಅನುಯಾಯಿಗಳಾಗಿದ್ರು. ಹಾಗಾಗಿ ಅವ್ರ ಮೇಲೆ ನನಗೆ ಒಂದು ರೀತಿ ಅಭಿಮಾನ ಇದೆ. ಆದರೆ 12ನೇ ಶತಮಾನದಲ್ಲಿ ಅವ್ರು ಹೇಳೋ ಪ್ರಕಾರ
ಬಸವಣ್ಣನವರಿಂದ ಅನುಭವ ಮಂಟಪ ರಚನೆಯಾಗಿದ್ದು ಶುದ್ಧ ಸುಳ್ಳು. ಇದು 16ನೇ ಶತಮಾನದ ತೋಂಟದ ಸಿದ್ಧಲಿಂಗ ಯತಿಗಳ ಶಿಷ್ಯರು ಊಹೆಯಿಂದ ಅನುಭವ ಮಂಟಪ 12ನೇ ಶತಮಾನದಲ್ಲಿತ್ತೆಂದು ಶೂನ್ಯ ಸಂಪಾದನೆ ಎಂಬ ಗ್ರಂಥವನ್ನ ರಚಿಸಿದ್ದಾರೆಂದು ಒಂದು ರೀತಿಯಲ್ಲಿ ವಿವಾದಾತ್ಮಕವಾಗಿ 1944 ಜನವರಿ ತಿಂಗಳ ಜಯಂತಿ ಎಂಬ ಪತ್ರಿಕೆಯಲ್ಲಿ ಒಂದು ದೀರ್ಘವಾದಂತಹ ಲೇಖನವನ್ನ ಬರೆದು ಪ್ರಕಟಿಸಿದ್ರು. ಕೃಷ್ಣರಾಯರ ಈ ಲೇಖನದಲ್ಲಿ ಎತ್ತಿದ್ದ ಹಲವಾರು ಆಕ್ಷೇಪಣೆಗಳಿಗೆ ಸಮರ್ಥವಾಗಿ ಉತ್ತರ ನೀಡಿ ಅನುಭವ ಮಂಟಪದ ಐತಿಹಾಸಿಕ ಅಸ್ತಿತ್ವದ ಬಗ್ಗೆ ಆಧಾರ ನೀಡುವುದಕ್ಕೆ ಆಗಿನ ಕಾಲದ ಯಾವೊಬ್ಬ ಲಿಂಗಾಯತ ಸಾಹಿತಿಗಳು ಕೂಡ ಮುಂದೆ ಬರಲಿಲ್ಲ. ಕೃಷ್ಣರಾಯರ ಅನುಭವ ಮಂಟಪದ ಊಹೆ ವಚನ ಸಾಹಿತ್ಯಾಸಕ್ತರಿಗೆ ಒಂದು ರೀತಿಯಲ್ಲಿ ನುಂಗಲಾರದ ತುತ್ತಾಯಿತು. ಅಂತಿಮವಾಗಿ ಶ್ರೀ ಬಸವನಾಳರ ವಿನಂತಿಯ ಮೇರೆಗೆ ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರೇ ಈ ಕಪಟರಾಳ ಕೃಷ್ಣರಾಯರ ಎಲ್ಲ ಆಕ್ಷೇಪಣೆಗಳಿಗೆ 5 ಸಮರ್ಥವಾದ ಸಂಶೋಧನಾ ಲೇಖನಗಳನ್ನ ಬರೆದು ಜಯ ಕರ್ನಾಟಕ ಪತ್ರಿಕೆಯ 1944 ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಈ 5 ತಿಂಗಳ ಸಂಚಿಕೆಗಳಲ್ಲಿ ಪ್ರಕಟಿಸಿದ್ರು. ಚೆನ್ನಪ್ಪನವರ ಸಂಶೋಧನಾತ್ಮಕವಾದ ಉತ್ತರಗಳಿಂದ 12ನೇ ಶತಮಾನದಲ್ಲಿ ಅನುಭವ ಮಂಟಪವಿತ್ತೆಂಬ ಐತಿಹಾಸಿಕ ಸತ್ಯವನ್ನ ಕಪಟರಾಳ ಕೃಷ್ಣರಾಯರು ಒಪ್ಪಿದ್ರು. ಈ ಇಬ್ಬರು ವಿದ್ವಾಂಸರ ಚರ್ಚೆಗಳಿಂದ ಮೂಡಿ ಬಂದ ಸಂಶೋಧನಾ ಗ್ರಂಥವೇ ಅನುಭವ ಮಂಟಪದ ಐತಿಹಾಸಿಕತೆ ಎಂಬ ಶೀರ್ಷಿಕೆಯಲ್ಲಿ ಪ್ರಕಟವಾಯಿತು. ಈ ಗ್ರಂಥ ಪ್ರಕಟಣೆಯಾಗಿ 82 ವರ್ಷಗಳಾದರೂ ಕೂಡ ಇದಕ್ಕೆ ವಿರುದ್ಧವಾಗಿ ಯಾರಿಂದಲೂ ಯಾವ ಲೇಖನಗಳು ಕೂಡ ಬಂದಿಲ್ಲ. ಹಾಗಾಗಿ 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಬಸವಣ್ಣನವರಿಂದ ಅನುಭವ ಮಂಟಪ ಸ್ಥಾಪಿತವಾಗಿತ್ತು ಎಂಬುದನ್ನ ನಾವು ಘಂಟಾಘೋಷವಾಗಿ ಹೇಳಬಹುದು. ಈ ಅನುಭವ ಮಂಟಪ ಕೇವಲ ಇದೊಂದು ಧಾರ್ಮಿಕ ಸಭೆಯಾಗಿರ್ಲಿಲ್ಲ, ಬದಲಾಗಿ ಇದು ವಿಶ್ವದ ಮೊಟ್ಟ ಮೊದಲ ಸಮಾನತೆಯ ಸಭಾಂಗಣವಾಗುವುದರ ಮೂಲಕ ಪ್ರಜಾಪ್ರಭುತ್ವದ ಮೊದಲ ಮಾದರಿಯಾಗಿತ್ತು ಅಂತಕ್ಕಂತಹ ಮಾತನ್ನ ಹೇಳ್ತಾ, ಪ್ರಜಾಪ್ರಭುತ್ವದ ಮೊದಲ ಮಾದರಿ ಎಂದ ತಕ್ಷಣ ನಾವು ಗೂಗಲ್ ಅಲ್ಲಿ ನಾವು ಯಾವುದೇ ಹೊಡೆದ್ರು ಕೂಡ ಅಥೆನ್ಸ್ ಅಂತ ವಿಚಾರ ಬರುತ್ತೆ, ನಿಮಗೆ ಗೊತ್ತಿರೋ ಹಾಗೆ. ಆದ್ರೆ ಅಥೆನ್ಸ್ ಅನ್ನ ನಾವು ಪ್ರಜಾಪ್ರಭುತ್ವದ ಮೊದಲ ಮಾದರಿ ಅಂತ ಹೇಳೋದು ಕಷ್ಟ. ಯಾಕೆ ಅಂದ್ರೆ ಅಥೆನ್ಸ್ ನಲ್ಲಿ ಪ್ರಜಾಪ್ರಭುತ್ವದ ಕೆಲವು ಅಂಶಗಳು ಉದಯ ಆಗಿದ್ರು ಕೂಡ ಮಹಿಳೆಯರು, ಗುಲಾಮರು ಇಂಥವ್ರಿಗೆ ಅಲ್ಲಿ ಅವಕಾಶ ಕೊಟ್ಟಿರ್ಲಿಲ್ಲ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು. ಹಾಗಾಗಿ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರಿಂದ ಸ್ಥಾಪಿತವಾದಂತಹ ಕಲ್ಯಾಣದ ಅನುಭವ ಮಂಟಪವೇ ಪ್ರಜಾಪ್ರಭುತ್ವದ ಮೊದಲ ಮಾದರಿ ಅಂತಕ್ಕಂತಹ ಮಾತನ್ನ ಹೇಳ್ತಾ, ಈ ಒಂದು ಆನ್ಲೈನ್ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯಲ್ಲಿ ಈ ವಿಚಾರಗಳನ್ನ ಹಂಚಿಕೊಳ್ಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಈ ವಚನ ಮಂದಾರ ಫೌಂಡೇಶನ್ನಿನ ಅಧ್ಯಕ್ಷರಾದಂತಹ ಶರಣ ವಿಜಯಕುಮಾರ್ ಕಮ್ಮಾರ್ ರವರಿಗೂ ಮತ್ತು ಅವರ ಈ ತಂಡದ ಎಲ್ಲ ಸದಸ್ಯರಿಗೂ ಕೂಡ ನಾನು ವಿಶೇಷವಾದಂತಹ ಧನ್ಯವಾದಗಳನ್ನ ಹೇಳುವುದರ ಮೂಲಕ ಇಷ್ಟೊತ್ತು ತಾಳ್ಮೆಯಿಂದ ಆಲಿಸಿದಂತಹ ಎಲ್ಲ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಶರಣ ಬಂಧುಗಳಿಗೂ ಮತ್ತೊಮ್ಮೆ ನಾನು ಭಕ್ತಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಮತ್ತೊಮ್ಮೆ ಶರಣಾರ್ಥಿಗಳು. ಶರಣಾರ್ಥಿಗಳೇ, ಅನುಭವ ಮಂಟಪ ಪ್ರಜಾಪ್ರಭುತ್ವದ ಮೊದಲ ಮಾದರಿಯನ್ನ ಕುರಿತು ವಿಸ್ತೃತವಾದ ಚರ್ಚೆಯನ್ನ ಮಾಡಿದ್ರಿ. ತಮಗೆ ಧನ್ಯವಾದಗಳನ್ನ ತಿಳಿಸುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಸಂವಾದದಲ್ಲಿ ಪಾಲ್ಗೊಳ್ಬೇಕು ಅಂತ ಮೊಟ್ಟ ಮೊದಲನೇದಾಗಿ ಶಿವಪ್ರಕಾಶ್ ಅವರನ್ನ ಕರಿತೀನಿ.
ಶಿವಪ್ರಕಾಶ್ ಸರ್ ಮಾತಾಡಿ ಸರ್. ಶರಣು ಶರಣಾರ್ಥಿಗಳು ಸರ್. ಶರಣು ಬಹಳ ಶರಣಾರ್ಥಿ ಸರ್, ಹೇಳಿ. ಅದ್ಭುತವಾಗಿ ಡಾಕ್ಟರ್ ಮಂಜುನಾಥ್ ಅನುಭವ ಮಂಟಪದ ಐತಿಹಾಸಿಕ ಬಗ್ಗೆ ಮಾತಾಡಿದ್ದಾರೆ. ನೋಡಿ, ಅಥೆನ್ಸ್ನಲ್ಲಿ ಪ್ರಜಾಪ್ರಭುತ್ವದ ಹಲವೊಂದು ಗುಣಗಳು ಸುಮಾರು 2500 ವರ್ಷಗಳ ಹಿಂದೆ ಮೈದಳೆದಿದ್ರೂ ಕೂಡ ಪ್ರಜಾಪ್ರಭುತ್ವ ಇಂದಿನ ಮಟ್ಟದಲ್ಲಿ ವಿಕಸಿತ ರೂಪದಲ್ಲಿ ಅಂದು ಅದನ್ನ ಅಂದಿನ ಸಮಾಜ, ಅಥೆನ್ಸ್ ಸಮಾಜ ಸ್ವೀಕರಿಸಿರಲಿಲ್ಲ. ಯಾಕೆಂದ್ರೆ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಅಡಿಪಾಯ ಅನ್ನೋದೇ ಸಮಾನತೆ. ಸ್ತ್ರೀಯರನ್ನ ಹೊರಗಿಟ್ಟು, ಮಕ್ಕಳನ್ನ ಹೊರಗಿಟ್ಟು, ವಿದೇಶಿಯರನ್ನು ಹೊರಗಿಟ್ಟು ಪ್ರಜಾಪ್ರಭುತ್ವದ ನೆಲೆಗಳನ್ನ ಅರಸಲಿಕ್ಕೆ ನಾವು ಹೋಗ್ತೀವಿ ಅಂದ್ರೆ ತಪ್ಪಾಗುತ್ತೆ. ಸಮಾಜದ ಸರ್ವರನ್ನೂ ಕೂಡಿ ಕಟ್ಟುವಂತಹ ಒಂದು ವ್ಯವಸ್ಥೆಯೇ ಪ್ರಜಾಪ್ರಭುತ್ವ ವ್ಯವಸ್ಥೆ. ಕಲ್ಯಾಣದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ನಡೆದಂತಹ ಅನುಭವ ಮಂಟಪ ಹಲವಾರು ರೀತಿಗಳಿಂದ ಬಹಳ ವಿಚಿತ್ರವಾದಂತಹ ಸನ್ನಿವೇಶದಲ್ಲಿ ಹುಟ್ಟಿದಂತಹ ಅನುಭವ ಮಂಟಪ. ಇದು ರಾಜಸತ್ವದ ಒಳಗೆ, ರಾಜಪಥ್ಯದ ಒಳಗೆ ಚಿಗುರಿದಂತಹ ಪ್ರಜಾಪ್ರಭುತ್ವದ ಎಳೆಗಳು. ಆವತ್ತು ಕಳಚೂರಿ ಬಿಜ್ಜಳರ ಏನು ಕಲ್ಯಾಣ ನಗರಿ ಇತ್ತು, ಆ ಕಲ್ಯಾಣ ನಗರದ ಹೃದಯದಲ್ಲಿ ಅನುಭವ ಮಂಟಪದ ಪ್ರಜಾಪ್ರಭುತ್ವದ ಮಾದರಿ ತನ್ನಷ್ಟಕ್ಕೆ ತಾನೇ ರೂಪುಗೊಳ್ತಾ ಇತ್ತು. ಪ್ರಾಯಶಃ ಅಂದು ಅನುಭವ ಮಂಟಪಕ್ಕೆ ಒಳಗಾದಂತಹ ಶರಣರಿಗೆ ತಾವು ಎಂತಹ ಒಂದು ಘನವಾದ ಕೆಲಸವನ್ನ ಮಾಡ್ತಾ ಇದ್ದೇವೆ, ಪ್ರಾಯಶಃ ಜಗತ್ತಿನಲ್ಲಿಯೇ ಪ್ರಪ್ರಥಮವಾದಂತಹ ಪ್ರಜಾಪ್ರಭುತ್ವದ ಬೀಜಗಳನ್ನ ನಾವು ಈ ಅನುಭವ ಮಂಟಪದ ಪ್ರಾಂಗಣದ ಒಳಗೆ ಬಿತ್ತುತ್ತಿದ್ದೇವೆ ಎನ್ನುವಂತಹ ಅರಿವು ಇದ್ದಿರ್ಲಿಕ್ಕಿಲ್ಲ. ಯಾಕೆಂದ್ರೆ ಅವರಿಗೆ ಗೊತ್ತಿಲ್ಲದ ಹಾಗೆಯೇ ಸಮಾನತೆಯನ್ನು ಒಳಗೊಂಡ, ಭಾತೃತ್ವನ ಒಳಗೊಂಡ ಸರ್ವರ ದನಿಗಳಿಗೆ ಅವಕಾಶ ಮಾಡಿಕೊಟ್ಟಂತಹ ಒಂದು ವ್ಯವಸ್ಥೆ ಅಲ್ಲಿ ಮೊಳೆಯತೊಡಗಿತು. ಈ ವ್ಯವಸ್ಥೆ ಮುಂದುವರೆದು ಪ್ರಜಾಪ್ರಭುತ್ವ ಮಾದರಿಯಾಗಿ ಬೆಳೆದಿರುವುದನ್ನ ನಾವು ಕಾಣ್ತಿದ್ದೇವೆ. ಪ್ರಜಾಪ್ರಭುತ್ವದ ಐತಿಹಾಸಿಕ ಬಗ್ಗೆ ಡಾಕ್ಟರ್ ಮಂಜುನಾಥ್ ಅವರು ಕೃಷ್ಣರಾಯ ರೀತಿಯ ಸೊಲ್ಲುಗಳನ್ನ ಕೇಳ್ತಾ ಇದ್ರು. ಆದರೆ ಈ ಸುಮಾರು ಇದಕ್ಕೆ ಬಹಳ ವಿಶದವಾದಂಥ ವಿವರವಾದಂಥ ಒಂದು ವಿವರಣೆಗಳನ್ನ ಕೊಟ್ಟ 80 ವರ್ಷಗಳ ನಂತರವೂ ಕೂಡ ನಾವು ಅಲ್ಲಲ್ಲಿ ಮತ್ತೆ ಅನುಭವ ಮಂಟಪದ ಪ್ರಸ್ತುತತೆಯ ಬಗ್ಗೆ ಪ್ರಶ್ನೆಗಳನ್ನು ಎದುರಿಸ್ತಲೇ ಇದ್ದೇವೆ. ಇತ್ತೀಚೆಗೆ ಸುಮಾರು 10-12 ತಿಂಗಳುಗಳ ಹಿಂದೆ ಅನುಭವ ಮಂಟಪದ ನೆಲೆಬೆಲೆಗಳನ್ನೇ ಪ್ರಶ್ನಿಸುವಂತಹ ಹಲವಾರು ಸ್ವಯಂ ಘೋಷಿತ ವಿದ್ವಾಂಸರ ಮಾತುಗಳನ್ನ ನಾವು ಕೇಳಿದ್ದೇವೆ. ಅಂದ್ರೆ ಅವರು ಹೇಳುವ ಮಾತು ಅಂತ ಹೇಳಿದ್ರೆ, ಚರ್ಚೆಗಳು ಅನ್ನುವಂಥದ್ದು ಇತಿಹಾಸದ ಒಂದು ಭಾಗವಾಗಿ ಬೆಳೆದಿದೆ. ಭಾರತ ಭೂಮಿಯಂತಹ ಒಂದು ಚಿಂತಕರ ಭೂಮಿಯಲ್ಲಿ ಚರ್ಚೆಗಳು ಹೊಸದಲ್ಲ. ಮೊದಲಿಂದಲೂ ನಮ್ಮಲ್ಲಿ ಚರ್ಚೆಗಳು ನಡೆದಿದೆ, ಸಾರ್ವಜನಿಕ ಮಟ್ಟದಲ್ಲಿ ಚರ್ಚೆಗಳು ನಡೆದಿದೆ. ಆದರೆ ಆ ಚರ್ಚೆಗಳಲ್ಲಿದ್ದಂತಹ ಮಿತಿಗಳು ಅದನ್ನ ಒಂದು ಪ್ರಜಾಪ್ರಭುತ್ವದ ಮಾದರಿಯಾಗಿ ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಆದರೆ ಇಲ್ಲಿ ಅನುಭವ ಮಂಟಪದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಇಲ್ಲಿ ಸಮಾನತೆಯ ಆಧಾರದ ಮೇಲೆ, ಸಮಾನತೆ ಅಂತ ಹೇಳಿದ್ರೆ ಸರ್ವ ರೀತಿಯ ಸಮಾನತೆ, ಅಲ್ಲಿ ವರ್ಗಗಳ ಸಮಾನತೆ ಇತ್ತು, ಲಿಂಗಗಳ ಸಮಾನತೆ ಇತ್ತು. ಹೀಗೆ ಪ್ರತಿಯೊಂದು ಸಮಾನತೆಯ ನೆಲೆಯಲ್ಲಿ ಒಂದು ಸಂಘಟನೆಯನ್ನು ರೂಪುಗೊಳ್ತು, ಒಂದು ಅಭಿವ್ಯಕ್ತಿಗೊಳಿಸುವಂತಹ ಹಂದರ ಏನು ರೂಪುಗೊಳ್ತು, ಅದು ಪ್ರಾಯಶಃ ಅಂದಿನವರೆಗೆ ನಡೆದಂತಹ ಎಲ್ಲ ಚಳುವಳಿಗಳಿಗಿಂತ ಬಹಳ ವಿಭಿನ್ನವಾಗಿತ್ತು ಅನ್ನುವಂಥ ವಿಷಯನ್ನ ನಾವು ಒಪ್ಪಬೇಕಾಗತ್ತೆ. ಹಾಗಾಗಿ ಅನುಭವ ಮಂಟಪ ಅನ್ನುವಂಥದ್ದು ಇರಲೇ ಇಲ್ಲ ಅಂತ ಹೇಳುವಂಥದ್ದು ಸತ್ಯವನ್ನ ದೂರೀಕರಿಸುವಂತಹ ಮಾತಾಗುತ್ತೆ. ಇವತ್ತು ವಚನ ಸಾಹಿತ್ಯದಲ್ಲಿ ಅನೇಕ ವಚನಗಳು ಅನುಭವ ಮಂಟಪ ಇರುವುದರ ಬಗ್ಗೆ ನಮ್ಮ ಗಮನವನ್ನು ಸೆಳೆಯುತ್ತೆ. ಅನುಭವ ಮಂಟಪ ಅನ್ನುವಂಥದ್ದು ಒಂದು ಕಟ್ಟಡವಾಗಿತ್ತೆ ಅಥವಾ ಕೇವಲ ಕಟ್ಟಿಯಾಗಿತ್ತೆ ಅನ್ನುವ ಬಗ್ಗೆಯೂ ಕೂಡ ಅನೇಕ ವಾದ ವಿವಾದಗಳಿದೆ. ಆದರೆ ಶರಣರೆಲ್ಲರೂ ಸೇರಿ ಒಂದು ಕಡೆ ಕುಳಿತು ತಮ್ಮ ಆಧ್ಯಾತ್ಮಿಕ ಮಾತುಗಳನ್ನ, ಸಮಾಜದ ಆಗು ಹೋಗುಗಳನ್ನ, ಚಿಂತನೆಗಳನ್ನ ಹಂಚಿಕೊಳ್ಳದೆ ಇರ್ತಾ ಇದ್ರು ಅಂತ ಹೇಳಿ ನಾನು ನಂಬದಿಕ್ಕಾಗೋದಿಲ್ಲ. ಹಾಗಿದ್ದರೆ 770 ಶರಣ ಅಮರಗಣ್ಯಗಳು ಅನ್ನುವಂಥವರು ಮತ್ತು ಬಸವಾದಿ ಪ್ರಮುಖರು ಯಾವ ವೇದಿಕೆಯಲ್ಲಿ ಚರ್ಚಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಅರ್ಥವಾಗುತ್ತೆ. ಇಂತಹ ಜಗತ್ವಂದಿತವಾದಂತಹ ಒಂದು ಲೋಕ ಸಾಹಿತ್ಯ ಹೊತ್ತೆ ಬರಲಿಕ್ಕೆ, ಒಂದು ವಚನ ಸಾಹಿತ್ಯ ಹೊರಬರಬೇಕಾದ್ರೆ ಅಲ್ಲಿ ವಿಚಾರಗಳ ಆದಾನ ಪ್ರಧಾನ ಮಂಥನ ಆಗಿರ್ಲಿಕ್ಕೇ ಬೇಕು. ಒಬ್ಬನೇ ಕುಳಿತು ಬರೆಯುವಂಥದ್ದು ವಚನ ಸಾಹಿತ್ಯವಲ್ಲ. ವಚನ ಸಾಹಿತ್ಯ ಬದುಕಿನ ಬಗ್ಗೆ ಒಂದು ಅತ್ಯಂತಿಕ ಪ್ರಮಾಣದ ದಾಖಲೆ ಅಂತೇಳಿ ನಾನು ಕರೀಲಿಕ್ಕೆ ಇಷ್ಟಪಡ್ತೇನೆ. ಇಂಥ ಒಂದು ದಾಖಲೆಯನ್ನು ಬರಲಿಕ್ಕೆ ಒಬ್ಬರ ವ್ಯಷ್ಟಿಯ ಚಿಂತನೆ ಸಾಕೋಗೋದಿಲ್ಲ, ಇಲ್ಲಿ ಸಮಷ್ಟಿಯ ಚಿಂತನೆ ಬರಬೇಕು.
ಹಾಗಾಗಿಯೇ ಡಾಕ್ಟರ್ ಮಂಜುನಾಥ್ ಅವರು ವಿಶದವಾಗಿ ಒಂದು ವಚನವಾಗಿ ಹೇಗೆ ಬೆಳೀತಾ ಹೋಗುತ್ತೆ ಎನ್ನುವ ಪ್ರಕ್ರಿಯೆಯನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಹಾಗಾಗಿ ವಚನ ಕೇವಲ ಎಲ್ಲೋ ಒಬ್ಬರು ಬರೆದಂಥ ವಚನ ಅಲ್ಲ, ಅದು ಅನೇಕ ಒಂದು ಮಾಪದಂಡಗಳನ್ನ ದಾಟಿ ಹೋಗ್ಬೇಕಾಗಿತ್ತು. ಅದರಲ್ಲಿಂಥ ವಿಚಾರಗಳಿಗೆ ಅನೇಕ ಶರಣರು ತಮ್ಮ ಒಪ್ಪಿಗೆಯನ್ನು ಕೊಡಬೇಕಾಗಿತ್ತು. ಹಾಗಾಗಿ ಆ ಒಪ್ಪಿಗೆಯ ನಂತರವೇ ಒಂದು ವಚನವಾಗಿ ಪ್ರಕಟಣೆಗೊಳ್ತಾ ಇತ್ತು ಅನ್ನುವಂಥದ್ದು ಬಹಳ ದೊಡ್ಡ ವಿಷಯ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಏನು ಅಂತ ಹೇಳಿದ್ರೆ, ಅಂದು ಬಸವನ ಯುಗದಲ್ಲಿಯೇ, ಬಸವನ ಕಾಲದಲ್ಲಿಯೇ ಓಕೆ ಅನುಭವ ಮಂಟಪ ಅನ್ನುವಂತಹ ಒಂದು ನೆಲೆಗಟ್ಟು ಖಂಡಿತ ಇತ್ತು. ಹಾಗೂ ಆ ಅನುಭವ ಮಂಟಪದಲ್ಲಿ ಇಂದಿನ ಪ್ರಜಾಪ್ರಭುತ್ವದ ಅನೇಕ ಹೊಳಲುಗಳು ಅಂದು ಒಡಮೂಡಿದ್ವು ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಹಾಗಾಗಿ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದಾಗೆ ಇಂದಿನ ಭಾರತದ ಪ್ರಧಾನಮಂತ್ರಿಗಳು ಮತ್ತು ಇಂದಿನ ಭಾರತದ ಅನೇಕ ಬುದ್ಧಿಜೀವಿಗಳು ಬಸವಣ್ಣನನ್ನ ಪ್ರಜಾಪ್ರಭುತ್ವದ ಆದ್ಯ ಪ್ರವರ್ತಕ ಅಂತ ಹೇಳಿ ಕರೆಯೋದು ಬಹಳ ಸರಿಯಾಗಿದೆ. ಬಸವಣ್ಣನವರ ವ್ಯಕ್ತಿತ್ವದ ಒಂದು ಒಳಹುಲ್ಲನ್ನು ನಾವು ಈ ರೀತಿಯಾಗಿ ಸ್ಮರಿಸಬೇಕು ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿಗಳು. ಥ್ಯಾಂಕ್ ಯು. ಡಾಕ್ಟರ್ ದಯಾನಂದ್ ನೂಲಿ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ನನಗೆ ಅವರ ವ್ಯಾಖ್ಯಾನದಲ್ಲಿ ಅತ್ಯಂತ ಮನಸ್ಸಲ್ಲಿದ್ದು ಅಥವಾ ಸೇರಿದ್ದ ಅಂದ್ರೆ ಅವರ ನಿರೂಪಣೆ. ಏನೋ ಅವ್ರ ಕ್ಲಾಸ್ ನಲ್ಲಿ ಕುತ್ಕೊಂಡಂಗೆ ಏನೋ ಕೇಳ್ತಾ ಇದೀವಿ. ಅವ್ರು ನಿಧಾನವಾಗಿ ಒಂದು ಶಬ್ದ ನಮ್ ತಲೆಯಲ್ಲಿ ಹಾಗೆ ಹೊರಗುಡಿಬಾರ್ದೋ ತರ ಅವ್ರು ನಿಧಾನವಾಗಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಒಮ್ಮೆ ಮುಗಿತಾ ಇದು ಅಯ್ಯೋ ಕ್ಲಾಸ್ ಮುಗೀತಾ ಅನ್ನೋ ಹಾಗೆ ಒಬ್ಬ ಉಪನ್ಯಾಸಕರು ಅವರು ಅದಿರ್ಲಿ, ಆದ್ರೆ ಅಷ್ಟೊಂದು ಚೆನ್ನಾಗಿ ನಿರೂಪಣೆ ಮಾಡಿದ್ರು. ಅನುಭವ ಮಂಟಪದ ಒಂದು ಅಸ್ತಿತ್ವದ ಬಗ್ಗೆ ಮಾತನಾಡುವಾಗ ಸ್ವಲ್ಪ ನಮ್ಮ ನೀಲಾಂಬಿಕಾ ಅಕ್ಕ ಅವರು ಇಲ್ಲಿದ್ದಾರೆ. ನಮ್ಮ ವಚನ ಮಂದಾರ ವೇದಿಕೆಯಲ್ಲಿ ಅದನ್ನ ಒಮ್ಮೆ ಚರ್ಚೆ ಕೂಡ ಮಾಡ್ಬೇಕು. ನಿಜವಾದ ಒಂದು ಅನುಭವ ಮಂಟಪ ಕಲ್ಯಾಣದಲ್ಲಿ ಎಲ್ಲಿತ್ತು ಅನ್ನೋದ್ರ ಬಗ್ಗೆ ಸಂಶೋಧನೆ ಮಾಡಿದವರು ನೀಲಾಂಬಿಕಾ ತಾಯಿಯವರು. ಈಗ ಈ ಸಭೆಯಲ್ಲಿ ಅವರು ಇದ್ದಾರೆ. ಅದನ್ನ ಸದ್ಯ ಅದು ಎಲ್ಲಿದೆ ಏನು ಅಂತ ಹೇಳಿ ಒಂದು ಅವರ ಯೂಟ್ಯೂಬ್ ವಿಡಿಯೋ ಕೂಡ ಬಂತು. ಅದು ಆ ಅನುಭವ ಮಂಟಪದ ಒಂದು ಸಂಶೋಧನೆ ನೋಡಿದಾಗ ತಾಯಿಯವರು ಅದ್ರ ನಂತರ ಮಾತಾಡ್ತಾರೆ. ನಿಜವಾದ ಸ್ಥಳವನ್ನ ಸಂಶೋಧಕರನ್ನು ಕಂಡು ಹಿಡಿದ್ರು. ಅದು ನಿಜಾಮರ ಒಂದು ಸುಪರ್ದಿಯಲ್ಲಿದೆ ಅಂತ. ಮಾತೆ ಮಹಾದೇವಿಯವರು ಹೈದರಾಬಾದಕ್ಕೆ ಹೋಗಿ ಎಷ್ಟೋ ಕೋಟಿ ಅದನ್ನ ಅವ್ರು ಕೊಡೋಕು ತಯಾರಾದ್ರು. ಆದ್ರೆ ಯಾಕೋ ಅದು ಆ ವ್ಯವಹಾರ ಮುಂದೆ ಹೋಗ್ಲಿಲ್ಲ. ನಿಜವಾದ ಅನುಭವ ಮಂಟಪ ಎಲ್ಲಿದೆ ಅನ್ನೋದನ್ನ ಈಗ ಅಕ್ಕ ಹೇಳ್ತಾರೆ. ಬಹುಶಃ ನನ್ನ ಇದ್ರ ಬಗ್ಗೆ ಅದು ಬಿಟ್ಟು ಬೇರೆ ಎಲ್ಲೋ ಈಗ ಅನುಭವ ಮಂಟಪ ಮಾಡ್ತಾ ಇದ್ದಾರೆ. ಮತ್ತೊಂದು ಈ ದೊಡ್ಡ ಚಳವಳಿ ಏನ್ ನಡೆದಿದೆ ಅಂದ್ರೆ ಅನುಭವ ಮಂಟಪ ಹೇಗಿರ್ಬೇಕು, ಅದರ ರೂಪ ಹೇಗಿರ್ಬೇಕು, ರೇಷೆ ಹೇಗಿರ್ಬೇಕು, ಯಾರ್ಯಾರಲ್ಲಿ ಬರ್ಬೇಕು, ಯಾರ್ಯಾರು ಹೋಗ್ಬೇಕು, ಊಟ ಇಡ್ಬೇಕು, ನಾಷ್ಟ ಇಡ್ಬೇಕು, ಏನ್ ಇಡ್ಬೇಕು, ಅದು ಇನ್ನೂ ಚಿಂತನೆ ಆಗ್ತಾನೆ ಇದೆ. ಅದು ಯಾರ ಕೈಯಲ್ಲಿ ಇರ್ಬೇಕು, ಹೇಗಿರ್ಬೇಕು, ಅದೆಲ್ಲ ಇರ್ಲಿ. ಅನುಭವ ಮಂಟಪದ ಅಸ್ತಿತ್ವವನ್ನೇ ಒಂದು ಪ್ರಶ್ನಿಸಿದ ಅನೇಕ ಏನಂತೀರಿ ನೀವು ಮಹಾಜ್ಞಾನಿಗಳು ಕೂಡ ಆಗಿನಿಂದ ಈಗಿನ ತನಕ ಉದಯಿಸಿದ್ದಾರೆ, ಉದಯಿಸುತ್ತಾನು ಹೋಗುತ್ತಾರೆ. ಹೀಗಾಗಿ ನಿಜವಾದ ಅನುಭವ ಮಂಟಪ ಎಲ್ಲಿತ್ತು ಅನ್ನೋದನ್ನ ನೀಲಾಂಬಿಕಾ ತಾಯಿಯವರು ಹೇಳ್ಬೇಕು. ಯಾಕಂದ್ರೆ ಅವರು ಅದೇ ನಾಡಿನವರು, ಸಂಶೋಧಕರು, ಅವರು ಅದನ್ನ ಮಾಡಿದ್ರು. ಯಾಕೋ ಅದು ಬಿಟ್ಟು ಬೇರೆ ಎಲ್ಲೋ ಕಡೆ ಮಾಡ್ತಾ ಇರ್ತಾರೆ. ಇರ್ಲಿ, ಅನುಭವ ಮಂಟಪದ ಅಸ್ತಿತ್ವವನ್ನು ಪ್ರಶ್ನಿಸಲು ಯಾರು ಹೋಗಬಾರದು ಅಂತ ಇವತ್ತಿನ ಒಂದು ಅವರ ಉಪನ್ಯಾಸ ಖಂಡಿತ ಅದಕ್ಕೆ ಅತ್ಯಂತ ಸೂಕ್ಷ್ಮವಾದ ಮತ್ತು ಸರಳವಾದ ವಿಚಾರವನ್ನ ಉತ್ತರ ಕೊಡ್ತು ಅದನ್ನ ಅಂತ ಹೇಳ್ತಾ ಬಹಳ ಚೆನ್ನಾಗಿ ಅವರು ಒಂದು ಮಾತು ನನಗೆ ಬಹಳ ಹಿಡಿಸ್ತು. ಅಥೆನ್ಸ್ ನಲ್ಲೂ ಕೂಡ ಇತ್ತು ಅನುಭವ ಮಂಟಪ, ಆದರೆ ಅಲ್ಲಿ ಯಾರಿಗೆ ಇತ್ತು ಅಂದ್ರೆ ಕೇವಲ ಮೇಲ್ವರ್ಗದವರಿಗೆ ಇತ್ತು. ಅದನ್ನು ಅವರು ಪ್ರಸ್ತಾಪಿಸಿದ್ರು. ಹೀಗಾಗಿ ಅದಕ್ಕೆ ತುಂಬಾ ಧನ್ಯವಾದಗಳು ಸರ್. ನಿಮ್ಮದು ಅಭ್ಯಾಸಪೂರ್ಣವಾದ ವಿದ್ವತ್ಪೂರ್ಣವಾದ ಉಪನ್ಯಾಸಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಶರಣಾರ್ಥಿಗಳು. ಥ್ಯಾಂಕ್ ಯು ಸರ್. ತಮಗೂ ಶರಣಾರ್ಥಿಗಳು. ಥ್ಯಾಂಕ್ ಯು ಸರ್. ಶರಣಾರ್ಥಿಗಳು ಗುರುಗಳೇ. ಮತ್ತಾರಾದ್ರೂ ಮಾತಾಡ್ತೀರಾ? ಯಾರು ಇಲ್ಲಂದ್ರೆ ಕೊನೆಯದಾಗಿ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅಕ್ಕ ಅವ್ರು ಮಾತಾಡ್ಬೋದು. ಅಕ್ಕ ಅವ್ರು ಮಾತಾಡಿ. ಹಲೋ ಸರ್. ಹಲೋ ಹೇಳಿ. ಎಲ್ಲರಿಗೂ ಶರಣಾರ್ಥಿಗಳು. ನಮ್ಮ ಇಂದಿನ ಅನುಭಾವಿಗಳಾದ ಮಂಜುನಾಥ್ ಸರ್ ಅವರು ನಿಜವಾಗಿಯೂ ಈಗಾಗಲೇ ನಮ್ಮಿಬ್ಬರು ಸಹೋದರರು ಹೇಳಿದಂತೆ ಅದ್ಭುತವಾದಂತಹ ಅನುಭವ ಮಂಟಪದ ಒಂದು ಕಲ್ಪನೆಯನ್ನ ಮಾಡಿಕೊಟ್ರು. ಪ್ರಜಾಪ್ರಭುತ್ವದ ಮಾದರಿ ಅನುಭವ ಮಂಟಪ. ಮಾದರಿ ಎನ್ನುವ ಶಬ್ದ ಬೇಡ ಏನೋ ಅಂತ ನಾನು ಅಂತೀನಿ ಸರ್.
ಯಾಕೆಂದ್ರೆ ಮಾದರಿ ಅಂತಂದಾಗ ಎಲ್ಲೋ ಇದೆ, ಅದರ ಪ್ರಕಾರ ಇದು ಆಯ್ತು ಅನ್ನುವಂತಹ ಅರ್ಥ ಏನಾದ್ರೂ ಬರಬಹುದಾ ಹೇಗೆ? ಅದಕ್ಕಾಗಿ ನಮ್ಮ ಚಂಪಾ ಅವರು ಬರೀತಾರೆ ಒಂದು ಕಡೆ, ಬಹುಶಃ ತಾವೆಲ್ಲರೂ ಅದನ್ನು ಗಮನಿಸಿದ್ದೀರಿ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಇಂದಿನ ನಮ್ಮ ಸಂಸತ್ತು ಅಂದಿನ ಅನುಭವ ಮಂಟಪದ ಮುಂದುವರಿದ ಪ್ರಕ್ರಿಯೆ. ಇಂದಿನ ನಮ್ಮ ಸಂವಿಧಾನ ಅಂದಿನ ವಚನಗಳ ಪರಿಷ್ಕೃತ ಆವೃತ್ತಿ. ಬಹಳ ಅದ್ಭುತ ಸಾಲನ್ನ ಡಾಕ್ಟರ್ ಚಂಪಾ ಅವರು ಬರೆದಿದ್ದಾರೆ. ಅಂದ್ರೆ ಇವತ್ತಿನ ಸಂಸತ್ತು ಅಂದಿನ ಅನುಭವ ಮಂಟಪ ಅಲ್ಲ, ಅಂದಿನ ಅನುಭವ ಮಂಟಪದ ಒಂದು ರೂಪದಲ್ಲಿ ಇಂದಿನ ಸಂಸತ್ತು. ಮುಂದುವರಿದ ಭಾಗ. ಏನ್ ಸರ್ ಹೇಳಿ ಸರ್? ಅಲ್ಲ ಅದೇ ಅವತ್ತಿನ ಅನುಭವ ಮಂಟಪದ ಮುಂದುವರಿದ ಭಾಗ, ಮುಂದುವರೆದ ಪ್ರಕ್ರಿಯೆ ಇದು. ಪ್ರಕ್ರಿಯೆ ಇದು. ಮತ್ತು ನಮ್ಮ ಸಂವಿಧಾನ ಏನಿದೆ ನೋಡಿ, ಇಂದಿನ ಸಂವಿಧಾನ ಅಂದಿನ ವಚನಗಳ ಪರಿಷ್ಕೃತ ಆವೃತ್ತಿ ಅಂತ ಹೇಳ್ತಾರೆ, ಬರೀತಾರೆ ಚಂಪಾ ಅವರು, ಪರಿಷ್ಕೃತ ಆವೃತ್ತಿ. ಹೀಗಾಗಿ ಪ್ರಜಾಪ್ರಭುತ್ವ ಎನ್ನುವ ಪರಿಕಲ್ಪನೆಗೆ ಮೂಲನೇ ಏನದ ಅಂದ್ರ ಅನುಭವ ಮಂಟಪ. ಎಲ್ಲೋ ಇರುವ ಮಾದರಿಯನ್ನ ಅನುಸರಿಸಿ ನಮ್ಮ ಅನುಭವ ಮಂಟಪ ಆಗ್ಲಿಲ್ಲ ಅನ್ನುವಂತಹ ಮಾತು ಬರಬೇಕಾ ಹೇಗೆ ಅನ್ನುವಂತಹದನ್ನ ನಾನು ಇವತ್ತ ತಮ್ಮಂತಹ ಒಬ್ಬ ಪ್ರಬುದ್ಧ ಸಂಶೋಧಕನ ಎದುರಿಗೆ ನಾನು ಅದನ್ನ ಇಡುವುದಕ್ಕೆ ಇಚ್ಛೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ತಾವೇ ಹೇಳಿದ್ರಿ, ಫಾದರ್ ಆಫ್ ಡೆಮಾಕ್ರಸಿ ಎನ್ನುವಂತಹ ಒಬ್ಬ ಇವತ್ತಿನ ಒಬ್ಬ ಇಂಗ್ಲೆಂಡಿನ ಒಬ್ಬ ದುರಿಣನ ಮಾತನ್ನೇ ತಾವು ಕೋಟ್ ಮಾಡಿದ್ರಿ. ಫಾದರ್ ಆಫ್ ಡೆಮಾಕ್ರಸಿ ಅಂದಾಗ ಈ ಫಾದರ್ ಆಫ್ ಡೆಮಾಕ್ರಸಿ ಏನಿದ್ರು ನೋಡ್ರಿ, ಇವರ ಒಂದು ರೂಪವೇ ಮುಂದಿನ ಪ್ರಜಾಪ್ರಭುತ್ವಕ್ಕೆ ನಾಂದಿ ಆಗ್ಲಿಕ್ಕೂ ಸಾಕು ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಅನೇಕ ವಿಷಯವನ್ನು ತಾವು ಹೇಳಿದಿರಿ ಸರ್. ಅದರಲ್ಲಿ ನನಗೆ ತುಂಬಾ ಹೊಸದಾಗಿ ಹಿಡಿಸಿದ್ದು ಯಾವುದು ಅಂತಂದ್ರೆ, ಮದುವೆ ಆಗಿ ಹುಟ್ಟಿದ ಮಗು ಇರ್ಲಿ, ಮದುವೆಗಿಂತ ಮೊದಲು ಹುಟ್ಟಿದ ಮಗುವಿಗೂ ಯಾವ ವ್ಯತ್ಯಾಸ ಇಲ್ಲ ಅನ್ನುವಂತಹ ಈ ಮಾನವ ಹಕ್ಕುಗಳ ಅಭಿಪ್ರಾಯ ಒಂದು ವೆರಿ ಹೊಸ ಕಲ್ಪನೆ ಸರ್, ಅದ್ಭುತ ಕಲ್ಪನೆಯನ್ನ ಇಲ್ಲಿ ಕಟ್ಟಿಕೊಟ್ರಿ. ಅದನ್ನ ಬಸವಣ್ಣನವರು ಹೇಗೆ ತೆಗೆದುಕೊಂಡ್ರು, ಬಸವಣ್ಣನವರು ಅಂದಿನ ಕಾಲದಲ್ಲಿ ಅದನ್ನ ಹೇಗೆ ಗುರುತಿಸಿದ್ರು ಅನ್ನುವಂತಹ ಅವರ ಬೆರಣಿ ಆಯಲು ಹೋಗಿ ಹುಟ್ಟಿದ ಅದು ಎಲ್ಲ ಬಹಳ ಅದ್ಭುತ ವಚನಗಳನ್ನ ಕೋಟ್ ಮಾಡಿ ತಾವಿಲ್ಲಿ ತೆಗೆದುಕೊಂಡು ಬಂದೀರಿ ಅನ್ನುವಂತಹ ಮಾತು. ಆದ್ರೆ ಇಲ್ಲಿ ಒಂದು ನನ್ನ ಪ್ರಶ್ನೆ ಸರ್, ಅರಿವಿನ ಮನೆ ಮತ್ತು ಮಹಾಮನೆ, ಅರಿವಿನ ಮನೆ ಮತ್ತು ಮಹಾಮನೆ ಅನ್ನುವ ಕಲ್ಪನೆ ನನ್ನ ದೃಷ್ಟಿಯಲ್ಲಿ ಸರ್, ನಾನೊಬ್ಬ ಈಗಾಗ್ಲೇ ನಮ್ಮ ನೂಲಿ ಸರ್ ಅವ್ರು ಹೇಳಿದಂತೆ ನಾನು ಮಾಡಿದಂತಹ ಒಂದು ಸಂಶೋಧನೆಗಳ ಹಿನ್ನೆಲೆ ತಮ್ಮಂತವ್ರ ಮುಂದೆ ಹಂಚಿಕೊಳ್ಬೇಕಾಗಿತ್ತು. ಅಂದ್ರೆ ಮಹಾಮನೆ ಎನ್ನುವ ಶಬ್ದಕ್ಕೆ ಮಹಾಮನೆ ಅಂತ ಹೆಸರು ಬಂದಿದ್ದೆ ಅರಿವಿನ ಕಾರಣಕ್ಕಾಗಿ. ಅಲ್ಲಿ ಹೊಕ್ಕವರೆಲ್ಲ, ಆ ಮನೆಯನ್ನ ಹೊಕ್ಕವರೆಲ್ಲ ಏನಾಗಿ ಹೊರಗೆ ಬಂದ್ರು ಅನ್ನುವಂತಹದಕ್ಕೆ ಅಲ್ಲಮ್ಮ ಪ್ರಭುದೇವರ ಇವತ್ತ ನೂರಾರು ವಚನಗಳು ನಮ್ಗೇನಾಗ್ತವ, ಸಾಕ್ಷಿಯಾಗಿ ನಮ್ಗ ನಿಲ್ತಾವೆ ಅನ್ನುವಂತಹ ಮಾತು. ಅದು ತಮಗೂ ಗೊತ್ತಿರುವಂತಹ ಒಂದು ವಿಷಯ ಅನ್ನುವಂತಹದನ್ನ ನಾನು ಪರಿಭಾವಿಸಿದ್ದೇನೆ. ಯಾಕೆ ಅಂದ್ರೆ ಆ ಮನೆ ಏನಾಗಿತ್ತು ಅಂದ್ರೆ, ಅದು ಅರಿವಿನ ಮನೆ ಆಗುವುದಕ್ಕೆ ಮುಖ್ಯ ಕಾರಣ ಏನಾಗಿತ್ತು ಅಂದ್ರೆ, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನ್ನೆರೆದು ಆಚಾರವೆಂಬ ಬತ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಿತ್ತಯ್ಯ ಶಿವನ ಪ್ರಕಾಶ ಅಂತ ಹೇಳ್ತಾ, ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಕಂಡು ಬದುಕಿದೇನೋ ಕಾಣ ಸಿದ್ದರಾಮಯ್ಯ. ನೀವು ಒಂದು ಉಲ್ಲೇಖ ಮಾಡಿದ್ರಿ, ಸಿದ್ದರಾಮೇಶ್ವರರು ಒಡಗೂಡಿ ಅಲ್ಲಮ್ಮ ಪ್ರಭುದೇವರ ಕಲ್ಯಾಣಕ್ಕೆ ಬಂದಾಗ ಕಲ್ಯಾಣದ ಭೂಮಿಗೆ ಕೈ ಮುಗಿದು ನಮಸ್ಕಾರ ಮಾಡಿದ್ದು ಅಲ್ಲಿಯ ಕಲ್ಲು ಮಣ್ಣಿಗಳಿಗಲ್ಲ, ಅಲ್ಲಿ ಬಸವಣ್ಣನವರು ಇದ್ದಾರೆ ಅನ್ನುವಂತಹ ಮಾತು. ಹೌದು, ಸತ್ಯ ಸರ್. ಮರ್ತ್ಯ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದ್ದ ಒಬ್ಬ ಜಂಗಮ, ಆ ಜಂಗಮ ಬಂದು ಕಲ್ಯಾಣದ ಮನೆ ಕಟ್ಟಿದಡೆ ಅದು ಭಕ್ತಿಯ ಸಾಮ್ರಾಜ್ಯವಾಯಿತು. ಇದು ಮಹಾಮನೆ ಸರ್, ಇದು ಮಹಾಮನೆ. ಈ ಮಹಾಮನೆಯೊಳಗೆ ನಡೀತಾ ಇರುವಂತವುಗಳು ಅಲ್ಲಿ ಏನು ಅಂದ್ರೆ ಆಚಾರ ಕ್ರಿಯೆಗಳು. ಅಲ್ಲಿ ನಡೀತಾ ಇರುವಂತಹದು ಗುರುಲಿಂಗ ಜಂಗಮರ ಆರಾಧನೆ.
ಅಲ್ಲಿ ನಡೀತಾ ಇರುವಂತಹದು ಇಷ್ಟಲಿಂಗ ಪೂಜೆ, ಅಲ್ಲಿ ನಡೀತಾ ಇರುವಂತಹದು ಜಂಗಮ ದಾಸೋಹ. ಈ 3 ಕ್ರಿಯೆಗಳು ಎಲ್ಲಿ ನಡೀತಿದ್ದು ಅಂತಂದ್ರೆ ಮಹಾಮನೆಯೊಳಗೆ ನಡೀತಾ ಇದ್ದಿರಬಹುದು ವಚನಗಳ ಹಿನ್ನೆಲೆಯಲ್ಲಿ ಅಭ್ಯಾಸ ಮಾಡಿದಾಗ. ಯಾಕಂದ್ರೆ ಅಂಬಿಗರ ಚೌಡಯ್ಯನವರು ಒಂದು ಕಡೆ ಹೇಳ್ತಾ ಇದ್ದಾರೆ, ಉಮೆಯ ಮಹಾಮನೆಯಲ್ಲಿ ಶರಣರು ಪೂಜೆಗೈಯುತ್ತಿದ್ದಾರೆ, ನಾನು ಅವರ ಪಾದುಕೆಗಳನ್ನು ಕಾಯ್ದುಕೊಂಡಿದ್ದೇನಾತ ಅಂಬಿಗರ ಚೌಡಯ್ಯ ಅಂತ ಸ್ಪಷ್ಟವಾಗಿ ತನ್ನ ಒಂದು ವಚನದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಂದ್ರೆ ಉಮೆಯ ಮಹಾಮನೆ, ಶಿವನ ಮಹಾಮನೆಯೊಳಗೆ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಇಷ್ಟಲಿಂಗದ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಆ ಇಷ್ಟಲಿಂಗ ಪೂಜೆಯನ್ನು ಮಾಡುವ ಶರಣರ ಪಾದುಕೆಗಳನ್ನು ನಾನು ಕಾಯ್ದುಕೊಂಡು ಈ ಮಹಾಮನೆಯ ಹೊರಗೆ ನಾನು ಕೂತಿದ್ದೇನೆ ಅನ್ನುವಂತಹ ಅಂಬಿಗರ ಚೌಡಯ್ಯನವರ ವಚನದ ಸಾಲಿನಿಂದ ನಮಗೆ ತಿಳಿದು ಬರುವುದೇನೆಂದ್ರೆ, ಅರಿವಿನ ಮನೆ ಮಹಾಮನೆ ಬೇರೆ ಅಲ್ಲ, ಹೌಸ್ ಆಫ್ ನಾಲೆಡ್ಜ್. ಅದು ಮಹಾಮನೆ ಇಟ್ಸ್ ಹೌಸ್ ಆಫ್ ನಾಲೆಡ್ಜ್. ಅದು ಅಲ್ಲಿ ಹೊಕ್ಕವರೆಲ್ಲ ಏನಾಗಿ ಹೊರಗೆ ಬಂದ್ರು ಅಂತಂದ್ರೆ ಅವರು ಲಿಂಗವಂತರಾಗಿ ಹೊರಗೆ ಬಂದ್ರು ಅನ್ನುವಂತಹ ಮಾತು ನಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನೊಂದು, ಇವತ್ತಿನ ಸಂಶೋಧಕರಿಗೂ ನನಗೂ ಇರುವಂತಹ ಒಂದು ವಾದ, ಅದು ಮುಖ್ಯವಾಗಿ ನಮ್ಮ ಕಲಬುರ್ಗಿ ಸರ್ ಅವರು ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರು ಹಿಡ್ಕೊಂಡು ಅದು ಒಂದು ನನಗೂ ಅವರಿಗೂ ನಡೆಯುವಂತಹ ಒಂದು ವಾಗ್ವಾದ. ಇಲ್ಲಿ ಅನುಭವ ಮಂಟಪಕ್ಕೂ ಮಹಾಮನೆಗೂ ಸಂಬಂಧ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಮಹಾಮನೆಯೊಳಗೆ ಎಲ್ಲವೂ ನಡೀತಾ ಇದ್ದು, ಗುರುಲಿಂಗ ಜಂಗಮರ ಆರಾಧನೆ ಅಲ್ಲಿ ನಡೀತಾ ಇತ್ತು. ಆದರೆ ಅನುಭವ ಮಂಟಪದಲ್ಲಿ ಮಾತ್ರ ಗಹನವಾದ ವಿಚಾರಗಳ ಚರ್ಚೆ ನಡೀತಾ ಇತ್ತು. ಗಹನವಾದ ವಿಚಾರಗಳ ಒಂದು ಚರ್ಚೆ ಎಲ್ಲಿ ನಡೀತಾ ಇತ್ತು ಅಂದ್ರ ಅನುಭವ ಮಂಟಪದಲ್ಲಿ ನಡೀತಾ ಇತ್ತು. ನಮಗೆ ಸ್ಪಷ್ಟವಾಗಿ ನೀಲಮ್ಮ ತಾಯಿಯವರ ವಚನ ತಾವು ಹೇಳಿದ್ದೀರಿ ಅಂತ ನಾನು ಭಾವಿಸಿದ್ದೆ, ಆದ್ರೆ ಅದು ಕೋಟ್ ಆಗ್ಲಿಲ್ಲ ತಮ್ಮ ಕಡೆ. ಇಲ್ಲ ಸರ್, ಒಂದು ದೊಡ್ಡದಾಗಿರುವ ಸುಮಾರು 65-66 ಸಾಲಿನ ನೀಲಮ್ಮ ತಾಯಿಯವರ ಒಂದು ವಚನ ಇದೆ. ಆ ವಚನದಲ್ಲಿ ಆ ತಾಯಿಯವರು ಸ್ಪಷ್ಟವಾಗಿ ಹೇಳ್ತಾರೆ, ಸರ್, ಅನುಭವ ಮಂಟಪವನ್ನು ಕಟ್ಟಿ ಅನುಭಾವಿಯಾದ ನಮ್ಮ ಬಸವಯ್ಯ. ಅನುಭವ ಮಂಟಪ ಕಟ್ಟಿ ಅನುಭಾವಿಯಾದ ನಮ್ಮ ಬಸವಯ್ಯ ಅಂತ ಹೇಳಿ ಸ್ಪಷ್ಟವಾಗಿ ಅಲ್ಲಿ ಅವರು ನುಡಿತಾ ಇದ್ದಾರೆ. ಕಾಲಜ್ಞಾನದ ಒಂದು ವಚನದಲ್ಲಿ ಕೂಡ ಮೇ ಬಿ ಕಾಲಜ್ಞಾನದ ವಚನ ಲಿಂಗಮ್ಮನವ್ರದು ಅಥವಾ ಅಪ್ಪಣ್ಣನವ್ರದ್ದು ಯಾರ್ದೋ ಇದೆ ಸರ್ ಅದು ವಚನ. ಅವರು ಹೇಳ್ತಾರೆ, ತ್ರಿಪುರಾಂತಕೇಶ್ವರ ತ್ರಿಪುರಾಂತಕೇಶ್ವರ ದೇವರ ಎದುರಿನಲ್ಲಿ ಅನುಭವ ಮಂಟಪ ಇತ್ತು. ಶರಣರು ತ್ರಿಪುರಾಂತ ಕೆರೆಯೊಳಗೆ ಕೈ ಕಾಲುಗಳನ್ನು ತೊಳೆದುಕೊಂಡು ಅನುಭವ ಮಂಟಪದೊಳಗೆ ಹೋಗ್ತಾ ಇದ್ರು ಅಂತ ಒಂದು ಕಡೆ ಕಾಲಜ್ಞಾನ ವಚನದಲ್ಲಿ ನಮಗ ಏನ್ ಸಿಗುತ್ತೆ, ಸುಳುಹು ಸಿಗುತ್ತೆ ಅನ್ನುವಂತಹ ಮಾತು. ಇಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ ಮೇ ಬಿ 47ರ ಮೊದಲು ಏನಾಗಿದೆ ಅಲ್ಲಿ ಅಂದ್ರೆ ಬಸವ ಕಲ್ಯಾಣದಲ್ಲಿ ಅದು ಇತ್ತಂತೆ, ತ್ರಿಪುರಾಂತ ಕೆರೆಯ ದಂಡೆಯ ಮೇಲೆ ಅದು ಇತ್ತು. ಅದು ಹೆಂಗಿತ್ತು, ಅದರ ಸ್ವರೂಪ ಏನು ಅಂದ್ರ 4 ಕಡೆ ಇವತ್ತ ನಾವ್ ಹೆಂಗ್ ಕಂಪೌಂಡ್ ಮಾಡ್ಕೋತೀವಲ್ಲ, 4 ಕಡೆ ಕಲ್ಲಿನಿಂದ ಕಟ್ಟಿದಂತಹ ಒಂದು ಕಂಪೌಂಡ್ ಅಲ್ಲಿ ಇತ್ತಂತೆ. ಅದರ ಮಧ್ಯದಲ್ಲಿ ಏನಾಗಿತ್ತು ಅಂದ್ರ ಒಂದು ಕಮಲ ಇತ್ತು. ಆ ಕಮಲದ ಮೇಲೆ ಹೋಗ್ಬೇಕಾದ್ರೆ ಅದಕ್ಕೆ 6 ಹಿಡಿಗಳು, ಸ್ಟೆಪ್ಸ್ಗಳು ಇದ್ದು. ಅದನ್ನ ಏನಂತ ಕರಿತಾ ಇದ್ರು ಅಂತ ಅವತ್ತ ಕಲ್ಯಾಣದ ಭಾಗದ ಜನರು ಅಂದ್ರ ಅದು ಶೂನ್ಯ ಪೀಠ ಅಂತ ಹೇಳಿ ಕರಿತಾ ಇದ್ರಂತ. ಒಬ್ಬ ಮುಸಲ್ಮಾನ ವ್ಯಕ್ತಿ, ಆತನನ್ನ ನಾನು ಕಂಡಿದ್ದೇನೆ, ಮಾತಾಡಿದ್ದೇನೆ, ಅವನ ಹೇಳಿಕೆಗಳನ್ನ ಬರೆದುಕೊಂಡಿದ್ದೇನೆ. ಆತ ಹೇಳಿದ್ದ, ಆ ಕಮಲವನ್ನ ಕೆಡವಿದವ ಅವನೇ. ಆ ಕಮಲ ಎದರ ಮ್ಯಾಲ ನಿಂತಿತ್ತು ಅಂದ್ರೆ 36 ಕಂಬಗಳ ಮೇಲೆ ಆ ಕಮಲ ನಿಂತಿತ್ತು. ಆ ಕಮಲವನ್ನ ಕಡಿದಾಗ ಅದರಿಂದ 9 ಲಾರಿ ಕಲ್ಲುಗಳು ಬಂದಿವೆ. 9 ಲಾರಿ ಕಲ್ಲುಗಳು ಬಂದಿವೆ. ಆ 9 ಲಾರಿ ಕಲ್ಲುಗಳನ್ನ ತೆಗೆದುಕೊಂಡು ಹೋಗಿ ಆತ ಮನೆಯನ್ನ ಕಟ್ಟುಕೊಂಡಿದ್ದಾನೆ. ಆದ್ರೆ
ಇವತ್ತ ನಮ್ಮ ನಿಮ್ಮ ಹಣಿಬರಕ್ಕೆ ಅವ ಮಾಡಿದ ಒಂದು ದೊಡ್ಡ ಉಪಕಾರದ ಕೆಲಸ ಅಂದ್ರೆ ಯಾವ 36 ಕಂಬಗಳ ಮೇಲೆ ಆ ಮಂಟಪ ನಿಂತಿತ್ತು ನೋಡ್ರಿ, ಆ ಕಮಲದ ಹೂ ನಿಂತಿತ್ತಲ್ಲ, ಆ 36 ಕಂಬಗಳನ್ನ ಒಯ್ದು ಬಸವ ಕಲ್ಯಾಣದಲ್ಲಿರುವ ಪೀರ್ ಪಾಷಾ ಬಂಗ್ಲಾ ಅಂತ ಇವತ್ತಿದೆ, ಆ ಪೀರ್ ಪಾಷಾ ಬಂಗ್ಲಾದೊಳಗ ಆತ ಅವುಗಳನ್ನ ಇಟ್ಟಿದ್ದಾನೆ. ಇದಾವೆ, ಅವು ನೇರವಾಗಿ ನಿಂತಿವೆ ಆ ಎಲ್ಲ ಕಂಬಗಳು. ಆದರೆ ಕಮಲದ ಹೂ ಕಡಿದುಕೊಂಡು ಹೋಗಿ ತನ್ನ ಮನೆಯನ್ನ ಕಟ್ಕೊಂಡಿದ್ದಾನೆ. ಆ ಕಂಪೌಂಡ್ಗಳೆಲ್ಲ ಆತನೂ ಒಡೆದಿದ್ದಾನೆ. ಮುಂದೆ ಬಂದ ಅನೇಕ ಜನರು ಒಡೆದು ಒಯ್ದು ಆ ಕಲ್ಲುಗಳನ್ನ ಏನ್ ಮಾಡಿದ್ದಾರೆ, ಅದು ಯಾವುದಕ್ಕೋ ಅದನ್ನ ಬಳಸಿಕೊಂಡಿದ್ದಾರೆ. ಆ ಮುಸಲ್ಮಾನ ವ್ಯಕ್ತಿ ನನಗೆ ಹೇಳಿದ ಮಾತು ಸರ್, ಅವತ್ತ ಒಬ್ರು ಕೂಡ ಬರಲಿಲ್ಲ. ಇದು ಅನುಭವ ಮಂಟಪ ಅಂತಿರು, ಆದ್ರೆ ಒಡೆಯಬೇಡ್ರಿ ಅಂತ ತಿಳ್ಕೊಂಡು ಯಾರೊಬ್ರು ಹೇಳಲಿಲ್ಲ. ಈ ಎಲ್ಲ ಕಾರಣಕ್ಕಾಗಿ ನಾನು ಅದನ್ನ ಒಡದೆ ಅಂತ ಹೇಳಿ ಆತ ನಾನು ಒಂದ್ ದೊಡ್ಡ ತಪ್ಪು ಮಾಡಿದ್ದೇನೆ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದ್ದ ಸರ್. ಇದು ಕನ್ನಡ ನಾಡಿನವರಿಗೆ, ವಿಶೇಷವಾಗಿ ಬಸವಣ್ಣನ ಅನುಯಾಯಿಗಳಿಗೆ ಇರುವ ಐತಿಹಾಸಿಕ ಒಂದು ಡೆಫಿಸಿಟ್ ಅಂತ ಹೇಳಿ ನಾನು ಆದರೂ ಪರಿಭಾವಿಸಿದ್ದೇನೆ. ಅವತ್ತ ಕಲ್ಯಾಣದಲ್ಲಿ ಯಾರೊಬ್ಬರಿಗೂ ಇದು ಇರ್ಲಿಲ್ಲ, ಯಾರೊಬ್ಬರಿಗೂ ಇದು ಮಾಹಿತಿ ಇರ್ಲಿಲ್ಲ. ಮುಂದೆ ಏನಾಯ್ತು ಅಂದ್ರ, ನೀವೇನು ಉಲ್ಲೇಖ ಮಾಡಿದ್ರಲ್ಲ ಕಪಟ್ರಾಳ ಕೃಷ್ಣರಾಯ, ನಾನು ಇವತ್ತು ಎಲ್ಲಿದ್ದೇನೆ ಆ ಊರಿನವನ ಆತ. ಅವತ್ತಿನಿಂದ ಇವತ್ತಿನವರೆಗೆ ಈ ಎಲ್ಲ ಜನರ ಒಂದು ಕಿರುಕುಳ ನಮ್ಗ ತಪ್ಪಿದ್ದಲ್ಲ. ಅವತ್ತೇ ಬರೆದಿದ್ದ ಅನುಭವ ಮಂಟಪ ಬಸವಣ್ಣನವರಿಂದ ಇಲ್ಲ ಅನ್ನುವಂತ ಮಾತು ತಾವೇನ್ ಹೇಳಿದ್ರಿ, ಅದೆಲ್ಲ ಸತ್ಯವಾಗಿದೆ. ಆದ್ರೆ ಹೇಳ್ತಾ ತಾವೊಂದು ಹೇಳಿದ್ರಿ, ನಮ್ಮ ಉತ್ತಂಗಿ ಅಪ್ಪ ಅವರು ಆ ಅನುಭವ ಮಂಟಪದ ಐತಿಹಾಸಿಕತೆ ಅನ್ನುವಂತ ಪುಸ್ತಕ ಏನು ಬರೆದ್ರಲ್ಲ, ಯಾವೊಬ್ಬ ಲಿಂಗಾಯತ ಬರೀಲಿಲ್ಲ ಅಂತ. ಮತ್ತು ಅವರು ಲಿಂಗಾಯತರೇ ಅಲ್ಲ ಸರ್. ಯಾವಾಗ ಬಸವ ತತ್ವ ಒಪ್ಪಿಕೊಂಡಿದ್ದಾರೆ, ಯಾವಾಗ ವಚನ ಸಾಹಿತ್ಯ ಒಪ್ಪಿಕೊಂಡಿದ್ದಾರೆ, ಯಾವಾಗ ವಚನ ಸಾಹಿತ್ಯದಲ್ಲಿ ಕೆಲಸ ಮಾಡಿದ್ದಾರೆ ಅಂತಂದಾಗ ನಾನು ಲಿಂಗಾಯತಳು ಅಲ್ಲ ಸರ್, ಅವರೇ ನಿಜವಾದ ಲಿಂಗಾಯತರು ಅನ್ನುವಂತಹ ಮಾತು ಇವತ್ತ ನಾವು ಒಪ್ಕೊಳ್ಬೇಕಾಗುತ್ತೆ ಸರ್. ಇವತ್ತ ಉತ್ತಂಗಿ ಅಂತವ್ರು, ಹಳಕಟ್ಟಿ ಅಂತವ್ರು, ನಮ್ಮ ಅಪ್ಪವ್ರು ಇನ್ನೊಬ್ರು ಹರಡೇಕರ್ ಮಂಜಪ್ಪನಂತವ್ರು, ಅನೇಕ ಮಠಾಧೀಶರು ಸರ್, ಅನೇಕ ಮಠಾಧೀಶರು ಇವತ್ತ ಇಂತಹ ಮಹಾನ್ ಕೆಲಸಗಳನ್ನ ಮಾಡದೇ ಹೋಗಿದ್ರೆ. ಯಾಕಂದ್ರೆ ತೋಂಟದ ಸಿದ್ಧಲಿಂಗ ಯತಿಗಳಿಗೆ ಒಂದು 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 ಅವರಲ್ಲಿ ಅನುಯಾಯಿಗಳಿದ್ರು ಸರ್. ಆದ್ರೆ ಈ ವ್ಯಕ್ತಿಗಳಿಗೆ ಏನೋ ಅನುಯಾಯಿಗಳಿರಲಿಲ್ಲ. ಬರೀತಾರೆ ಹರಡೇಕರ್ ಮಂಜಪ್ಪನವರ ಸಂದರ್ಭ, ಹಳಕಟ್ಟಿಯವರ ಸಂದರ್ಭದಲ್ಲಿ ಪುಟಾಣಿ ತಿಂದು ನೀರು ಕುಡ್ದು ಅವತ್ತಿನ ದಿನ ಹಾಕಿದ್ರು ಕೂಡ ಹಸಿವೆ ಆಗಿದೆ ಅನ್ನಲಿಲ್ಲ. ಯಾಕೆಂದ್ರೆ ವಚನ ಸಾಹಿತ್ಯ ಹುಡುಕುವಂತಹ ಇದರಲ್ಲಿ ಅವರಿಗೆ ಹಸಿವು ನೀರಡಿಕೆ ಕೂಡ ಆಗ್ಲಿಲ್ಲ ಅನ್ನುವಂತಹ ಮಾತು. ಇಂಥವರಿಂದ ಏನಾಗಿದೆ, ಇವತ್ತ ವಚನ ಸಾಹಿತ್ಯ ಉಳಿತು ಸರ್. ಇವತ್ತು ನಾವು ಮಾತಾಡ್ಬೇಕಾದದ್ದು ಅಂತ ವಚನ ಸಾಹಿತ್ಯ, ಅಂತಹ ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯತೆ ಸಮಾನತೆ ಅನ್ನುವಂತಹ ಇವತ್ತ ಪ್ರಿಯಾಂಬಲದಲ್ಲಿ ಏನದವ ನೋಡ್ರಿ, ಸಂವಿಧಾನದ ಪ್ರಿಯಾಂಬಲದಲ್ಲಿ ಏನದವ, ಈ ಪ್ರಿಯಾಂಬಲದಲ್ಲಿರುವ ತತ್ವಗಳು ಇವತ್ತ ವಚನ ಸಾಹಿತ್ಯದ ಜೀವಾಳ ಆಗಿವೆ ಅನ್ನುವಂತಹ ಮಾತು ಕೂಡ ನೀವು ಹೇಳಿದ್ರಿ. ಇವತ್ತ ನಮ್ಮ ಸಹೋದರರು ಕೂಡ ಇಲ್ಲಿ ಅಭಿಪ್ರಾಯ ಪಟ್ರು. ನಿಜವಾಗಿ ಇಂತಹ ಒಂದು ಇಂಪಾರ್ಟೆಂಟ್ ವಿಷಯದ ಮೇಲೆ ಮಾತನಾಡಿಸಿದ ವಿಜಯಕುಮಾರ್ ಸರ್ ಅವರಿಗಾಗ್ಲಿ ತಮಗಾಗ್ಲಿ ಅನೇಕ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ. ಶರಣಾರ್ಥಿ. ಶರಣಾರ್ಥಿಗಳು ಅಕ್ಕ ಅವ್ರಿಗೆ ಶರಣಾರ್ಥಿಗಳು. ಮುಂದಿನ ಕಾರ್ಯಕ್ರಮ ಶರಣ ಸಮರ್ಪಣೆ. ಮತ್ತಾರಾದ್ರೂ ಮಾತಾಡ್ಬೋದಾ? ಓಕೆ. ಒಂದೇ ನಿಮಿಷ. ಈ ಅಕ್ಕ ಈಗ ಮಾತಾಡಿದ್ರಲ್ಲ, ಆ ಪೀರ್ ಪಾಷಾ ದರ್ಗಾ ಅಂತ ಹೇಳಿ, ಅದ್ರ ಬಗ್ಗೆ ಅಂದ್ರೆ ಏನಾದ್ರು ಸಂಶೋಧನೆಯಾಗಿ ಅಲ್ಲಿಯೇ ಅನುಭವ ಮಂಟಪ ಇತ್ತು ಅನ್ನೋದು ಏನಾದ್ರು ಸಂಗತಿಗಳು ಹೊರಬಂದಿವೆ ಸಂಶೋಧನೆಗಳ ಮೂಲಕ? ಬಂಗ್ಲಾದಲ್ಲಿ ಆ ಕಂಬಗಳು ಮಾತ್ರ ಇಟ್ಟಿದ್ದಾರೆ ಸರ್. ಮೊನ್ನೆ ಒಂದು ವರ್ಷ 2 ವರ್ಷ ಕೆಳಗೆ ಅದೇ ಗದ್ದಲ ಆಯ್ತು ಬಸವ ಕಲ್ಯಾಣದಲ್ಲಿ. ಆ ಪೀರ್ ಪಾಷಾ ಬಂಗ್ಲಾನೇ ಅನುಭವ ಮಂಟಪ ಅದ ಅಂತ ಕುಂತಿರು ಸರ್ ಕೆಲವೊಬ್ರು. ಪೀರ್ ಪಾಷಾ ಬಂಗ್ಲಾವೇ ಅನುಭವ ಮಂಟಪ. ಆದ್ರೆ ಅದರ ಸ್ಟ್ರಕ್ಚರ್ ನೋಡಿದ್ರೆ ಸರ್, ನುಲಿ ಸರ್, ಅದರ ಸ್ಟ್ರಕ್ಚರ್ ನೋಡಿದ್ರೆ ನನಗನ್ಸುತ್ತೆ
ಅದು ಯಾಕಂದ್ರೆ ಕಲ್ಯಾಣದಲ್ಲಿ ದೊಡ್ಡ ದೊಡ್ಡ ಅರಸೊತ್ತಿಗೆಗಳು ಆಡಳಿತ ಮಾಡಿವೆ. ಚಾಲುಕ್ಯರಾಳಿದ್ದಾರೆ, ಕಳಚೂರಿಯರಾಳಿದ್ದಾರೆ. ಇಂತಹ ಭವ್ಯ ಪರಂಪರೆಯ ಮನೆತನದವರು ಆಡಳಿತ ನಡೆಸಿರುವುದರಿಂದ ಈ ಪೀರ್ ಪಾಷಾ ಬಂಗ್ಲಾ ಅದು ಅರಮನೆಯ ಅಂತಃಪುರ ಆಗಿತ್ತು ಅಂತ ಕಾಣಿಸ್ತದೆ. ಆಗ ಹಿಂದಕ ರಾಣಿಯರು ಬಂದು ಮೇಲೆ ಕುಂತು ಕೆಳಗಿನ ಎಲ್ಲವನ್ನ ವೀಕ್ಷಿಸ್ತಿದ್ರು ಅಂತ ಒಂದು ಕಲ್ಪನೆ ಏನ್ ಬರುತ್ತೆ ನೋಡಿ ಸರ್ ಹಿಸ್ಟ್ರಿಯಲ್ಲಿ. ಆ ತರದ ಅಂತಃಪುರದ ರಾಣಿಯರು ಬಂದು ಕೂಡುವಂತಹ ಕೆಲವು ನೆಲಗಟ್ಟುಗಳು ಕೂಡ ನಮ್ಗಲ್ಲಿ ನೋಡ್ಲಿಕ್ಕೆ ಸಿಗ್ತಾವೆ ಸರ್. ನೆಲಗಟ್ಟುಗಳು ಅಲ್ಲ, ಮಾತೆ ಮಾದೇವಿ ಅವರು ನಿಜಾಮರಿಗೆ ಹೋಗಿ ಭೇಟಿಯಾಗಿ ಅದ್ರ ಬಗ್ಗೆ ಮಾತಾಡಿದ್ರು ಅನ್ನೋದೊಂದು ಉಲ್ಲೇಖ ಬರುತ್ತಲ್ಲ, ಅದ್ರ ಬಗ್ಗೆ ತಮ್ಗೆ ಏನಾದ್ರು ಗೊತ್ತಿದೆಯಾ? ಅವರು ಅದನ್ನ ಮಾಡ್ಲಿಲ್ಲ ಸರ್, ಇತ್ತೀಚಿನವರ ಬೆಳವಣಿಗೆ ಅದು. ಅಲ್ಲ, ಅದು ಅಂತಃಪುರ ಇದೆ. ಮುಂದೆ ನಿಜಾಮನ ಕೈಯಾಗ ಹೋದಾಗ ಕಮಾಲುದ್ದೀನ್ ನವಾಬ್ ಅನ್ನುವಂತವರಿಗೆ ಅವ ನಿಜಾಮ್ ಏನ್ ಮಾಡ್ದ, ಅದು ಇರ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ಸರ್. ಅದು ಇರ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ. ಆ ಫ್ಯಾಮಿಲಿ, ನವಾಬರ್ ಫ್ಯಾಮಿಲಿನೇ ಇವತ್ತು ಅಂತಃಪುರದಲ್ಲಿ ಆ ಪೀರ್ ಪಾಷಾ ಬಂಗ್ಲಾದಲ್ಲಿ ಇದೆ ಸರ್. ಆಯ್ತಾಯ್ತು. ನೀಲಾಂಬಿಕಾ ಅವರೇ, ನಂದು ಇನ್ನೊಂದು ಪ್ರಶ್ನೆ ಇದೆ. ನಾವು ಬಹಳಷ್ಟು ಸಲ, ಕೆಲವು ಸಲ ನಾನು ಕೇಳಿದ್ದೇನೆ, ಪುರುಷ ಕಟ್ಟೆ ಅಥವಾ ಪರುಷ ಕಟ್ಟೆ ಅನ್ನುವಂಥದ್ದಿದೆ ಅಂತೇಳಿ ಕಲ್ಯಾಣದಲ್ಲಿ. ಅದೇ ಅನುಭವ ಮಂಟಪ ಆಗಿತ್ತು? ಇಲ್ಲ ಸರ್, ಇಲ್ಲಿ ನೋಡಿ ಸರ್, ನಾನು ನನ್ನ ಮಾಹಿತಿ ಪ್ರಕಾರ ಇದು ಮಹಾಮನೆ, ಅನುಭವ ಮಂಟಪ, ಪರುಷ ಕಟ್ಟೆ ಇವು ಬಸವಣ್ಣನವರ ದೂರದೃಷ್ಟಿಯ ನೆಲೆಗಳು ಸರ್. ಇವು ಮಹಾಮನೆ ಇಷ್ಟಲಿಂಗ ಪೂಜೆ ಲಿಂಗ ರೂಪದಲ್ಲಿದ್ರೆ, ಅನುಭವ ಮಂಟಪ ಗುರು ಸ್ವರೂಪಿ, ಪರುಷ ಕಟ್ಟೆ ಜಂಗಮ ಸ್ವರೂಪಿ ಸರ್. ಇದು ಪರುಷ ಕಟ್ಟೆ ಬಿಜ್ಜಳನ ಅರಮನೆಗೆ ಸಮೀಪದಲ್ಲಿದೆ. ಹೀಗಾಗಿ ರಾಜ್ಯಾಡಳಿತಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳೆಲ್ಲ ಎಲ್ಲಿ ನಡ್ಸ್ಕೊಂಡು ಹೋಗ್ತಿದ್ರು ಅಂದ್ರ ಪರುಷ ಕಟ್ಟೆಯ ಮೇಲೆ ನಡ್ಸ್ಕೊಂಡು ಹೋಗ್ತಾ ಇದ್ರು ಅನ್ನುವಂತಹ ಭಾವನೆ ಆ ಭಾಗದ ಜನರಿಗಿದೆ ಸರ್. ಅದು ಸುಮ್ಮನೆ ಒಂದು ಕಟ್ಟೆ ಇದೆ ಸರ್. ಅದು ಅದಕ್ಕೆ ನೀವು ಊಹಿಸಿಕೊಂಡಂತಹ ಮತ್ತು ಇವತ್ತಿನ ಈ ಶರಣರ ನೆಲೆಗಳಿಗೂ ಅದಕ್ಕೂ ಬಹಳ ಡಿಸ್ಟೆನ್ಸ್ ಇದೆ ಸರ್, ಬಹಳ ದೂರ ಇದೆ. ಹೀಗಾಗಿ ಪರುಷ ಕಟ್ಟೆ ರಾಜ್ಯಾಡಳಿತಕ್ಕೆ ಸಂಬಂಧಪಟ್ಟ ಬಸವಣ್ಣನವರ ಕಾರ್ಯಸ್ಥಳ ಅಂತೇಳಿ ನನ್ನ ವಿಚಾರ ಸರ್. ಸರಿ, ಧನ್ಯವಾದ. ಥ್ಯಾಂಕ್ ಯು ಅಕ್ಕ. ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಓಕೆ. ಕಾರ್ಯಕ್ರಮದ ಕೊನೆಯ ಘಟ್ಟ ಶರಣ ಸಮರ್ಪಣೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ಮಾಡಿದಂತ ಐಸಿರಿ ಮತ್ತು ಐಶಾನಿ ಕಿರಣ್ ಕುಮಾರ್ ಮಕ್ಕಳಿಗೆ ಧನ್ಯವಾದಗಳನ್ನು ಹೇಳ್ತಾ, ಅವರ ಯಾವಾಗಲೂ ಲ್ಯಾಪ್ಟಾಪ್ನಿಂದ ಜಾಯ್ನ್ ಆಗ್ತಿದ್ರು, ಇವತ್ತು ಮೊಬೈಲಿಂದ ಜಾಯ್ನ್ ಆಗಿದ್ರು. ಯಾಕೋ ನೆಟ್ವರ್ಕ್ ಸಮಸ್ಯೆ ಇತ್ತು ಅನ್ಸುತ್ತೆ. ಬಹಳ ಅದ್ಭುತ ಪ್ರತಿಭೆಗಳು ಕುಮಾರಿ ಐಶಾನಿ ಮತ್ತು ಐಸಿರಿ ಮಕ್ಕಳು. ಇಂದಿನ ಉಪನ್ಯಾಸವನ್ನ ಮಾನವ ಧರ್ಮದ ಅನುಭವ ಮಂಟಪ ಅಂತ ಹೇಳೋದ್ರ ಮೂಲಕ ಪ್ರಾರಂಭ ಮಾಡಿದಂತ ಡಾಕ್ಟರ್ JV ಮಂಜುನಾಥ್ ಅವರು ಈ ಅನುಭವ ಮಂಟಪವನ್ನ ಕುರಿತು ಬಹಳಷ್ಟು ಒಳ ಹೊರಗಿನ ಅಂತರಂಗ ಮತ್ತು ಬಹಿರಂಗದ ವಿಚಾರಗಳನ್ನ ತಿಳಿಸಿದ್ರು. ಸುಮಾರು 13 ವಚನಗಳ ಮೂಲಕ ಅನುಭವ ಮಂಟಪದ ಪ್ರಸ್ತುತಿಯನ್ನ ನಮಗೆ ಕಟ್ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ, ಆ ಒಂದು ತ್ರಿಪದಿಯನ್ನ ಕೋಟ್ ಮಾಡಿದ್ರಿ ತಾವು. ಆ ತ್ರಿಪದಿಯನ್ನ ಒಂಚೂರು ಬರೆದು ನಮ್ಗೆ ಕಳ್ಸಿದ್ರೆ ವಿ ವಿಲ್ ಆಲ್ಸೋ ರೆಫರ್ ಇಟ್ ಅಂತಕ್ಕಂಥ ಮಾತನ್ನ ಹೇಳ್ತಾ, ಉತ್ತಂಗಿ ಚೆನ್ನಪ್ಪ ಹಾಗೂ ಕಪಟರಾವ್ ಕೃಷ್ಣರಾವ್ ಅವರ ಬಗ್ಗೆ ಪರವಿರೋಧ ಲೇಖನಗಳು ಬಹಳಷ್ಟು ಆವಾಗ ಬಂದವು. ಆ ಕಾಲಘಟ್ಟದಲ್ಲಿ ಇದಕ್ಕೆ ಹೆಲ್ಪ್ ಮಾಡಿದಂಥವ್ರು ಅಂದ್ರೆ ಧಾರವಾಡದ ಮೃತ್ಯುಂಜಯ ಅಪ್ಪಗಳು. ಯಾರು ಈ ಚಿಂತನೆಯನ್ನ ಮಾಡದೇ ಇರತಕ್ಕಂಥ ಕಾಲಘಟ್ಟದಲ್ಲಿ ಮೃತ್ಯುಂಜಯ ಅಪ್ಪಗಳು ಉತ್ತಂಗಿ ಚೆನ್ನಪ್ಪನವರು ಮತ್ತು ಅನ ಕೃಷ್ಣರಾಯರಿಗೆ ಮೊಟ್ಟ ಮೊದಲನೇದಾಗಿ ಹೇಳಿದಾಗ ಅವರು ಈ ಉತ್ತಂಗಿ ಚೆನ್ನಪ್ಪನವ್ರನ್ನ ಕರ್ಕೊಂಡ್ಬಂದು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವಾಗ ಇಂಟ್ರೊಡ್ಯೂಸ್ ಮಾಡಿದ ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರನ್ನು ಕೂಡ ಮೃತ್ಯುಂಜಯ ಅಪ್ಪಗಳಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಗ ಮೃತ್ಯುಂಜಯ ಅಪ್ಪಗಳು ಈ ಚರ್ಚೆಗಳಿಗೆ ಒಂದು ಉತ್ತರ ಕೊಡೋಣ ಅಂತ ಹೇಳಿ ಮಾಡಿದ್ದೆ. ಸುಮಾರು 15 ಲೇಖನಗಳು ಎಕ್ಸ್ಚೇಂಜ್ ಆಗ್ತವೆ. ಕಪಟರಾವ್ ಕೃಷ್ಣರಾವ್ ಆಮೇಲೆ ಉತ್ತಂಗಿ ಚೆನ್ನಪ್ಪನವರ ಕುರಿತು ಡಾಕ್ಟರ್ SM ಜಾಮದಾರ್ ಅವರು
ಇದ್ರಲ್ಲಿ ಬರ್ದಿದ್ದಾರೆ. ನಾವು ವೀಣಾ ಬಣ್ಣಂಜಿ ಅವರು ಅನುಭವ ಮಂಟಪನೇ ಇರ್ಲಿಲ್ಲ ಅಂತಕ್ಕಂಥ ಒಂದು ಪುಸ್ತಕಕ್ಕೆ ಸುಮಾರು ಒಂದು 6 ತಿಂಗಳು ಇದರಲ್ಲಿ ರಿಸರ್ಚ್ ಮಾಡಿ 9-10 ಲೇಖನಗಳನ್ನ ಇದರಲ್ಲಿ ನಾವು ಪ್ರಕಟ ಮಾಡಿದ್ದೀವಿ. ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆಯಿಂದ ಈ ಪುಸ್ತಕ ಪ್ರಕಟ ಆಗಿದೆ. ಇದರ ಸಂಪಾದಕರು ಡಾಕ್ಟರ್ ಪುಷ್ಪಾವತಿ ಶೆಲವಡಿ ಮಠ ಅವರು. ನಾನು ಪ್ರಧಾನ ಸಂಪಾದಕ, ಆದರೆ ಹೆಚ್ಚಿನ ಕೆಲಸವನ್ನ ಅವರೇ ಮಾಡಿದ್ದಾರೆ. ಶೆಲವಡಿ ಮಠ ಅವರು ಅತ್ಯಂತ ನೀಟಾಗಿ ಇದರಲ್ಲಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಪಂಡಿತಾರಾಧ್ಯ ಶಿವಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ನಾರಾಯಣ ತನ್ನ ಲೋಕದಲ್ಲಿ ಮಾಡಿದ ಮಂಟಪದಂತಲ್ಲ, ಇಲ್ಲಿರ್ಪ ಮಂಟಪದ ಉದಯವ ನೋಡಿದಡೆ ಇದರ ವಿಸ್ತಾರ ಅರಿದಯ್ಯ ಕೂಡಲ ಚೆನ್ನ ಸಂಗಮ ದೇವ ಅಂತಕ್ಕಂಥ ವಚನವನ್ನು ಉಲ್ಲೇಖ ಮಾಡ್ತಾರೆ. ಅದರ ಜೊತೆಗೆ ನಮ್ಮ ನೀಲಾಂಬಿಕಾ ಅಕ್ಕ ಅವರು ಕೂಡ ಉಲ್ಲೇಖ ಮಾಡಿದರು. ಆದಿ ಆಧಾರವಿಲ್ಲದಂದು ಕಳೆ ಮಳೆ ದೋರದಂದು ಅಂತ ನೀಲಮ್ಮನವರ 44ನೇ ವಚನ ಇದು. ಅದರಲ್ಲಿ ಚೆನ್ನ ಬಸವನೆಂಬ ಪ್ರಸಾದಿಯ ಪಡೆದು ಅನುಭವ ಮಂಟಪವನ್ನ ಅನುಮಾಡಿ ಅನುಭವ ಮೂರ್ತಿಯಾದ ನಮ್ಮ ಬಸವಯ್ಯನು ಅಂತ ಹೇಳ್ತಾರೆ. 42 ಸಾಲಿನ ಈ ವಚನವನ್ನ ಉಲ್ಲೇಖ ಮಾಡಿದ್ರೆ ಅನುಭವ ಮಂಟಪವನ್ನ ಬಸವಣ್ಣವ್ರು ಕಟ್ಟಿದ್ರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆಮೇಲೆ ಈ ಜನಪದದಲ್ಲೂ ಬಹಳಷ್ಟು ಚರ್ಚೆ ಬರುತ್ತೆ. ಸಾಗಿ ಬಸವನು ಬಂದು ತೂಗಿದನು ಕಲ್ಯಾಣ, ಹಾಗಿನಲ್ಲಿ ಕಟ್ಟಿ ಅನುಭವ ಮಂಟಪದ ಕೂಗು ಕೇಳುತ್ತಲಿ ಜನವೆದ್ದು ಅಂತ ಒಂದು ಜನಪದ ತ್ರಿಪಿದೆ. ವಚನ ಮಂಟಪದೊಳಗೆ ವಚನಗಳ ಮಳೆ ಸುರಿದು ಶುಚಿ ಹೊಂದಿದವು ಜಗವು, ಅನುಭವ ಬಿತ್ತಿದರು ಉಚಿತ ಹೊಸಮತಕ್ಕೆ ಬೆಳೆ ಬಂತು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ಆತ್ಮ ಕಲ್ಯಾಣದ ಅನುಭವ ಮಂಟಪವನ್ನ ನಾವು ಈ ಬಿಡುಗಡೆ ಮಾಡಿದ್ವಿ. ಇದು ಬಹಳಷ್ಟು ಅಕ್ಸೆಪ್ಟೆಡ್ ಪುಸ್ತಕ ಅನ್ನೋದಕ್ಕೆ ಹೇಳೋದಕ್ಕೆ ಹೆಮ್ಮೆ ಅನಿಸ್ತದೆ. ಇಂದಿನ ಉಪನ್ಯಾಸದಲ್ಲಿ ಡಾಕ್ಟರ್ ಜಿ ವಿ ಮಂಜುನಾಥ್ ಅವರು ಈ ಎಲ್ಲ ವಿಷಯಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅನುಭವ ಮಂಟಪದ ಹಿನ್ನೆಲೆಯನ್ನ ಹೇಳ್ತಾ ಅವರು ಗ್ರೀಸ್ನ ಅಥೆನ್ಸ್ ಬಗ್ಗೆನೂ ಕೂಡ ಮಾತನಾಡ್ತಾರೆ. ಲಂಡನ್ನಲ್ಲಿ ಆದಂತಹ ಬಸವನ ಮೂರ್ತಿಯ ಉದ್ಘಾಟನೆ ಸಮಯದಲ್ಲಿ ಪ್ರಧಾನಮಂತ್ರಿಗಳು ಹೇಳಿದ ಮಾತುಗಳನ್ನು ಕೂಡ ಉಲ್ಲೇಖ ಮಾಡಿದ್ದು ಅನುಭವ ಮಂಟಪ ಇತ್ತು ಅಂತಕ್ಕಂಥದ್ದನ್ನ ಎಲ್ಲ ವಚನಗಳು ಹಾಗೂ ಅನೇಕ ದೃಷ್ಟಾಂತಗಳು ನಮಗೆ ಕಂಡು ಬರ್ತವೆ. ಇನ್ನ ಸಂವಾದದಲ್ಲಿ ಪಾಲ್ಗೊಂಡಂತಹ ಶಿವಪ್ರಕಾಶ್ ಅವರಿಗೆ, ದಯಾನಂದ್ ನೂಲಿ ಅವರಿಗೆ, ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರು ಒಂದು ಅದ್ಭುತವಾದಂತಹ ಚಂಪಾವರ ಒಂದು ಕೋಟನ್ನ ನಮ್ಗಿಲ್ಲಿ ಹೇಳಿದ್ರು. ಸಂಸತ್ತು ಅಂದಿನ ಅನುಭವ ಮಂಟಪದ ಮುಂದುವರೆದ ಭಾಗ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಈ ಎಲ್ಲ ವಿಷಯಗಳನ್ನ ಡಾಕ್ಟರ್ ಜಿ ವಿ ಮಂಜುನಾಥ್ ಅವರು ಬಹಳ ಸುಂದರವಾಗಿ ಸರಳವಾಗಿ ನಮ್ಮ ಡಾಕ್ಟರ್ ದಯಾನಂದ್ ನೂಲಿ ಸರ್ ಹೇಳಿದ್ರಲ್ಲ, ಕ್ಲಾಸಲ್ಲಿ ಕೂತಂತೆ ನಮಗೆ ಭಾಸವಾಯಿತು. ಅಷ್ಟು ಸರಳವಾಗಿ, ಅಷ್ಟು ಆ ಓಘದಲ್ಲಿ ಅನುಭವ ಮಂಟಪದ ಒಂದು ಪ್ರಜ್ಞೆಯನ್ನ ನಮಗೆ ಕಟ್ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಡಾಕ್ಟರ್ ಜಿ ವಿ ಮಂಜುನಾಥ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಇವರ ಕಾರ್ಯಕ್ರಮವನ್ನು ನಾವು ಸುಮಾರು 2 ತಿಂಗಳ ಹಿಂದೆನೆ ಮಾಡ್ಬೇಕಿತ್ತು. ಅವರು ಎಕ್ಸಾಮ್ ಡ್ಯೂಟಿ ಅಲ್ಲಿ ಇಲ್ಲಿ ಹೋದದಕ್ಕಾಗಿ ಒಂದು 2 ತಿಂಗಳು ಡಿಲೇ ಆಯ್ತು ಅಂತಕ್ಕಂಥ ಮಾತನ್ನ ಹೇಳ್ತಾ, ಸಿದ್ಧಗಂಗೆ ಮಠದಲ್ಲಿ ಅವರು ಬಹಳ ಅದ್ಭುತವಾದಂತಹ ಒಂದು ಉಪನ್ಯಾಸವನ್ನು ಕೂಡ ಕೊಟ್ಟಿದ್ರು. ತುಮಕೂರಿನ ಬಸವ ಕೇಂದ್ರದಲ್ಲಿ ಕೂಡ ಸುಂದರವಾದ ಉಪನ್ಯಾಸವನ್ನು ನೀಡಿದ್ರು. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ವಾರ ಕಾಲಾತೀತ ಬಸವ ತತ್ವಗಳು ಅಂದ್ರೆ ಇಂದಿನ ಸಮಾಜಕ್ಕೆ ಬೇಕಾದ ಆಧುನಿಕ ತತ್ವಗಳು ವಚನಗಳಲ್ಲಿ ಹೇಗೆ ಒಳಗೊಂಡಿವೆ ಅಂತಕ್ಕಂಥ ಉಪನ್ಯಾಸವನ್ನ ಶ್ರೀ ಶಿವಶಂಕರ್ SG ಮೈಸೂರವರು ಮಾತನಾಡಿದ್ದಾರೆ. ಅವರು ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರು. ಸುಮಾರು 27 ವರ್ಷ BEML ಮೈಸೂರಿನಲ್ಲಿ ಹಲವಾರು ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಕಂಪ್ಯೂಟರ್ ಆಪರೇಟಿಂಗ್ ನಿಂದ ಹಿಡಿದು ಮೆಷಿನ್ ಡಿಸೈನ್ ಅವರು ಕೆಲಸ ಮಾಡಿದ್ದಾರೆ. ಆದ್ರೆ ಅವರು ವಚನ ಸಾಹಿತ್ಯಕ್ಕೆ ಬಹಳಷ್ಟು ಅಧ್ಯಯನ ಮಾಡೋದಕ್ಕೆ ತಮ್ಮ ಸಮಯವನ್ನ ಕಳೆದಿದ್ದಾರೆ. ಅವರು ಕಾಲಾತೀತ ಬಸವ ತತ್ವಗಳು, ಎಕ್ಸಾಕ್ಟ್ಲಿ ಹೇಳ್ಬೇಕಂತಂದ್ರೆ ಬಿಸ್ನೆಸ್ ಪ್ರೋಸೆಸ್ ರೀಇಂಜಿನಿಯರಿಂಗ್ ಅಂತ ನಮ್ಮ ಮಾರ್ಕೆಟಿಂಗ್ ನಲ್ಲಿ ಒಂದು ತತ್ವ ಬರುತ್ತೆ. ಅದು ವಚನ ಸಾಹಿತ್ಯದಲ್ಲಿ ಹೇಗೆ ಅಡಕವಾಗುತ್ತೆ, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಹೇಗೆ ಅದರಲ್ಲಿ ಬರುತ್ತೆ ಅಂತಕ್ಕಂಥ ವಿಷಯಗಳನ್ನ ಶ್ರೀ ಶಿವಶಂಕರ್ SG ಮೈಸೂರಿನವರು ಮಾತನಾಡಲಿದ್ದಾರೆ. ಬಹಳ ಅದ್ಭುತವಾದಂಥ ಚಿಂತಕರು. ಸುಮಾರು 7 ವರ್ಷ ಕಾಲ ಮ್ಯಾನೇಜ್ಮೆಂಟ್ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿದ್ದಂಥವ್ರು. ಅವರು ನಮ್ಮ ಮುಂದಿನ ವಾರ
ಈ ವಿಷಯದ ಕುರಿತು ಕಾಲಾತೀತ ಬಸವ ತತ್ವಗಳ ಕುರಿತು ಮಾತನಾಡಿದರೆ ದಿನಾಂಕ 27/6/2026 ಹೀಗೇನೆ ಎಲ್ಲರೂ ಸೇರಿ ನಮ್ಮ ವಚನ ಸಾಹಿತ್ಯದ ತೇರನ್ನ ಎಳೆಯುವಂತ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಹೊತ್ತುಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿ ಪಾಲ್ಗೊಂಡಂತಹ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಶರಣ ಬಂಧುಗಳಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಡಾಕ್ಟರ್ ಜಿ ಬಿ ಮಂಜುನಾಥ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಪಾಲ್ಗೊಂಡಂತಹ ಸಂವಾದದಲ್ಲಿ ಪಾಲ್ಗೊಂಡಂತಹ ಶಿವಪ್ರಕಾಶ್ ಅವ್ರಿಗೂ, ದಯಾನಂದ ನೂಲಿ ಅವ್ರಿಗೂ, ನೀಲಾಂಬಿಕಾ ಅಕ್ಕ ಅವ್ರಿಗೂ ಕೂಡ ಧನ್ಯವಾದ ನೀಡುತ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಯೇ ನಾವು ಸಮಾಪ್ತಿಗೊಳಿಸ್ತೇವೆ. ಎಲ್ಲರಿಗೂ ಶರಣಾರ್ಥಿಗಳು.